ಕನ್ನಡದ ಗಡಿಯನ್ನು ಮೀರಿ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡಿದ ಅಕ್ಷರ ಯೋಗಿ ಅಂತಂದರೆ ಅದು ನಮ್ಮೆಲ್ಲರ ಅಭಿಮಾನದ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರು. ಅವರ ಸಾಹಿತ್ಯ ಓದುಗರನ್ನು ಕೇವಲ ರಂಜಿಸೋದಿಲ್ಲ, ಬದಲಿಗೆ ನಮ್ಮ ಒಳಗಣ್ಣನ್ನು ತೆರೆಸತ್ತೆ, ಯೋಚಿಸೋ ಹಾಗೆ ಮಾಡುತ್ತೆ. ಬದುಕಿನ ತತ್ವಶಾಸ್ತ್ರವನ್ನು ಅತ್ಯಂತ ಸರಳವಾಗಿ ಅಷ್ಟೇ ಅಲ್ಲ ಅಷ್ಟೇ ಆಳವಾಗಿ ದಾಟಿಸಿದ ಅಪ್ರತಿಮ ಕಾದಂಬರಿಕಾರ ಎಸ್.ಎಲ್. ಭೈರಪ್ಪ ಅವರ ನಡೆ ನುಡಿ ಸಾಹಿತ್ಯದ ಯಾನವನ್ನು ಸ್ಮರಿಸಿದ ಗಾನ ಭಟ್ಟರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇವೆ. ಇನ್ನು ಮುಖ್ಯ ಅತಿಥಿಗಳ ನುಡಿಗಳು. ಮೊದಲಿಗೆ ಶ್ರೀ ವಾಸುದೇವ ಭಟ್ರವರು ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳನ್ನು ಮುನ್ನಡೆಸ್ತಾ ಪಠ್ಯವನ್ನು ಕೇವಲ ಶಿಕ್ಷಣಕ್ಕಷ್ಟೇ ಮೀಸಲಾಗಿ ಇಡದೆ ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನು ಮತ್ತು ದೇಶೀಯ ಸಂಸ್ಕೃತಿಯನ್ನು ಬಿತ್ತುತ್ತಿರುವ ಶ್ರೇಷ್ಠ ಶಿಕ್ಷಣ ತಜ್ಞರು. ಇದೀಗ ಅವರ ಮಾತುಗಳು. ಹರಿ ಓಂ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಭಟ್ರೆ, ಡಾಕ್ಟರ್ ನಾಗರಾಜರಾವ್ರವರೇ, ಅಜಕಳ ಗಿರೀಶ್ ಭಟ್ರೆ, ಘನಾ ಭಟ್ರೆ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಎಸ್.ಎಲ್. ಭೈರಪ್ಪ ಅಭಿಮಾನಿಗಳೇ, ಇದು ನಾನೊಬ್ಬ ಬರಹಗಾರನೂ ಅಲ್ಲ, ಸಾಹಿತಿನೂ ಅಲ್ಲ. ಆದರೆ ಈ ಒಂದು ಸಮಾರಂಭಕ್ಕೆ ನಮ್ಮ ಘನಾ ಭಟ್ರು ತುಂಬ ಆತ್ಮೀಯತೆಯಿಂದ, ಅವರ ಒಡನಾಟ 10-20 ವರ್ಷದಿಂದ ತುಂಬ ಆತ್ಮೀಯವಾಗಿ ಕರೆದ್ರು. ನನಗೂ ಅನ್ನಿಸ್ತು, ನನ್ನ ಒಬ್ಬ ತುಂಬ ಅಚ್ಚುಮೆಚ್ಚಿನ ಲೇಖಕರು ಅಂದರೆ ವಿಶ್ವೇಶ್ವರ ಭಟ್ರು. ಅವ್ರ ಬಗ್ಗೆ ಎಲ್ಲ ತುಂಬ ಹೇಳಿದ್ದಾರೆ, ನಿಮಗೂ ಎಲ್ಲ ಗೊತ್ತಿರೋಂಥದ್ದೇ. ನನಗೆ ತುಂಬ ಅಚ್ಚುಮೆಚ್ಚಿನ ಲೇಖಕರು. ಅವರು ಬರ್ತಿದ್ದಾರೆ, ನೀವು ಬರಲೇಬೇಕು. ನಾನು ಹೇಳಿದೆ ಮುಂದೆ ಕೂತ್ಕೊಳ್ತೀನಿ, ಎಲ್ಲ ಕೇಳ್ತೀನಿ, ಇಲ್ಲ ನಮ್ಮ ಜೊತೆ ಇರಿ ಅಂತ ಹೇಳಿದೆ. ಅಲ್ಲಿ ಭಾರ ಜಾಸ್ತಿ ಆಗ್ತದೆ, ಯಾಕಂದರೆ 5 ಜನದಲ್ಲಿ 4 ಜನ ಭಟ್ರೇ ಇದ್ದೀವಿ ಅಂಥೇಳಿ. ಆದರೂ ಅವರ ಅಭಿಮಾನ ಅಷ್ಟು. ಹಾಗಾಗಿ ಇವತ್ತು ಮತ್ತು ನಾನೊಬ್ಬ ಭೈರಪ್ಪನವರ ದೊಡ್ಡ ಅಭಿಮಾನಿ. ನಮಗೆಲ್ಲ ಹೆಮ್ಮೆ ಪಡುವಂಥ ಒಂದು ವಿಚಾರ ಏನಂತಂದರೆ, ಅವರು ನಮ್ಮ ಮೈಸೂರಿಗಿರೋವಂಥ, ಅವರು ಹುಟ್ಟಿದ್ದು ಸಂತೇಶ್ವರ ಇರ್ಬೋದು, ಆದರೆ ಅವರ ಬಹಳಷ್ಟು ವರ್ಷಗಳು ಮೈಸೂರಿನಲ್ಲಿ ನೆಲೆಸಿ ಅವ್ರು ಮೈಸೂರಿನವರೇ ಆಗಿದ್ದು. ಮತ್ತು ಅವ್ರು ಬರೀ ಒಂದು ಕಾದಂಬರಿಗೆ ನಾವು ಅವ್ರನ್ನ ಸೀಮಿತಗೊಳಿಸಲ್ಲ. ಅವರ ಕಾದಂಬರಿಗಳು ಎಷ್ಟು ಚೆನ್ನಾಗಿರ್ತಿತ್ತು, ಓದ್ತೀವಿ, ಅದೆಲ್ಲ ನಿಮ್ಗೆ ಗೊತ್ತಿದೆ. ಅದ್ರ ಜೊತೆಗೆ ಅವರು ಬಹಳಷ್ಟು ವಿಚಾರಗಳಲ್ಲಿ ಒಳ್ಳೆಯ ವಿಚಾರವಾದಿಗಳು. ಮತ್ತು ನೇರ ನುಡಿ. ನಾನು ಅವ್ರನ್ನ ಬಹಳಷ್ಟು ಸಲ ಭೇಟಿ ಮಾಡಿದ್ದೇನೆ. ತುಂಬ ನೇರ ನುಡಿ. ನಾವೊಮ್ಮೆ ಯಾವುದೋ ವಿಚಾರದಲ್ಲಿ ಪೇಜಾರ್ಶ್ರೀಗಳು, ಹಿರಿಯ ಪೇಜಾರ್ಶ್ರೀಗಳು ಅವ್ರು ಕರೆದು ಅವ್ರ ಹತ್ರ, ಉತ್ತರಾಖಂಡ ಅಂತ ಕಾಣುತ್ತೆ, ಅವ್ರಿಗೇನೋ ಒಂದು ಭಿನ್ನಾಭಿಪ್ರಾಯ ಇತ್ತು. ಅವ್ರು ಕರೆದು ಚರ್ಚೆ ಮಾಡಿದ್ರು, ಮುಕ್ತವಾಗಿ ಬಂದು ಚರ್ಚೆ ಮಾಡಿದ್ರು ಅವರು. ಆ ಥರ ಯಾವುದೇ ಒಂದು ಗುಂಪಿಗೆ ಸೇರಿದೆ ಎಲ್ಲರೂ ಇಷ್ಟಪಡುವಂಥ ಒಬ್ಬ ವ್ಯಕ್ತಿಯಾಗಿ ಬಾಳಿ ಬದುಕ್ತವರು. ದುರದೃಷ್ಟವಶಾತ್ತು ಅವರ ನಿಧನ ನಂತರ ಅವರು ತುಂಬ ಕಾಂಟ್ರವರ್ಸಿ, ಕೆಲವೆಲ್ಲ ಬೇಡ್ದಿದ್ದವರೆಲ್ಲ ಕ್ರಿಯೇಟ್ ಮಾಡಿದ್ರು ಅಂತ ಅನಿಸುತ್ತೆ ನನಗೆ. ಹಾಗಾಗಿ ನನಗೆ ಎಷ್ಟೋ ಸಲ ಅನಿಸಿದೆ, ಆ ಭಿತ್ತಿಯನ್ನು ಓದುವಾಗ ನಮಗೆ ಎಷ್ಟು ದುಃಖ ಆಗುತ್ತೆ ಅಂದರೆ, ಅವ್ರಿಗೆ ಎಷ್ಟು ಗಟ್ಟಿ ಮನಸ್ಸು ಅವ್ರಿಗೆ. ಅಷ್ಟು ಕಷ್ಟಪಡೋ ನೋಡಿದ್ರೆ ಅವ್ರಿಗೆ ಆತ್ಮಹತ್ಯೆಗೆ ಪ್ರಯತ್ನನೇ ಮಾಡಲಿಲ್ವ ಅವರು ಅಂತ. ಅಷ್ಟು ಅವರು ಇಡೀ ಅವ್ರ ಜೀವನದಲ್ಲಿ ಅಷ್ಟು ಕಷ್ಟಪಡ್ತಾರೆ. ತುಂಬ ಚೆನ್ನಾಗಿ ಅದನ್ನು ನಮಗೆ ಅದ್ರಲ್ಲಿ ತುಂಬ ನಾವು ಕಲ್ತ್ಕೊಳ್ಳೋವಂಥದ್ದು, ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು. ಮತ್ತು ಅವರು ನೇರವಾದಿ. ವಿಶೇಷವಾಗಿ ಇವರು ಹೇಳಿದರು, ವಿಶ್ವೇಶ್ವರ ಭಟ್ರೆ ಅವ್ರಿಗೆ ಅದೇನು ಹೇಳ್ತಾರೆ, ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಾಗ ಅವರ ಒಂದು ಪತ್ರಿಕೆಯಲ್ಲಿ ಆ ಚರ್ಚೆಗಳೇನು ಬರ್ತಾಯಿತ್ತು, ಆ ಚರ್ಚೆಗಳನ್ನ ದಿನ ಓದುವಾಗ ನಮಗೆ ಒಂದು ರೀತಿ ಕಣ್ತಿರ್ಸೋವಂಥ ಒಂದು ಕೆಲಸ ಆಗ್ತಾಯಿತ್ತು. ಹಾಗೆ ಅವರ ಮಕ್ಕಳೆಲ್ಲ ನಮಗೆ ತುಂಬ ಸಣ್ಣ ವಯಸ್ಸಿನಿಂದ ನಮಗೆಲ್ಲ ಪರಿಚಯ. ಹಾಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ತುಂಬಾ ಸಂತೋಷ. ಅದರಲ್ಲೂ ಇವತ್ತು
2 ಉಪನ್ಯಾಸಗಳನ್ನ ಕೇಳ್ದು. ಮತ್ತು ಈಗ ನಾಗರಾಜರಾಯರು ಮಾತಾಡ್ತಾರೆ. ಆನಂತರ ವಿಶ್ವೇಶ್ವರ ಭಟ್ರನ್ನಂತೂ ಕೇಳಲೇಬೇಕು. ಯಾಕಂದರೆ ಅವ್ರ ಜೊತೆ ತುಂಬ ಒಡನಾಡಿದವರು, ಭೈರಪ್ಪನವ್ರ ಜೊತೆ. ಕಡೆ ಒಂದು 5-6 ತಿಂಗಳು ಅವ್ರ ಮನೆಯಲ್ಲೇ ಬೆಂಗಳೂರಿನಲ್ಲೇ ಇದ್ದವರು. ಹಾಗಾಗಿ ಅವರ ಮಾತುಗಳನ್ನು ಕೇಳಲಿಕ್ಕೆ ನಾವೆಲ್ಲ ಕಾತರರಾಗಿದೆ ಅಂತ ಹೇಳಿ, ಇಂಥ ಕಾರ್ಯಕ್ರಮಗಳು ನಿಮ್ಮ ಪ್ರಿಯದರ್ಶನ ವೇದಿಕೆಯಿಂದ ಯಾವತ್ತೇ ಮಾಡಿ, ನಮ್ಮ ಸಭಾಂಗಣ ನಿಮಗೆ ಯಾವತ್ತೂ ಲಭ್ಯ ಇರುತ್ತೆ. ಇಂಥ ಕಾರ್ಯಕ್ರಮಗಳಾಗಬೇಕು. ನಮ್ಮಲ್ಲಿ ಈ ಒಂದು ಸದರಬಿಚ್ಚಿ ಇರುವಂಥ ಭಾಳಷ್ಟು ಶ್ರೋತೃಗಳಿಲ್ಲಿದ್ದಾರೆ ಮೈಸೂರಿನಲ್ಲಿ. ಇಂಥ ಕಾರ್ಯಕ್ರಮಗಳಾಗಲಿ. ಇವತ್ತಿನ ಕಾರ್ಯಕ್ರಮ ಚೆನ್ನಾಗಾಯಿತು, ನಮಗಂತೂ ತುಂಬ ಸಂತೋಷ ಹೇಳಿ ಎಲ್ರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಭೈರಪ್ಪನವರ ಅಭಿಮಾನಿಯಾಗಿ ಅವರ ಜೀವನದ ಒಳನೋಟವನ್ನು ಸಂಕ್ಷಿಪ್ತವಾಗಿ ಗೌರವವಾಗಿ ಚಿತ್ರಿಸಿಕೊಟ್ಟಿದ್ದಾರೆ ವಾಸುದೇವ್ ಭಟ್ರು. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ಯಾವ ಜ್ಞಾನಿ ತನ್ನ ಪಾಂಡಿತ್ಯದಿಂದ ಸಮಾಜವನ್ನು ಬೆಳಗ್ತಾನೋ ಹಾಗೂ ತನ್ನ ನಡತೆಯಿಂದ ಎಲ್ಲರಿಗೂ ಹತ್ತಿರವಾಗ್ತಾನೋ ಅವನೇ ನಿಜವಾದ ಮನೀಷಿ ಅಂತ ಹೇಳ್ತಾರೆ. ಅಂತಹ ಜ್ಞಾನದೀಪವೇ ಪೂಜ್ಯರಾದ ಡಾಕ್ಟರ್ HV ನಾಗರಾಜರಾವ್ ಅವರು. ಅವರ ಮಾತುಗಳಲ್ಲಿ ಸಂಸ್ಕೃತದ ಗಾಂಭೀರ್ಯ ಇದೆ. ಅವರ ನಡತೆಯಲ್ಲಿ ಕನ್ನಡಿಗನ ಮುಗ್ಧತೆ ಇದೆ. ಜ್ಞಾನವೃದ್ಧರಾಗಿದ್ದರೂ ನಿಗರ್ಭಿಯಾಗಿ ಬಾಳುತ್ತಿರುವ ಅವರ ನಡೆನುಡಿ ನಮ್ಮೆಲ್ಲರಿಗೂ ಆದರ್ಶ. ಪೂಜ್ಯರು ಇದೀಗ ತಮ್ಮ ಮಾತುಗಳನ್ನಾಡಬೇಕಾಗಿ ಅವರಲ್ಲಿ ಸವಿನಯ ಪ್ರಾರ್ಥನೆ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು ಹರಿ ಓಂ. ಚತುರ್ಮುಖಮುಖಾಂಭೋಜವನಹಂಸವಧೂರ್ಮಮ ಮಾನಸೇ ರಮತಾಂ ನಿತ್ಯಂ ಸರ್ವಶುಕ್ಲಾ ಸರಸ್ವತಿ. ಹೀಗೆ ಸುಮಾರು 30 ವರ್ಷಗಳ ಹಿಂದೆ ಇರಬೇಕು, 90ರ ದಶಕ. ಆಗ ಇನ್ನೂ ಇದ್ದಿದ್ದು ಮನೆಯಲ್ಲಿ ಲ್ಯಾಂಡ್ಲೈನ್ ಮಾತ್ರ. ಆ ಫೋನ್ ಒಂದು ಸಲ ರಿಂಗಣಿಸ್ತು. ಫೋನ್ ತಗೊಂಡ್ರೆ ನಾನು ಆಶ್ಚರ್ಯ, ಡಾಕ್ಟರ್ SL ಭೈರಪ್ಪನವ್ರು ಫೋನ್ ಮಾಡಿದೆ. ಅವರೇ ನನಗೆ ಫೋನ್ ಮಾಡಿದ್ರು. ಅದುವರೆಗೂ ನನಗೆ ಅವರು ಒಬ್ಬ ಲೇಖಕರಾಗಿ ಮಾತ್ರ ಪರಿಚಯ. ಅವರ ಪುಸ್ತಕಗಳನ್ನು ಓದಿದ್ದೆ, ಆದರೆ ವೈಯಕ್ತಿಕವಾಗಿ ಮಾತನಾಡಿರಲಿಲ್ಲ. ಅವರು ಎಲ್ಲೋ ಒಂದು ಸಲ ನನ್ನ ಸಂಸ್ಕೃತ ಭಾಷಣವನ್ನು ಕೇಳಿದ್ದರಂತೆ. ಅವ್ರು ಹೇಳಿದ್ರು, ನಾಗರಾಜರೇ, ನಾನು ಧಾರವಾಡದಲ್ಲಿದ್ದಾಗ ಒಂದು ಸ್ವಲ್ಪ ಸಂಸ್ಕೃತ ಕಲ್ತಿದ್ದೀನಿ. ಈಗ ಸಾರ್ಥ ಎಂಬುವಂಥ ಒಂದು ಕಾದಂಬರಿಯನ್ನು ಬರೆಯೋದಕ್ಕೆ ಹೊರಟಿದ್ದೀನಿ. ಇದರಲ್ಲಿ ಶಂಕರಾಚಾರ್ಯರ ಕಥೆ ಬರುತ್ತೆ. ಅವರ ಶಿಷ್ಯರ ಜೊತೆಯಲ್ಲಿ ಆಗಿನ ಕಾಲದ ಅತ್ಯಂತ ಶ್ರೇಷ್ಠ ಮೀಮಾಂಸಕನಾಗಿದ್ದ ಮಂಡನ ಮಿಶ್ರರ ಜೊತೆಯಲ್ಲಿ ಶಂಕರಾಚಾರ್ಯರು ವಾದ ಮಾಡೋದಕ್ಕೆ ಹೊರಡುವಂಥ ಪ್ರಸಂಗ ಬರುತ್ತೆ. ನನಗೆ ನೀವು ಒಂದು ಸಹಾಯ ಮಾಡಬೇಕು ಅಂತ. ಏನು ಸರ್ ಅದು ಅಂತ ಕೇಳಿ, ಇಂದಿನಿಂದ ಸಾಯಂಕಾಲ ನಾನು ಸಂಚಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನೀವು ನನ್ನ ಜೊತೆಲಿ ಬರಬೇಕು. ಬಂದು ಸತತವಾಗಿ ಸಂಸ್ಕೃತದಲ್ಲಿ ಮಾತನಾಡ್ತಾ ಇರಬೇಕು. ಅದ್ವೈತ ವೇದಾಂತದ ವಿಷಯಗಳನ್ನು ಹೇಳ್ತಾ ಇರಬೇಕು. ನನಗೆ ನಿಮ್ಮ ಸಂಸ್ಕೃತವನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಸಂಸ್ಕೃತ ಬರುತ್ತೆ. ನಾನು ಉತ್ತರ ಕೊಡೋವಂಥದ್ದು ಕನ್ನಡದಲ್ಲಿರ್ಬೋದು, ಆದರೂ ನಾನು ಪ್ರಶ್ನೆ ಮಾಡೋದು ಕನ್ನಡದಲ್ಲಿರ್ಬೋದು. ನೀವು ಮಾತ್ರ ಸತತವಾಗಿ ಸಂಸ್ಕೃತದಲ್ಲೇ ಮಾತನಾಡ್ತಾ ಇರಬೇಕು ಅಂತ. ಆಗಲಿ ಸರ್,
ಏತಾದೃಶಃ ಅವಕಾಶಃ ಪೂರ್ವಪುಣ್ಯಂ ವಿನ ಕಥಂ ಲಭ್ಯತೆ. ಅನೇಕ ಜನ್ಮ ಸಂಸ್ಕಾರಾತ್ ಏತಾದೃಶಃ ಅವಕಾಶಃ ಲಬ್ಧಃ ಇತಿ ಕೃತ್ವ ಮಯಾ ಅಂಗೀಕಾರಃ ದತ್ತಃ. ಆಮೇಲೆ ನೋಡಿ, ಪ್ರತಿದಿನವೂ ಕೂಡ ನಾವು ಸಾಯಂಕಾಲ ಹೋಗ್ತಾ ಇದ್ದೀವಿ, ಸಾಯಂಕಾಲ ವಾಕಿಂಗು ಹೋಗ್ತಾ ಇದ್ದೀವಿ. ಆಗ ಅವರು ಏನೇನೋ 1-2 ಮಧ್ಯೆ ಪ್ರಶ್ನೆ ಕೇಳೋರು. ನಾನು ಕಥೆ ಹೇಳ್ತಾ ಇದ್ದೆ, ನೀವು ಅದ್ವೈತದ ವಿಷಯವನ್ನು, ಶಂಕರಾಚಾರ್ಯರ ವಿಷಯವನ್ನು ಹೇಳಬೇಕು ಅಂತಂದರೆ ನಾನು ಹೇಳ್ತಾ ಇದ್ದೆ, ಆಚಾರ್ಯ ಶಂಕರ ಚತುರ್ಭಿ ಶಿಷ್ಯೈ ಸಾಕಂ ಮಾಹಿಷ್ಮತೀಂ ನಗರೀಂ ಪ್ರತಿ ಪ್ರಯಾಣಂ ಕರೋತಿ. ಮಾಹಿಷ್ಮತೀಂ ನಗರೀಂ ಪ್ರಾಪ್ಯ ತತ್ರ ಮಂಡನಮಿಶ್ರಸ್ಯ ಗೃಹಂ ಕ್ವಾ ಸ ಏವ ತಸ್ಯ ಪ್ರಶ್ನಃ. ಸಹ ಆಚಾರ್ಯ ಶಂಕರಃ ತತ್ರತ್ಯಾಹ ನಾರೀಃ ಪೃಚ್ಛತಿ, ಮಹಿಳಾಃ ಪೃಚ್ಛತಿ. ಕ್ವಚಿತ್ ತಸ್ಮಿನ್ ಕಾಲೇ ಕೂಪೆ ಜಲಂ ವರ್ತತೆ ಖಲು, ಜಲಂ ಉದ್ರಿಯತೆ, ತಥಾ ಜಲಂ ಉದ್ಧರಂತೀಃ ನಾರೀಃ ಸಹ ಪೃಚ್ಛತಿ ಮಂಡನಮಿಶ್ರಸ್ಯ ಗೇಹಂ ಕ್ವಾ ಇತಿ. ತಾಃ ನಾರ್ಯಃ ಸಂಸ್ಕೃತೆ ಏವ ಉತ್ತರಂ ದದತಿ, ನ ಕೇವಲಂ ಸಂಸ್ಕೃತೆ ಶ್ಲೋಕರೂಪೇಣ ಉತ್ತರಂ ದದತಿ. ಫಲಪ್ರದಂ ಕರ್ಮ ಫಲಪ್ರದೋಜಃ ಕಿರಾಂಗನಾ ಯತ್ರ ಗಿರಂ ಗಿರಂತಿ ದ್ವಾರಸ್ಥ ನೀಡಾಂತರ ಸನ್ನಿರುದ್ಧಾ ಜಾನೀಹಿ ತನ್ ಮಂಡನ ಪಂಡಿತೌಕಃ. ಏಕೈಕಸ್ಯಾಪಿ ಗೃಹಸ್ಯ ಪುರಸ್ತಾತ್ ಶುಕಾನಾಂ ಶುಕಪಕ್ಷಿಣಾಂ ನೀಡಾಃ ವರ್ತಂತೆ, ಪಂಜರಾಣಿ ವರ್ತಂತೆ. ತಾದೃಶ ಪಂಜರೇಷು ಸ್ಥಿತಾಃ ಶುಕಾಂಗನಾಃ, ತತ್ರಾಪಿ ನ ಪುಮಾಂಸಃ ಶುಕಾಃ, ಶುಕಾಂಗನಾಃ ಪರಸ್ಪರಂ ವಾದಂ ಕುರ್ವಂತಿ. ಕೀದೃಶೇಷು ಪ್ರಶ್ನೇಷು ಅಸ್ಮಿನ್ ಲೋಕೆ ವಯಂ ಯಾನಿ ಕರ್ಮಾಣಿ ಕುರ್ಮಃ ತೇಷಾಂ ಕರ್ಮಣಾಂ ಫಲಂ ದಾತುಂ ಕಶ್ಚನ ಈಶ್ವರಃ ವರ್ತತೆ ವಾ ಕರ್ಮಾಣಿ ಸ್ವಯಂ ತಾದೃಶ ಫಲಂ ದದತಿ ವಾ ಇತಿ ಏತಾದೃಶಃ ವಾದಃ ಯಸ್ಯ ಗೃಹಸ್ಯ ಪುರಸ್ತಾತ್ ಪ್ರತಿದಿನಂ ಪ್ರಚಲತಿ ತದೇವ ಗೃಹಂ ಮಂಡನ ಮಿಶ್ರಸ್ಯ. ಏವಂ ಮಯಾ ಕಥಾ ಕಥ್ಯತೆ ಸ್ಮ. ಅದ್ವೈತ ವೇದಾಂತದ ವಿಷಯಗಳನ್ನು, ಶಂಕರಾಚಾರ್ಯರ ಕಥೆಗಳನ್ನು ಅದನ್ನು ನಾನು ಹೇಳ್ತಾ ಇದ್ದೆ. ಅವ್ರಿಗೆ ಬೇಕಾಗಿದ್ದೇನು ಅಂತ, ಯಾವ ಒಂದು ಕಾದಂಬರಿಯನ್ನು ರಚಿಸಿದರೂ ಅದರೊಳಗೆ ತಾವು ಸಂಪೂರ್ಣವಾಗಿ ಮಗ್ನರಾಗಿ ಅದನ್ನೇ ತುಂಬಿಕೊಂಡ್ಬಿಟ್ರು ಅವ್ರ ತಲೆ ಒಳಗೆ. ಆ ರೀತಿಯಾಗಿರ್ತಕ್ಕಂಥ ಒಬ್ಬ ಮನುಷ್ಯ, ಆ ಒಬ್ಬ ಭೈರಪ್ಪನವರು ಸಾರ್ಥವನ್ನು ರಚನೆ ಮಾಡಿದ್ದಾರೆ, ಪಬ್ಲಿಷ್ ಆಗಿದೆ. ಆಮೇಲೆ ಸಂಸ್ಕೃತ ಭಾರತೀಯವರು ಇದನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿಸ್ಬೇಕು ಅಂತ ಕೇಳಿದ್ರು. ಆಗ ಭೈರಪ್ಪನವ್ರು ಹೇಳಿದ್ರು, ನಿಜವಾಗಿಯೂ ನಾನು ಇದನ್ನ ಸಂಸ್ಕೃತದಲ್ಲೇ ಬರೀಬೇಕಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ವಿಷಯದ ಕಾದಂಬರಿಯನ್ನು ಸ್ವಯಂ ಸಂಸ್ಕೃತದಲ್ಲೇ ಬರೀಬೇಕಾಗಿತ್ತು. ಆದರೆ ಈಗ ನೀವು ಅನುವಾದ ಮಾಡಿಸ್ತೀವಿ ಅಂತ ಹೇಳ್ತೀರಿ. ನಾಗರಾಜರಾಯರು ಅನುವಾದ ಮಾಡೋ ಹಾಗಿದ್ದರೆ ನಾನು ಒಪ್ಪಿಗೆ ಕೊಡ್ತೀನಿ ಅಂತಂದರು. ಆಗ ನಾನು ಸಾರ್ಥವನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದು. ಅದರ ಬಗ್ಗೆ ಆಗಲೇ ಘನಭಟ್ರು ಆ ವಿಷಯವನ್ನು ಹೇಳಿದ್ದಾರೆ ಮೊದಲು ಪರಿಚಯ ಮಾಡುವಂಥ ಸಂದರ್ಭದಲ್ಲಿ. ಹಾಗಿದ್ದಂಥ ಭೈರಪ್ಪನವರು ಯಾವ ರೀತಿಯಾದ ಮನುಷ್ಯ ಅಂಬೋದಕ್ಕೆ, he may be a very great novelist, there is a different matter, but he was also a great humanist. ಯಾವ ರೀತಿ ತಾವು ನಂಬಿದಂಥ ತತ್ವಗಳನ್ನು ಸಂಪೂರ್ಣವಾಗಿ ಅದಕ್ಕೆ ಬದ್ಧರಾಗಿದ್ದಂಥವರು. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಈ ಒಂದು ಸಂದರ್ಭ ಮುಗಿದ ಮೇಲೆ ಅವರು ಅನೇಕ ಉಪನಿಷತ್ತುಗಳ ವಿಷಯದಲ್ಲಿ ಚರ್ಚೆ ಮಾಡಬೇಕು ಅಂತ ನನ್ನನ್ನು ಮನೆಗೆ ಕರೆಯೋರು. ಪ್ರತಿದಿನವೂ ಬೆಳಗ್ಗೆ ನಾನು 7 ಗಂಟೆಯಿಂದ 8 ಗಂಟೆಯವರೆಗೂ ಅವರ ಮನೆಯಲ್ಲಿದ್ದು
ಈಶಾವಾಸ್ಯೋಪನಿಷತ್ತು, ಕೇನೋಪನಿಷತ್ತು, ಕಠೋಪನಿಷತ್ತು ಇತ್ಯಾದಿಗಳನ್ನೆಲ್ಲ ನಾನು ಅವ್ರ ಜೊತೆ ಒಳಗೆ ಚರ್ಚೆ ಮಾಡಿದ್ದೀನಿ. ಅಕ್ಷರಶಃ ಏನೋ ಅದರ ವಿಷಯದಲ್ಲಿ ಮಾತನಾಡೋದಲ್ಲ. ಒಂದೊಂದು ಈಶಾವಾಸ್ಯಮಿದಂ ಸರ್ವಂ ಅಂತ ಮಾತು ಹೇಳಿದ್ರೆ ಅವರಿಗೆ ನಮ್ಮ ಭಾರತೀಯ ತತ್ವಶಾಸ್ತ್ರದ ಹಾಗೂ ಪಾಶ್ಚಾತ್ಯ ತತ್ವಶಾಸ್ತ್ರದ ಸಂಪೂರ್ಣವಾದ ಪರಿಚಯ ಇತ್ತು, ಚೆನ್ನಾಗಿರ್ತಕ್ಕಂಥ ಪರಿಚಯ ಇತ್ತು. ಆದರೆ ಸಂಸ್ಕೃತ ಭಾಷೆಯ ಮೇಲಿನ ಪ್ರಭುತ್ವ ಇದೆಯಲ್ಲ, ಅದು ನನ್ನ ಆಸ್ತಿ, ಅದು ಅವರದಲ್ಲ. ಆ ರೀತಿಯಾಗಿ ನಾವು ಚರ್ಚೆ ಮಾಡ್ತಾ ಇದ್ದು ಪ್ರತಿದಿನವೂ ಕೂಡ. ಈಶಾವಾಸ್ಯಂ ಅಂತಂದರೆ ಅಲ್ಲಿ ಆವಾಸ್ಯ ಎಂಬುವಂಥ ಶಬ್ದ ಇದೆಯಲ್ಲ, ಅದಕ್ಕೆ ಏನಂತ ಅರ್ಥ? ಆ ಭಗವಂತನು ವಾಸ ಮಾಡ್ತಕ್ಕಂಥ ಈಶಾವಾಸ್ಯಮಿದಂ ಸರ್ವಂ ಅಸ್ಮಿನ್ ಲೋಕೆ ಯಜ್ಜದಸ್ತಿ ಮನುಷ್ಯೋವ ಗಜೋವ ಸಿಂಹೋವ ಮಶಕೋವ ಪಕ್ಷೀವ ಸರ್ವಮಪಿ ಈಶಸ್ಯ ಆವಾಸ್ಯಂ ಭಗವತಃ ಆವಾಸಸ್ಥಾನಂ. ಇದು ಒಂದರ್ಥ. ಇನ್ನೊಂದು ಆವಾಸ್ಯ ಅಂತಿದೆಯಲ್ಲ, ಆ ವಸ್ ಎಂಬುವಂಥ ಶಬ್ದಕ್ಕೆ, ವಸ್ ಎಂಬುವಂಥ ಧಾತುವಿಗೆ ಆಚ್ಛಾದನೆ ಅಂತ ಅರ್ಥ. ಹೊಸ ಆಚ್ಛಾದನೆ ಅಂತಿದೆ. ಅದಕ್ಕೋಸ್ಕರ ನಾವು ವಸ್ತ್ರ ಅಂತೀವಿ ನೋಡಿ. ಯಾತಕ್ಕೋಸ್ಕರ ಬಟ್ಟೆಯನ್ನು ವಸ್ತ್ರ ಅಂತ ಕರೆಯೋದು? ಶರೀರವನ್ನು ಆಚ್ಛಾದನೆ ಮಾಡುತ್ತೆ, ಮುಚ್ಚುತ್ತೆ, ಅದಕ್ಕೋಸ್ಕರ ಅದಕ್ಕೆ ವಸ್ತ್ರ. ಆ ರೀತಿಯಾಗಿ ಈಶಾವಾಸ್ಯ ಎಂಬುವಂಥ ಶಬ್ದದಲ್ಲಿ ವಸುಧಾತುವನ್ನು ಹೊಸ ನಿವಾಸ ಎಂಬುದು ತೆಗೆದುಕೊಳ್ಬೇಕು, ಹೊಸ ಆಚ್ಛಾದನೆ ಎಂಬುದು ತೆಗೆದುಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಬೇಕಾದಷ್ಟು ಒಂದೊಂದು ಪದಕ್ಕೂ ಕೂಡ ಆ ರೀತಿಯಾದ ಚರ್ಚೆಯನ್ನು ನಾವು ಮಾಡ್ತಿದ್ದು. ಹಾಗೆ 10 ವರ್ಷ, ಒಂದು ಸುಮಾರು 10 ವರ್ಷ ನಾವು ಆ ರೀತಿಯಾಗಿ ಚರ್ಚೆ ಮಾಡ್ತಿದ್ವು. ಅದರಲ್ಲಿ ಅವರಲ್ಲಿದ್ದಂಥ ಮಾನವೀಯತೆ, ಆ ಒಂದು ಸತ್ಯಕ್ಕೆ ಬದ್ಧವಾಗಿರಬೇಕು, ತತ್ವಕ್ಕೆ ಬದ್ಧವಾಗಿರಬೇಕು ಎಂಬುವಂಥ ನಿಲುವು ಯಾವ ರೀತಿಯಾಗಿರ್ತೇವೆ. ಒಂದು ಸ್ಥಾಲಿ ಪುಲಾಕ ನ್ಯಾಯ ಅಂತ ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ. ಅಂದರೆ ಒಂದು ಅಗಳು ಅದು ಬೆಂದಿದೆಯೋ ಇಲ್ವೋ ಅಂತ ನೋಡಿದ್ರೆ ಎಲ್ಲ ಪ್ರತಿಯೊಂದು ಅಗಳನ್ನು ನಾವೇನು ಟೆಸ್ಟ್ ಮಾಡಬೇಕಾಗಿಲ್ಲ. ನಾನು ಅವರು ಕುಳಿತುಕೊಂಡು ಏನೋ ಉಪನಿಷತ್ತು ವಿಷಯದಲ್ಲಿ ಚರ್ಚೆ ಮಾಡ್ತಿದ್ದೀವಿ. ಆಗ ಫೋನಿನ ಶಬ್ದ ಬಂತು, ಅವ್ರು ಫೋನ್ ತಗೊಂಡ್ರು. ಆವಾಗ ಏನಾಯಿತು ಅಂತಂದರೆ, ನಾನು ಕಣ್ಣಿಂದ ಕಂಡಿರೋದು, ಕಿವಿಯಿಂದ ಕೇಳಿರೋದು, ಎದುರುಗಡೆನೇ ಕೂತಿದ್ನಲ್ಲ, ಕರ್ನಾಟಕ ದೇಶದ ಸರ್ಕಾರದ ಕಾರ್ಯದರ್ಶಿಗಳು ಫೋನ್ ಮಾಡಿದ್ದಿದ್ದು. ಅವರಿಗೆ ಆ ಸಂದರ್ಭದಲ್ಲಿ ಶರೀರದಲ್ಲಿ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ. ಆ ಸಂದರ್ಭದಲ್ಲಿ, ಆ ಟೈಮ್ನಲ್ಲಿ ಸರ್ಕಾರದ ಕಾರ್ಯದರ್ಶಿಗಳು, ಸೆಕ್ರೆಟರಿ ಇದ್ದಂಥವರು, ಅವರು ಫೋನ್ ಮಾಡಿ ಹೇಳಿದ್ರು, ಭೈರಪ್ಪನವರೇ, ನಿಮಗೆ ಈ ರೀತಿಯಾಗಿ ಶರೀರದಲ್ಲಿ ಆರೋಗ್ಯದ ತೊಂದರೆ ಬಂದಿದೆ ಅಂತ ತಿಳಿದುಕೊಂಡಿದ್ದೀವಿ. ಮಿನಿಸ್ಟರ್ ಅವರು ಹೇಳಿದ್ದಾರೆ, ಅವರಿಗೆ ಆರೋಗ್ಯದ ವಿಷಯದಲ್ಲಿ ಹಾಸ್ಪಿಟಲೈಸೇಷನ್, ಒಂದು ಚಿಕಿತ್ಸಾಲಯಕ್ಕೆ ಹೋದರೆ ಅಲ್ಲಿ ಎಷ್ಟು ಖರ್ಚಾಗುತ್ತೋ ಅದೆಲ್ಲವನ್ನು ಕೂಡ ಸರ್ಕಾರ ವಹಿಸ್ಕೊಳ್ಳುತ್ತೆ. ನಾವು ವಹಿಸ್ಕೊಳ್ತೀವಿ, ದಯವಿಟ್ಟು ಎಷ್ಟು ಖರ್ಚಾಗಿದ್ರೆ ನೀವು ತಿಳಿಸ್ಬೇಕು ಅಂತ ಆ ಕಡೆಯಿಂದ ಫೋನ್ ಬಂತು. ತಕ್ಷಣ ಮುಂದಿನ ಒಂದು ಕ್ಷಣನೂ ವೆಯ್ಟ್ ಮಾಡಲಿಲ್ಲ. ಅವ್ರು ಕೊಟ್ಟಿದ್ದ ಉತ್ತರ ಏನು ಗೊತ್ತೇ? ನನಗೆ ನನ್ನ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ, ಸರ್ಕಾರದ ಯಾವುದು ಇದು ಬೇಕಿಲ್ಲ, ಯಾರಿಗೆ ಆ ರೀತಿಯ ತೊಂದರೆ ಇರ್ತೋ ಅಂಥ ಸಾಹಿತಿಗಳಿಗೆ ಕೊಡಿ ಅಂತ. ಎಲ್ರಿ ಪ್ರಪಂಚದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ಯಾವ ದೃಷ್ಟಿಯಿಂದ ಸಿಕ್ಕಿದ್ರೂ ಕೂಡ ಬರಲಿ ಅಂತ ನೋಡ್ತಾರೆ ಹೊರತು, ಇವಾಗ ಇಲ್ಲದೆ ಇರ್ತಕ್ಕಂಥ ಕಾಯಿಲೆನೂ ಹೇಳ್ಕೊಂಡು ಏನಾದರೂ ಸರ್ಕಾರದಿಂದ ಬರ್ತೇನೋ ಅಂಬುವಂಥ ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳಿರುವಾಗ ಭೈರಪ್ಪನವರ ಅವ್ರ ಗುಣ ಎಂಥದ್ದು, ಅವ್ರು ಯಾವ ರೀತಿಯಾದ ಸತ್ಯಕ್ಕೆ ಬದ್ಧರಾಗಿದ್ದರು ಎಂಬುದಕ್ಕೆ ಬೇರೆ ಉದಾಹರಣೆ ಬೇಕೆ. ನಾನು ಕಣ್ಣಿಂದ ಕಂಡಿದ್ದು ಅದು. ಆಗಲೇ ಅವರು ಆ ರೀತಿಯಾಗಿ ಉತ್ತರ ಕೊಟ್ಟರು. ಅಂತಹ ಭೈರಪ್ಪನವರು ಅವ್ರ ಜೊತೆ ಒಳಗೆ ಇದ್ದಂಥ ಕೆಲವು ಕಾಲ ಕಳೀತಾ ಇದ್ದಿದ್ದು ಆ ಒಂದು ಅನುಭವಗಳಿದೆಯಲ್ಲ, ಎಷ್ಟು ನಿರ್ದಾಕ್ಷಿಣ್ಯ ಮುಲಾಜು ಎಂಬುದು ಅವರಲ್ಲಿರಲಿಲ್ಲ. ನಾನು ಒಂದು ಸಲ ಯಾವುದೋ ಒಂದು ಪತ್ರಿಕೆ ಒಳಗೆ ಲೇಖನ ಬರೆದಿದ್ದೆ. ಕಾಶ್ಮೀರದಲ್ಲಿ ಸಂಸ್ಕೃತ ಸಾಹಿತ್ಯದ ಸ್ಥಿತಿ ಹೇಗಿತ್ತು ಅಂತ ಆ ಲೇಖನದ ವಿಷಯ. 8ನೇ ಶತಮಾನದಲ್ಲಿ ಕಾಶ್ಮೀರದಲ್ಲಿ ಲಲಿತಾದಿತ್ಯ ಎಂಬಂಥ ಒಬ್ಬ ದೊಡ್ಡ ರಾಜ ಇರ್ತಾನೆ. ಆ ಲಲಿತಾದಿತ್ಯನು ತನ್ನ ಸಾಮ್ರಾಜ್ಯವನ್ನು ತುಂಬ ವಿಸ್ತರಿಸ್ತಾನೆ. ಅವನ ಮೊಮ್ಮಗ ಬಂದ ನೆಕ್ಸ್ಟು, ಜಯಾಪೀಡ ಅಂತ ಅವನ ಹೆಸರು. ಆ ಜಯಾಪೀಡ
ತಾನೂ ಕೂಡ ಆ ರೀತಿ ವಿಸ್ತರಣೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟ. ಇದೆಲ್ಲ ನಮ್ಮ ಕಲ್ಹಣನ ರಾಜತರಂಗಿಣಿಯಿಂದ ಗೊತ್ತಾಗುತ್ತೆ. ಅವನು ಪ್ರಯತ್ನ ಪಟ್ಟ, ಅದರಲ್ಲಿ ಅವನಿಗೆ ಅಷ್ಟು ಹೆಚ್ಚಿನ ಸಾಫಲ್ಯ ಸಿಗಲಿಲ್ಲ. ಆಗ ಅವನೊಂದು ಒಂದು ತೀರ್ಮಾನ ಮಾಡಿದ, ಕಾಶ್ಮೀರವನ್ನು ಇಡೀ ಭಾರತಕ್ಕೆ ಜ್ಞಾನದ ಕೇಂದ್ರವಾಗಿ ಮಾಡ್ತೀನಿ. ಅವನು ತನ್ನಲ್ಲಿದ್ದಂಥ ಸಮಸ್ತ ಶಕ್ತಿಯನ್ನು ಉಪಯೋಗಿಸಿ ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ವಾಂಸರಿದ್ದರು, ತಾರ್ಕಿಕರಿದ್ದರು, ಅವರೆಲ್ಲರನ್ನೂ ಕೂಡ ಆಹ್ವಾನ ಮಾಡ್ತಾನೆ. ಜಯಾಪೀಠ ಹಾಗೆ ಉದ್ಭಟ ಅಂತ ಬರ್ತಾರೆ. ಪ್ರತ್ಯಹಂ ದತ್ತ ಲಕ್ಷ ದೀನಾರಹ ಅಂತ ಈ ರೀತಿಯೆಲ್ಲ ಮಾತು ಬರ್ತಾ ಇದೆ. ಒಂದು ದಿವಸಕ್ಕೆ 1,00,000 ದೀನಾರಗಳಾದರೂ ಚಿಂತೆ ಇಲ್ಲ, ಉದ್ಭಟ ನೀನು ನಮ್ಮ ದೇಶಕ್ಕೆ ಬರಬೇಕು ಅಂತ. ಆ ಕಾರಣದಿಂದಲೇ 8ನೇ ಶತಮಾನದ ಉತ್ತರಾರ್ಧದಿಂದ 12ನೇ ಶತಮಾನದವರೆಗೆ ನಮ್ಮ ಭಾರತದಲ್ಲಿ ಉತ್ಪತ್ತಿಯಾದಂಥ ಅತ್ಯಂತ ಶ್ರೇಷ್ಠ ಗ್ರಂಥಗಳು ಅಂತ ಯಾವುದಿದೆ ಅವೆಲ್ಲವೂ ಕೂಡ ಕಾಶ್ಮೀರದಿಂದ ಬಂತು. ನೀವು ಅಭಿನವ ಗುಪ್ತರನ್ನು ನೋಡ್ತೀರಾ, ಮಹಿಮ ಭಟ್ಟನ್ನು ನೋಡ್ತೀರಾ, ಮಮ್ಮಟ ಭಟ್ಟನ್ನು ನೋಡ್ತೀರಾ, ಜಯಂತ ಭಟ್ಟನ್ನು ನೋಡ್ತೀರಾ, ಎಂತೆಂಥ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥಗಳು ಅವೆಲ್ಲವೂ ಕೂಡ ಬಂದಿದ್ದು ಕಾಶ್ಮೀರದಿಂದ. 12ನೇ ಶತಮಾನದವರೆಗೂ ಆಯಿತು, ಆಮೇಲೆ ಅದು ನಿಂತೋಯ್ತು, ಅಲ್ಲಿ ಕಟ್ ಆಫ್ ಆಗೋಯ್ತು. ನಾನೇನು ಬರೆದಿದ್ದೆ ಲೇಖನದಲ್ಲಿ, ಕಾರಣಾಂತರಗಳಿಂದ ಅಲ್ಲಿನ ಸಾಹಿತ್ಯ ಸಾಮ್ರಾಜ್ಯವು ಮುಳುಗಿ ಹೋಯಿತು, ಮುಂದೆ ಅಲ್ಲಿ ಕೃತಿಗಳು ಬರಲಿಲ್ಲ ಅಂತ ಬರೆದಿದ್ದೆ. ಓದ್ಬಿಟ್ಟು ಭೈರಪ್ಪನವರು, ನಾಗರಾಜರೇ ನೀವು ಪುಕ್ಕಲ್ ಮನಸ್ಸಿನವರು, ಯಾತಕ್ಕೋಸ್ಕರ ಹಾಗಾಯಿತು ಅಂಬೋದು ನೀವು ಧೈರ್ಯವಾಗಿ ಹೇಳಲಿಲ್ವಲ್ಲ. ನೀವು ಕಾರಣಾಂತರಗಳಿಂದ ಆಯಿತು ಅಂತ ನುಣುಚ್ಕೊಳ್ತೀರಲ್ಲ, ಇದೇ ಮಾತಾಡಿದ್ರು ನನಗೆ. ನಮ್ಮಲ್ಲಿ ವಿಶೇಷದ ಸಂಸ್ಕೃತ ವಿದ್ವಾಂಸರೇ ಆ ಒಂದು ಧೈರ್ಯದ ದೃಷ್ಟಿ ಇರಲ್ಲ. ಯಾರೂ ನಮ್ಮನ್ನು ಆಮೇಲೆ ಹಿಡಿದು ಎಲ್ಲಿ ಪ್ರಶ್ನೆ ಮಾಡಿಬಿಡ್ತಾರೋ ಅಂತ ಹೆದರ್ಕೊಂಡು ಇದಕ್ಕೆ ನಾವು ಆ ರೀತಿಯಾಗಿ ಬರೀತೀವಿ. ಆದರೆ ಅವರಿಗೆ ಅದು ಇಷ್ಟ ಇರಲಿಲ್ಲ, ಸರ್ವಥಾ ಇಷ್ಟ ಇರಲಿಲ್ಲ. ಯಾವಾಗ ಅದು ಸತ್ಯವೋ ಅದನ್ನ ಹೇಳುವಂಥ ಧೈರ್ಯ ಇರಬೇಕಾಗಿತ್ತು ನಿಮಗೆ. ಆ ರೀತಿಯಾಗಿ ಅವರು ಮಾತನಾಡಿದರು. ಒಂದೊಂದು ವಿಚಾರದಲ್ಲೂ ಕೂಡ ಅವ್ರನ್ನ ಎಷ್ಟೋ ಗ್ರಂಥಗಳು ಈ ಆವರಣ ಬರೆದಂಥ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಪ್ರಶ್ನೆ ಮಾಡಿದ್ದುಂಟು. ಮೊದಲು ಒಂದು ಸ್ವಲ್ಪ ಹಸ್ತಪ್ರತಿ ಇರ್ತಲ್ಲ, ಅದನ್ನ ನಮಗೆಲ್ಲ ತೋರಿಸೋದು, ನನಗೆ ಶತಾಬ್ದಾನಿ ಗಣೇಶ್ಗೆ ಇವರಿಗೆಲ್ಲ ತೋರಿಸೋರು ಇದು ಅಂತ. ನಾನು ಕೇಳಿ, ಸಾರ್ ಈ ರೀತಿಯಾಗಿ ಬರೀತಾ ಇದ್ದೀರಿ, ಇವತ್ತಿನ ರಾಜಕೀಯ ಸ್ಥಿತಿ ಒಳಗೆ ಹೀಗೆ ಮಾಡಿದ್ರೆ ನೀವು ಉಳಿತೀರಾ ಯಾವ ಟೈಮ್ನಲ್ಲಿ? ನಾಗರಾಜರೇ, ನಾನು ಆವಾಗ ಯಾರು ಈ ಹಾಸನದ ಹತ್ರ ಇದೆ ನಮ್ಮ ಬ್ರಾಹ್ಮಣ ಸಮಾಜದ ಇದಾಗಿದ್ರಲ್ಲ, ಹಾರನಹಳ್ಳಿ ರಾಮಸ್ವಾಮಿ, ಅವ್ರನ್ನೆಲ್ಲ ನಾನು ಕೇಳಿದ್ದೀನಿ, ನೀವು ಯು ಗೋ ಹೆಡ್, ನೀವು ಏನು ಯೋಚನೆ ಮಾಡಬೇಡಿ, ನಿಮಗೆ ಏನಾದರೂ ಆ ರೀತಿಯಾದ ತೊಂದರೆ ಬಂದರೆ ನಾವು ರಕ್ಷಿಸ್ತೀವಿ ಅಂತ ಅವ್ರು ಹೇಳಿದ್ರು. ಏನಾಗುತ್ತೆ ನೋಡೋಣ ಅಂತಲೇ ಹಿ ಹ್ಯಾಡ್ ದಟ್ ಚೆಸ್ಟ್. ಆ ರೀತಿಯಾಗಿರ್ತಕ್ಕಂಥ ಧೈರ್ಯ ಎಂಬುದು ಅವರಲ್ಲಿತ್ತು. ಅಂಥ ವ್ಯಕ್ತಿ ಕನ್ನಡ ಸಾಹಿತ್ಯದಲ್ಲಿ ಪ್ರಾಯಶಃ ಇನ್ನೊಬ್ಬರು ಹುಟ್ಟೋದು ಸಾಧ್ಯವಿಲ್ಲ ಅಂತ ಕಾಣುತ್ತೆ. ಆ ರೀತಿಯಾಗಿರ್ತಾ ಇದು ಮಾಡಿದ್ರು. ಅವರ ವಿಷಯದಲ್ಲಿ ನಾವು ಬೇಕಾದಷ್ಟು ಮಾತಾಡ್ಬೋದಾಗಿತ್ತು, ಆದರೆ ಇವತ್ತಿನ ಕಾಲದ ದೃಷ್ಟಿಯಿಂದ ಮತ್ತು ನಮಗೆಲ್ರಿಗೂ ಆಸಕ್ತಿ ಇರೋದು ವಿಶ್ವೇಶ್ವರ ಭಟ್ರ ಮಾತುಗಳನ್ನು ಕೇಳಬೇಕು, ಅದಕ್ಕೋಸ್ಕರ ಬಂದಿರೋದ್ರಿಂದ ನಾನು ಇಷ್ಟಕ್ಕೆ ನಿಲ್ಲಿಸ್ತೀನಿ. ನಮಸ್ಕಾರ. ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರು ಕನ್ನಡ ಸಾಹಿತ್ಯದ ಸಾರ್ವಭೌಮ. ಡಾಕ್ಟರ್ ಎಚ್.ವಿ. ನಾಗರಾಜರಾವ್ ಅವರು ಸಂಸ್ಕೃತ ಸಾಹಿತ್ಯದ ಸಾರ್ವಭೌಮ. ಈ ಇಬ್ಬರು ಮಹಾನ್ ಶಿಖರಗಳ ಅವಿನಾಭಾವ ಸಂಬಂಧವನ್ನು ನಮಗಾಗಿ ಚಿತ್ರಿಸಿಕೊಟ್ರು. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇವೆ. ಇನ್ನು ಸಭಾಧ್ಯಕ್ಷರ ನುಡಿಗಳು. ವಿಶ್ವೇಶ್ವರ ಭಟ್ ಅಂದರೆ ಕೇವಲ ಅವರು ಒಬ್ಬರು ಪತ್ರಕರ್ತರಲ್ಲ, ಅವರು ಕನ್ನಡ ಸಾಂಸ್ಕೃತಿಕ ಲೋಕದ ಮತ್ತು ಬೌದ್ಧಿಕ ಲೋಕದ ಪ್ರಬಲವಾದ ಧ್ವನಿ,
ಪ್ರಬಲವಾದ ಪ್ರತಿನಿಧಿಯೂ ಹೌದು. ಅಕ್ಷರಗಳನ್ನೇ ಆಯುಧವಾಗಿರಿಸಿಕೊಂಡು ಓದುಗರ ಯೋಚನಾ ಲಹರಿಯನ್ನು ವಿಸ್ತರಿಸಿದ ಅನುಭವಿ ಅಪರೂಪದ ಸಂಪಾದಕರು. ಒಂದು ಸಂತೋಷದ ವಿಚಾರ ಏನು ಅಂತಂದರೆ, ಪ್ರತಿಯೊಬ್ಬನ ಕನ್ನಡಿಗನ ದಿನಚರಿ ಆರಂಭ ಆಗೋದು ವಿಶ್ವೇಶ್ವರ ಭಟ್ಟರ ವಿದ್ವತ್ಪೂರ್ಣ ಲೇಖನದ ಸಾಲುಗಳಿಂದ. ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದೀಗ ಅವರ ಮಾತುಗಳನ್ನು ಕೇಳೋದಕ್ಕೆ ಇಡೀ ಸಭೆ ಉತ್ಸುಕವಾಗಿದೆ. ಇದೀಗ ಅವರ ಮಾತುಗಳು. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ವಿದ್ವಾಂಸರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಭೈರಪ್ಪನವರ ಅಭಿಮಾನಿಗಳೇ, ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನೋ ಇಲ್ವೋ ಅಂತ ನಿನ್ನೆ ರಾತ್ರಿ 11 ಗಂಟೆ ತನಕನೂ ಕೂಡ ಒಂದು ಸಂದೇಹ ಇತ್ತು. ನಾನು ರಾತ್ರಿ 11 ಗಂಟೆಗೆ ನಾನು ಗಾನ ಭಟ್ರಿಗೆ ಫೋನ್ ಮಾಡಿದೆ. ನನಗೊಂದು ಕೋರ್ಟ್ ನೋಟಿಸ್ ಬಂದಿದೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಾರದು ಅನ್ನುವಂಥದ್ದು ಅದರ ಆಶಯ. ಅದರಲ್ಲೂ ಭೈರಪ್ಪನವರ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ಹೇಳಬಾರದು ಅನ್ನುವಂಥದ್ದು ಕೂಡ ಅದರಲ್ಲಿ ಒಂದು ಒಕ್ಕಣಿಕೆ ಇದೆ. ನಾನು ಒಂದು ವೇಳೆ ಬರಲಿಲ್ಲ ಅಂತಂದರೆ ಬೇಸರ ಮಾಡ್ಕೋಬೇಡಿ ಅಂತೇಳಿ ಹೇಳಿದೆ ನಾನು. ಅದಕ್ಕಿಂತ ಹೆಚ್ಚಿನದಾಗಿ ಒಬ್ಬರು ಕಾನೂನು ಪಂಡಿತರನ್ನು ಒಂದು ಅಭಿಪ್ರಾಯವನ್ನು ತಗೊಳ್ತೀನಿ. ಬರಬೇಕೋ ಬೇಡವೋ ಅಂತಕ್ಕಿಂತ ಹೆಚ್ಚಿನದಾಗಿ ನನಗೆ ಅನಿಸಿದ್ದನ್ನು ನಾನು ಮಾತಾಡ್ತೀನಿ, ನನ್ನನ್ನು ನೀವು ಬಚಾವ್ ಮಾಡ್ತೀರಾ ಅಂತೇಳಿ ಕೇಳಲಿಕ್ಕೆ ಅಂತೇಳಿ ನಾನು ಅವ್ರಿಗೆ ಫೋನ್ ಮಾಡಿದ್ದೆ. ಅವರು ನನಗೆ ಹೇಳಿದರು, ಬೆಳಿಗ್ಗೆ ಹೇಳಿದರು, ನನಗೆ ಇವತ್ತು ಬೆಳಿಗ್ಗೆ ಹೇಳಿದರು, ಅಲ್ಲರಿ ಒಂದು ವೇಳೆ ನೀವು ಯಾರಾದರೂ ಹಾಗೆ ಹೇಳಿದ್ರೆ ನೀವೇನಾದರೂ ಸುಮ್ಮನೆ ಕೇಳ್ತೀರಾ ನೀವು ಅಂತ ಕೇಳಿದ್ರು ನನಗೆ. ಇಲ್ಲ ಕೇಳೋ ಪ್ರಶ್ನೆ ಅಂತೂ ಇಲ್ಲವೇ ಇಲ್ಲ, ಆದರೆ ಹೇಳಿದ್ರೆ ಆ ಥರದ ಪರಿಸ್ಥಿತಿ ಬಂದರೆ ನೀವು ಬಚಾವ್ ಮಾಡ್ತೀರಾ ಅಂತ ಕೇಳಿದೆ ನಾನು. ಅವ್ರು ಹೇಳಿದರು, ನಿಮ್ಗೆ ಏನು ಅನಿಸುತ್ತೋ ಭೈರಪ್ಪನವ್ರ ಬಗ್ಗೆ ನೀವು ಮಾತಾಡಿ, ಉಳಿದಿದ್ದನ್ನು ನಾನು ನೋಡ್ಕೊಳ್ತೀನಿ ಅಂತೇಳಿ ಹೇಳಿದರು. ನಂತರ ಕೊನೆಗೆ ಸುಮಾರು 10 ಗಂಟೆ ಹೊತ್ತಿಗೆ ಗಾನ ಭಟ್ರಿಗೆ ಹೇಳಿದೆ, ಇಲ್ಲ ನಾನು ಬರ್ತೀನಿ ಇವತ್ತು ಕಾರ್ಯಕ್ರಮಕ್ಕೆ ಅಂತೇಳಿ ಹೇಳಿದೆ. ಅದು ಯಾವ ಕೋರ್ಟ್ ನೋಟಿಸು ಕೊಟ್ಟವರು ಯಾರು ಅನ್ನುವಂಥದ್ದು ಇಲ್ಲಿ ಬೇಡ ಅಂತ. ಭೈರಪ್ಪನವರ ಸಂಸ್ಮರಣಾ ಕಾರ್ಯಕ್ರಮ. ಭೈರಪ್ಪನವರು ನಮ್ಮನ್ನು ದೈಹಿಕವಾಗಿ ಅಗಲಿ 9 ತಿಂಗಳಾಯಿತು ಅಂತ. ಆದರೆ ಅವರು ನಮ್ಮ ಜೊತೆಯಲ್ಲಿ ಜೀವಂತವಾಗಿ ನಮ್ಮ ಚಿತ್ತಭಿತ್ತಿಯಲ್ಲಿ ಶಾಶ್ವತವಾಗಿ ನೆಲೆಸಿದಂಥವರು. ಬರೀ ನೆಲೆಸಿದವರಲ್ಲ, ನಮ್ಮ ಯೋಚನೆಯಲ್ಲಿ ಸದಾ ಇರುವಂಥವರು. ನಾವು ನಮ್ಮ ಬದುಕಿನಲ್ಲಿ ಅನೇಕ ಸಂದಿಗ್ಧಗಳನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಭೈರಪ್ಪನವರ ವಿಚಾರಗಳು ನಮಗೆ ಆಸರೆಯಾಗತ್ತೆ. ಅವರ ಕಾದಂಬರಿ ಪಾತ್ರಗಳು ನಮಗೆ ನೆರವಿಗೆ ಬರುತ್ತೆ. ಅವರು ಹೇಳಿದಂಥ, ಅವರು ಬಿತ್ತಿದಂಥ ವಾದಗಳು, ವಿಚಾರಗಳು, ಚಿಂತನೆಗಳು ನಮಗೆ ಆಶ್ರಯವನ್ನು ಕೊಡುತ್ತೆ. ಹೀಗಾಗಿ ಭೈರಪ್ಪನವರ ಒಂದು ಯೋಚನೆ ಇಲ್ಲದೆ, ಅವರ ಆಲೋಚನೆ ಇಲ್ಲದೆ ನಮ್ಮ ದಿನಗಳು ಕಳೆಯೋದಿಲ್ಲ. ಹೀಗಾಗಿ ಇದು ಒಂದು ರೀತಿ ಸಂಸ್ಮರಣಾ ಕಾರ್ಯಕ್ರಮ, ಅವರನ್ನು ಪದೇ ಪದೇ ನೆನಪು ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮ. ಅಜಕ್ಕಳ ಗಿರೀಶ್ ಭಟ್ರು ತುಂಬ ಸವಿಸ್ತಾರವಾಗಿ ಮತ್ತು ಅತ್ಯಂತ ಆಳವಾಗಿ ಇವತ್ತಿನ ಸಭೆಗೆ ಗಾಂಭೀರ್ಯ ತುಂಬುವ ರೀತಿಯಲ್ಲಿ ಭೈರಪ್ಪ ಮತ್ತು ರಾಷ್ಟ್ರೀಯತೆ ಎನ್ನುವಂಥ ವಿಷಯದ ಬಗ್ಗೆ ಮಾತನಾಡಿದ್ದಾರೆ.
ವಿದ್ವಾನ್ ಗಾನ ಭಟ್ ಅವರು ಭೈರಪ್ಪನವರ ವೈಚಾರಿಕ ನೆಲೆಯ ಬಗ್ಗೆ ಮಾತನಾಡಿದ್ದಾರೆ. ಪ್ರಾಯಶಃ ಭೈರಪ್ಪನವರ ನಿಧನದ ನಂತರ ನಾನು ಕೇಳಿದ 2 ಅಪರೂಪದ ಉಪನ್ಯಾಸಗಳಿವೆ. ಭೈರಪ್ಪನವರ ಸಮಗ್ರ ಚಿಂತನೆ ಮತ್ತು ಕೃತಿಯನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಪ್ರಯತ್ನ ಇವತ್ತಿನ ಈ ಸಭೆಯಲ್ಲಿ ಆಗಿರುವಂಥದ್ದು ಯೋಗ. ನಾಗರಾಜರಾಯರಂತೂ ಅದಕ್ಕೆ ಕಳಶ ಇಟ್ಟ ರೀತಿಯಲ್ಲಿ ಭೈರಪ್ಪನವರ ವ್ಯಕ್ತಿತ್ವದ ಒಂದು ಧೀಮಂತಿಕೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಈ ಎಲ್ಲ ಮಹನೀಯರು ಹೇಳಿದಂತಹ ವಿಚಾರಗಳನ್ನು ಸಮ್ಮತಿಸ್ತಾ, ನನಗೂ ಕೂಡ ನಾನು ಅಂದ್ಕೊಂಡಿದ್ದೆ ನಾನು ಒಂದು 3/4 ಗಂಟೆ ಅಥವಾ 1 ಗಂಟೆ ಮಾತಾಡ್ಬೋದು ಅಂತ. ಆದರೆ ಸಮಯದ ಅಭಾವ ಇರೋದರಿಂದ ನಾನು ಅಷ್ಟು ಮಾತಾಡಲಿಕ್ಕೆ ನಾನು ಹೋಗೋದಿಲ್ಲ. ಚೆನ್ನಾಗಿ ನೆನಪಿದೆ ನನಗೆ, ಬಹುಶಃ 96-97 ದಿನಗಳು. ನಾನು ಭೈರಪ್ಪನವರ ಮನೆಗೆ ಬಂದಿದ್ದೆ. ಆಗ ಅವರು ಒಂದು ಪ್ರಶ್ನೆಯನ್ನು ಕೇಳಿದರು. ಗಿರೀಶ್ ಭಟ್ರು ಅವರ ಹೆಸರನ್ನು ಪ್ರಸ್ತಾಪ ಮಾಡಿದರು ಕೂಡ. ಭಟ್ರೆ, ನೀವು PV ಕಾಣೆಯವರ ಹೆಸರನ್ನು ಕೇಳಿದ್ದೀರಾ ಅಂತ ಕೇಳಿದರು ನನ್ನ ಹತ್ರ. ಪಾಂಡುರಂಗ ವಾಮನ ಕಾಣೆ ಅವರ ಹೆಸರನ್ನು ನೀವು ಕೇಳಿದ್ದೀರಾ ಅಂತ ಕೇಳಿದರು. ನಾನು ಕೇಳಿದ್ದೀನಿ ಸರ್, ಮತ್ತು ಅವರು ಬರೆದಿರುವಂಥ ಒಂದು ಪುಸ್ತಕವನ್ನು ಕೂಡ ಓದಿದ್ದೀನಿ ಅಂತೇಳಿ ಹೇಳಿದೆ. ಅವರು ಅಲ್ಲಿ ತನಕ ಅವರ ಮನೆಯ ಕೂರ್ಚಿಯ ಮೇಲೆ ಕೂತ್ಕೊಂಡಿದ್ದವರು ಸ್ವಲ್ಪ ಮುಂದೆ ಬಂದರು ಅಂತ. ಕನ್ನಡ ಪತ್ರಕರ್ತರು ಯಾರು ಓದೋದಿಲ್ವಲ್ಲ ಈ ಪುಸ್ತಕವನ್ನು, ನೀವು ಹೇಗೆ ಓದಿದ್ರಿ ಅಂತ ಕೇಳಿದರು. ಅದು ನ್ಯಾಯಿಕ ಪ್ರವೇಶ ಅನ್ನುವಂಥದ್ದು ಒಂದು ಕೃತಿ. PV ಕಾಣೆಯವರು ನಿಮ್ಗೆ ಗೊತ್ತಿರಲಿ ಅನ್ನುವಂಥ ಕಾರಣದಿಂದ ಹೇಳ್ತಾ ಇದ್ದೀನಿ. ಬಹಳ ದೊಡ್ಡ ಹಿಸ್ಟಾರಿಯನ್ ಆಗಿದ್ದರು, ಇತಿಹಾಸಕಾರರಾಗಿದ್ದರು, ಭಾಷಾ ತಜ್ಞರಾಗಿದ್ದರು. ಬಾಂಬೆ ಹೈಕೋರ್ಟ್ನಲ್ಲಿ ಅವರು ವಕೀಲರಾಗಿದ್ದರು, ಸಂಸ್ಕೃತ ಪಂಡಿತರಾಗಿದ್ದರು, ಇಂಡೋಲಾಜಿಸ್ಟ್ ಆಗಿದ್ದರು ಅವರು. ನಂತರ ಧರ್ಮಶಾಸ್ತ್ರ ಅನ್ನುವಂಥ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದರು, ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ. 4 ಅಥವಾ 6 ವಾಲ್ಯೂಮ್, ಬಹಳ ಬೃಹತ್ತಾದಂಥ ಒಂದು ಗ್ರಂಥ. ಕೊನೆಗೆ ನನಗೆ ಭೈರಪ್ಪನವರು ಹೇಳಿದರು, ಆ ಪುಸ್ತಕವನ್ನು ನೀವು ನೋಡಿದ್ದೀರಾ ಅಂತ ಕೇಳಿದ್ರು. ಇಲ್ಲ, ನಾನು ನೋಡಿಲ್ಲ, ಅದರ ಕೇಳಿದ್ದೀನಿ ಅಂತೇಳಿ ಹೇಳಿದೆ. ನನ್ನ ಹತ್ರ ಆ ಪುಸ್ತಕ ಇದೆ, ದಯವಿಟ್ಟು ಒಂದು ಸಲ ನೋಡಿ ಅಂತೇಳಿ ಹೇಳಿದರು. ನೀವು ಪತ್ರಕರ್ತರಾದವರಿಗೆ ಅಷ್ಟೆಲ್ಲ ಓದಲಿಕ್ಕೆ ಸಮಯ ಇರುತ್ತೋ ಗೊತ್ತಿಲ್ಲ, ನೀವು ಆ ಪುಸ್ತಕವನ್ನು ಒಂದು ಸಲ ಕಣ್ಣಿಗೆ ತುಂಬಿಕೊಳ್ಳಿ ಅಂತೇಳಿ ಹೇಳಿದರು. ನಾನು ಅದನ್ನು ಕಣ್ಣಿಗೆ ತುಂಬಿಕೊಂಡೆ. ನಾನು ಒಂದು ಸಲ ಪುಸ್ತಕವನ್ನು ಮುಟ್ಟಿ ನಮಸ್ಕಾರ ಮಾಡಿದೆ. ಅದಾದ ನಂತರ PV ಕಾಣೆಯವರ ಬಗ್ಗೆ ಒಂದು ಪ್ರಸಂಗವನ್ನು ಹೇಳಿದರು. ಅವರ ಜೀವನದಲ್ಲಿ ನಡೆದಂಥ ಒಂದು ಪ್ರಸಂಗವನ್ನು ಹೇಳಿದರು. ನನಗದೇ ಪ್ರಸಂಗವನ್ನು ಸುಮಾರು 30 ವರ್ಷಗಳ ನಂತರ, ಅಂದರೆ ಈಗ PV ಕಾಣೆಯವರ ಜೀವನದಲ್ಲಾದಂಥ ಈ ಘಟನೆ 64ರಲ್ಲಿ ಆಗಿದ್ದು, ನನಗೆ ಈ ಘಟನೆಯನ್ನು ಹೇಳಿದ್ದು HY ಶಾರದಾ ಪ್ರಸಾದ್ ಅವರು. ಅದು 2010ನೇ ಇಸ್ವಿಯ ಸುಮಾರಿಗೆ ಹಿಡಿದಂಥ ಒಂದು ಘಟನೆ. PV ಕಾಣೆಯವರು ನೆಹರು ಅವರಿಗೆ ಬಹಳ ಆತ್ಮೀಯ ಸ್ನೇಹಿತರಾಗಿದ್ದರು. ಅವರು ವಿಶ್ವಸಂಸ್ಥೆಯಲ್ಲಿ ಅಥವಾ ಮಹತ್ವವಾದಂಥ ಒಂದು ಘಟಿಕೋತ್ಸವದಲ್ಲಿ ಭಾಷಣ ಮಾಡಬೇಕು ಅಂತಂದರೆ PV ಕಾಣೆಯವರ ಹತ್ರ ಭಾಷಣವನ್ನು ಬರೆಸ್ಕೊಳ್ತಾ ಇದ್ದರು. ಅವರ ಸ್ಪೀಚನ್ನು ಕಾಣೆಯವರು ಬರೆದು ಕೊಡಬೇಕಾಗಿತ್ತು ಅವರಿಗೆ. ಅವರು ತೀರ್ಕೊಂಡ ನಂತರ, ನೆಹರು ಅವರು ತೀರ್ಕೊಂಡ ನಂತರ ಶಾರದಾ ಪ್ರಸಾದ್ ಅವರು ಬಂದು ಕೇಳಿದ್ರಂತೆ, ಕಾಣೆಯವರ ಹತ್ರ ಬಂದು ಕೇಳಿದ್ರಂತೆ, ನೋಡಿ, ನೀವು ನೆಹರು ಅವರಿಗೆ ತುಂಬ ಆಪ್ತರಾದಂಥವರು, ನಾವು ನೆಹರು ಅವರ ಬಗ್ಗೆ ಒಂದು ಪುಸ್ತಕವನ್ನು ಮಾಡ್ತಾ ಇದ್ದೇವೆ, ಅಭಿನಂದನಾ ಗ್ರಂಥವನ್ನು, ಸಂಸ್ಮರಣಾ ಗ್ರಂಥವನ್ನು ಮಾಡ್ತಾ ಇದ್ದೇವೆ, ಅದಕ್ಕೆ ನೀವು ಒಂದು ಲೇಖನವನ್ನು ಬರೆದು ಕೊಡಬೇಕು ಅಂತೇಳಿ ಹೇಳಿದ್ರಂತೆ ಕಾಣೆಯವರ ಹತ್ರ. ಹೇಳಿದವರು ಯಾರು ಅಂತಂದ್ರೆ ಶಾರದಾ ಪ್ರಸಾದ್ ಅವರು.
ಒಂದು ಪತ್ರವನ್ನು ಬರೆದರು ಆರಂಭದಲ್ಲಿ, ಅದಕ್ಕೆ ಉತ್ತರವನ್ನು ಬರೀಲಿಲ್ವಂತೆ. ಮತ್ತೆ 2 ಪತ್ರವನ್ನು ಬರೆದರು, ಆಗಲೂ ಕೂಡ ಉತ್ತರವನ್ನು ಬರೀಲಿಲ್ಲ. ಕೊನೆಗೆ ಅವರನ್ನೇ ಹೋಗಿ ಕೇಳ್ತಾರೆ. ಅವ್ರು ಕೇಳಿದಾಗ ಹೇಳಿದ್ರಂತೆ, ನಾನು ಧರ್ಮಶಾಸ್ತ್ರ ಅನ್ನುವಂಥ ಒಂದು ಪುಸ್ತಕವನ್ನು ಬರೀತಾ ಇದ್ದೇನೆ, ಅದು ಈಗಾಗಲೇ 12 ಸಲ ಪ್ರೂಫ್ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು. ಈಗ 13ನೇ ಸಲ ಕೊನೆಯ ಪ್ರೂಫ್ ರೀಡಿಂಗಿಗೆ ಅಂತೇಳಿ ನಾನು ಆ ಕೆಲಸದಲ್ಲಿ ನಿರತನಾಗಿದ್ದೀನಿ. ನಾನು ಈ ಮಧ್ಯದಲ್ಲಿ ನಾನು ಬೇರೆ ಯಾವ ಕೆಲಸವನ್ನು ಕೂಡ ತಗೊಳ್ಳೋದಿಲ್ಲ. ಹೀಗಾಗಿ ನಾನು ನೆಹರು ಅವರು ನನಗೆ ಆತ್ಮೀಯರಾದರೂ ಕೂಡ ಅವರ ಬಗ್ಗೆ ಬರಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರಂತೆ. ಕೊನೆಗೆ ಇವರು ಶಾರದಾ ಪ್ರಸಾದ್ ಅವರು ಹೋಗಿ ಮತ್ತೊಂದು ಸಲ ಕೇಳ್ಕೊಂಡ್ರಂತೆ, ಆಗಲೂ ಕೂಡ ಅವ್ರು ಬರೀಲಿಲ್ಲ. ಅವರು ನನಗೆ ಭೈರಪ್ಪನವ್ರು ಹೇಳಿದಂಥ ಒಂದು ಮಾತೇನು ಅಂತಂದರೆ, ಭಟ್ರೆ, ಪತ್ರಿಕೋದ್ಯಮದಲ್ಲಿ ಈ ರೀತಿಯಾದಂಥ ಒಂದು ಶಿಸ್ತು ಬರಬೇಕು. ನೀವು ಪತ್ರಿಕೆಗಳಲ್ಲಿ ಮುದ್ರಣಕ್ಕೆ ಕಳಿಸೋದಕ್ಕಿಂತ ಮುಂಚೆ ಕನಿಷ್ಠ ಒಂದು 10 ಜನನಾದರೂ ನಿಮ್ಮ ಪತ್ರಿಕೆಯನ್ನು ಓದಬೇಕು ಮತ್ತು ಫ್ಯಾಕ್ಟ್ಸ್ ಚೆಕ್ಗಳನ್ನು ಮಾಡಬೇಕು. ಕನಿಷ್ಠ ಒಂದು 5ರಿಂದ 8 ಜನ ಇದರ ಫ್ಯಾಕ್ಟ್ ಚೆಕ್ಗಳನ್ನು ಮಾಡಬೇಕು. ಆವಾಗ ಮಾತ್ರ ಒಂದು ಪುಸ್ತಕ ಅಥವಾ ಒಂದು ಅಕ್ಷರ ಅನ್ನುವಂಥದ್ದಕ್ಕೆ ಒಂದು ಮಹತ್ವ ಬರುತ್ತೆ. ನನಗೆ ಬಹಳ ಒಂದು ರೀತಿ ಅಪರಾಧಿ ಪ್ರಜ್ಞೆ ಕಾಡಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ. ನಾನು ಕೊನೆಗೆ 2000ನೇ ಇಸ್ವಿಯಲ್ಲಿ ವಿಜಯ ಕರ್ನಾಟಕ ಸಂಪಾದಕನಾದಾಗ ನಾನು ಒಂದು ವಾರದಲ್ಲಿ ನಾನು ಭೈರಪ್ಪನವ್ರನ್ನ ನಾನು ಭೇಟಿ ಮಾಡಿದ್ದೆ. ಭೇಟಿ ಮಾಡಿ ಅವರಿಗೆ ಹೇಳಿದೆ, ನೀವು ನನಗೆ ಹೀಗೆ ಹೇಳಿದ್ರಿ ಅಂತ. ಪತ್ರಕರ್ತರು ಅವಸರದ ಸಾಹಿತ್ಯ, ಪತ್ರಿಕೆ ಅಂತಂದರೆ ಅವಸರದ ಸಾಹಿತ್ಯ ಅನ್ನುವಂಥದ್ದೆಲ್ಲ ಇದೆ, ಅದನ್ನೆಲ್ಲವನ್ನು ನೀವು ತೆಗೆದುಬಿಡಿ. ಪತ್ರಿಕೆಯಲ್ಲಿ ಒಂದು ಕ್ವಾಲಿಟಿ ಕಂಟ್ರೋಲ್ ಅನ್ನುವಂಥ ಒಂದು ಡಿಪಾರ್ಟ್ಮೆಂಟನ್ನು ಓಪನ್ ಮಾಡಿ ಅಂತ ಹೇಳಿದರು. ಬಹಳ ಒಂದು ಹೊಸ ಕಾನ್ಸೆಪ್ಟ್ ಅದು. ನಾನು ಅವರು ಹೇಳಿದ ನಂತರ ಪ್ರಜಾವಾಣಿಯಲ್ಲಿ ರಿಟೈರ್ಡ್ ಆದಂಥ ಒಬ್ಬ ಸಹೋದ್ಯೋಗಿಗನ್ನು ನಮ್ಮ ಆಫೀಸಿಗೆ ಕರೆಸಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಪತ್ರಿಕೋದ್ಯಮದಲ್ಲಿ ಒಂದು ಕ್ವಾಲಿಟಿ ಕಂಟ್ರೋಲ್ ಅನ್ನುವಂಥ ಒಂದು ಡಿಪಾರ್ಟ್ಮೆಂಟನ್ನು ಓಪನ್ ಮಾಡಿದೆ ಅಂತ. ಆ ಡಿಪಾರ್ಟ್ಮೆಂಟ್ ಓಪನಿಂಗಿಗೆ ಅಂತೇಳಿ ಭೈರಪ್ಪನವರು ಬಂದಿದ್ದರು. ಭೈರಪ್ಪನವರು ಬಂದು ನಮ್ಮ ಎಲ್ಲ ಸಹೋದ್ಯೋಗಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಅವರು ಪತ್ರಿಕೆಗಳಲ್ಲಿ ಎಷ್ಟು ಇಂಪಾರ್ಟೆಂಟು, ಹೆಸರನ್ನು ಹೇಗೆ ಬರೀಬೇಕು, SL ಭೈರಪ್ಪ ಅಂತೇಳಿ ಬರೀತೀರಿ ನೀವು, SL ಅಂತಂದರೆ ಏನು, ಭೈರಪ್ಪ ಅಂತಂದರೆ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ BHY ಅಂತ ಬರೀತಾರೆ, ಅದು ತಪ್ಪು, ಅದು BHAI ಅಂತೇಳಿ ಆಗಬೇಕು. ಪ್ರತಿ ಅಕ್ಷರಕ್ಕೂ ಕೂಡ ಒಂದು ಅರ್ಥ ಇದೆ ಮತ್ತು ಪ್ರತಿ ಅಕ್ಷರವೂ ಕೂಡ ಮಾತನಾಡಬೇಕು. ನಿಜಕ್ಕೂ ಹೇಳ್ತೀನಿ, ಆ ಒಂದು ಸೆಷನ್ನು ಅವರು ಸುಮಾರು ಒಂದು 2 ಗಂಟೆಗಳ ಕಾಲ ಮಾತಾಡಿದರು. ಅದು ಯಾವುದೇ ಒಬ್ಬ ಪತ್ರಿಕೋದ್ಯಮ ಉಪನ್ಯಾಸಕನೂ ಕೂಡ ನನಗೆ ಆ ರೀತಿಯಾದಂಥ ಒಂದು ಪಾಠವನ್ನು ನನಗೆ ಮಾಡಿಲ್ಲ ಅಂತ. ನಾನು ಲಂಡನ್ನಲ್ಲಿ 2 ವರ್ಷ ಪತ್ರಿಕೋದ್ಯಮವನ್ನು ವ್ಯಾಸಂಗ ಮಾಡಿದರೂ ಕೂಡ ಅಲ್ಲೂ ಕೂಡ ನನಗೆ ಆ 2.5 ಗಂಟೆಯಲ್ಲಿ ಭೈರಪ್ಪನವರು ಹೇಳಿದಂತಹ ಪಾಠವನ್ನು ಯಾರೂ ಕೂಡ ಮಾಡಿರಲಿಲ್ಲ. ಭೈರಪ್ಪ ಆ ರೀತಿಯಾದಂತಹ ಒಬ್ಬ ಕಠಿಣ ಮನುಷ್ಯ. ಅವರಿಗೆ ಹೀಗಾಗಬೇಕು ಅಂತಂದ್ರೆ ಹೀಗೇನೇ ಆಗಬೇಕು. ಅದರಲ್ಲಿ ಯಾವುದೇ ಒಳದಾರಿ ಶಾರ್ಟ್ಕಟ್ ಇಲ್ಲವೇ ಇಲ್ಲ ಅಂತ ಅವರಿಗೆ. ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದ್ದಂಥ ಸಂಗತಿ ಏನು ಅಂತಂದರೆ, ನಾನು ವಿಜಯ ಕರ್ನಾಟಕ ಪತ್ರಿಕೆಯನ್ನು ಬಿಟ್ಟಿದ್ದೆ, ಕನ್ನಡಪ್ರಭ ಪತ್ರಿಕೆಗೆ ಸಂಪಾದಕನಾಗಿ ಬಂದಿದ್ದೆ. ನನಗೆ ಬಹಳ ಆಸೆ ಇತ್ತು ಭೈರಪ್ಪನವ್ರ ಹತ್ರ ಒಂದು ಅಂಕಣವನ್ನು ಬರೆಸಬೇಕು ಅಂತ. ನನಗೆ ಪ್ರತಿ ವಾರದಲ್ಲಿ ಒಂದು 2 ಸಲ ನನ್ನದು ಮತ್ತು ಅವರದ್ದು ಮಾತುಕತೆ ಆಗ್ತಾ ಇತ್ತು. ನೀವು ಭೈರಪ್ಪನವ್ರ ಹತ್ರ ಬಹುಶಃ ನಾಗರಾಜರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಅಥವಾ ಇಲ್ಲಿದ್ದವರಿಗೂ ಅನೇಕ ಜನರಿಗೂ ಗೊತ್ತಿರಲೂಬಹುದು. ನೀವು ಭೈರಪ್ಪನವ್ರ ಹತ್ರ 2 ನಿಮಿಷ 5 ನಿಮಿಷ 10 ನಿಮಿಷ ಮಾತಾಡ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ. ನೀವು ಭೈರಪ್ಪನವ್ರ ಫೋನ್ ಬಂತು ಅಂತಂದರೆ ಕನಿಷ್ಠ 3/4 ಗಂಟೆ ಅಥವಾ 1 ಗಂಟೆ. ಮತ್ತು ಕಾಡು ಹರಟೆ ಹೊಡಿತಾ ಇರಲಿಲ್ಲ ಅವರು, ಮತ್ತೆ ಕೆಲಸಕ್ಕೆ ಬಾರದ ಮಾತನ್ನು ಹೇಳ್ತಾ ಇರಲಿಲ್ಲ ಅವರು. ನಾನು ಒಂದ್ಸಲ ಫೋನ್ ಮಾಡಿ ಈ ರೀತಿ ನೀವು ನಮಗೆ ಕಾಲಮ್ ಬರೀಬೇಕು. ಇಲ್ಲ, ನನಗೆ ನಾನು ಯಾಕೆ ಕಾಲಮ್ ಬರೆಯೋದಿಲ್ಲ ಅನ್ನುವಂಥದ್ದನ್ನು ಸುಮಾರು 1 ಗಂಟೆ ಹೇಳಿದರು. ನಾನು ಕೊನೆಗೆ ಅವ್ರಿಗೆ ಹೇಳಿದೆ, ನಾನೇಕೆ ಬರೆಯುತ್ತೇನೆ ಅಂತ ನೀವು ಒಂದು ಪುಸ್ತಕವನ್ನು ಬರೆದಿದ್ದೀರಿ,
ನಾನೇಕೆ ಅಂಕಣವನ್ನು ಬರೆಯುವುದಿಲ್ಲ ಅಂತೇಳಿ ಒಂದು ಪುಸ್ತಕವನ್ನು ಯಾಕೆ ಬರೀಬಾರ್ದು ನೀವು ಅಂತ. ಇಲ್ಲ, ಭಾಳ ಒಳ್ಳೆ ವಿಷಯ ಇದು, ಬರೀತೀನಿ ಸಾಧ್ಯ ಆದರೆ ಅಂತೇಳಿ ಹೇಳಿದರು. ಕೊನೆಗೆ ನಾನು ಮೈಸೂರಿಗೆ ಬಂದೆ. ಮೈಸೂರಿಗೆ ಬಂದು, ನೀವೊಂದು ಅಂಕಣವನ್ನು ಬರೀಲೇಬೇಕು ಭೈರಪ್ಪನವರೇ, ನನ್ನ ಒಂದು ಆಸೆ ಅದು. ಇಲ್ಲ, ನಾನು ಕಾದಂಬರಿ ಪ್ರಕಾರಕ್ಕೆ ನಾನು ಒಗ್ಗಿಕೊಂಡವನು, ನಾನು ಅಂಕಣ ಪ್ರಕಾರಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಮತ್ತು ನಾನು ಏನೇ ಬರೆದರೂ ಕೂಡ ನಾನು ಅಧ್ಯಯನವನ್ನು ಮಾಡದೆ ನನಗೆ ಬರೀಲಿಕ್ಕಾಗಲ್ಲ. ನಾನು ಒಂದು ಕಾದಂಬರಿ ಬರಿಬೇಕು ಅಂತಂದರೆ ನಾನು ಒಂದು 2-3 ದೇಶಕ್ಕೆ ಹೋಗ್ತೀನಿ, 10 ಜನ ವಿದ್ವಾಂಸರ ಜೊತೆಗೆ ಮಾತಾಡ್ತೇನೆ, ವಿಷಯ ಪರಿಣಿತರ ಜೊತೆಗೆ ಮಾತಾಡ್ತೇನೆ, ಸಂಬಂಧಪಟ್ಟವ್ರ ಜೊತೆಗೆ ಸಂವಾದವನ್ನು ಮಾಡ್ತೇನೆ. ನನಗೆ ಒಂದು ಕಾದಂಬರಿ ಬರಿಬೇಕು ಅಂತಂದರೆ 2 ವರ್ಷ, 3 ವರ್ಷ, 4 ವರ್ಷ ಹೀಗೆಲ್ಲ ನಾನು ತಗೊಂಡಿದ್ದಿದೆ. ನಿಮಗೆ ಕಾಲಮ್ ಅಂತಂದರೆ ನಿಮಗೆ ಪ್ರತಿ ವಾರ ಬರಿಬೇಕು ನೀವು. ಅದು ನನಗೆ ಒಗ್ಗದ ಒಂದು ಭರವಸೆ, ಬರವಣಿಗೆಯ ಪ್ರಕಾರ ಅದು. ಹೀಗಾಗಿ ಬಿಟ್ಟುಬಿಡಿ, ಇದು ನನ್ನಿಂದ ಸಾಧ್ಯ ಇಲ್ಲ ಅಂತೇಳಿ ಹೇಳಿದರು. ನಾನು ಸುಮ್ಮನೆ ಬಂದೆ, ಮೈಸೂರಿನಿಂದ ಸುಮ್ಮನೆ ಬಂದೆ. ಅದಾಗ 15 ದಿವಸಕ್ಕೆ ಮತ್ತೆ ಹೋದೆ ಅವ್ರ ಹತ್ರ. ಹೋದೆ, ತುಂಬ ಹೊತ್ತು ಮಾತುಕತೆ ಆಯಿತು. ಎಲ್ಲ ಆದ ನಂತರ, ನೀವು ಯಾಕೆ ಬಂದಿದ್ದೀರಿ ಅಂತ ನನಗೆ ಗೊತ್ತು ಅಂತಂದರು ಅವರು. ಇಲ್ಲ, ಅಂಕಣ ಬರೀರಿ ಅಂತೇಳಿ ಕೇಳಲಿಕ್ಕೆ ಬಂದಿಲ್ಲ ನಾನು ಅಂತೇಳಿ ಹೇಳಿದೆ. ಹೌದಾ ಅಂತಂದರು. ಇಲ್ಲ, ನನಗೆ ಚೆನ್ನಾಗಿ ಗೊತ್ತಾಗಿದೆ ನಿಮಗೆ ಅಂಕಣವನ್ನು ಬರೆಸೋದು ತುಂಬ ಕಷ್ಟ ನಿಮ್ಮ ಹತ್ರದಿಂದ ಅಂತ. ಆದರೆ ನೀವು ಅಂಕಣ ಅಂತೇಳಿ ಬರೀಲಿಕ್ಕೆ ಹೋಗಬೇಡಿ. ಈಗ ರೆಗ್ಯುಲರ್ ಆಗಿ ಏನೋ ಒಂದು ಮುಖ್ಯಮಂತ್ರಿಗಳು ಹೇಳಿದಂಥ ಒಂದು ಹೇಳಿಕೆಗೆ ನಿಮ್ಮ ಒಂದು ಅಂಕಣ ಅಥವಾ ಇನ್ಯಾವುದೋ ಒಂದು ಅಂಕಣ, ಆ ಥರದ ಅಂಕಣವನ್ನು ಬರೆಯುವಂಥದ್ದು ಬೇಡ. ಅಂಕಣ ಅಂತಂದರೆ ಅದು ಚಿರಸ್ಥಾಯಿಯಾಗಿರುವಂಥ ಒಂದು ಬರಹ ಆಗಿರಬೇಕು. ಯಾವ ಕಾಲದಲ್ಲಿ ಓದಿದರೂ ಕೂಡ ಅದು ರೆಲೆವೆಂಟ್ ಆಗಿರಬೇಕು. ಆ ಥರದ ಒಂದು ಅಂಕಣವನ್ನು ಬರೆದು ಕೊಡಿ ಆಗಿದ್ರೆ ಅಂತೇಳಿ ಹೇಳಿದೆ. ನಾವು ಕೊನೆಗೆ ಫ್ರಂಟ್ ಪೇಜ್ನಲ್ಲಿ ಹಾಕಿದ್ವಿ, ಏನಂತಂದರೆ, ಕಾದಂಬರಿ ಬರೆಯುವವರು ಕಾಲಂಬರಿ ಅನ್ನ ಬರೀತಾರೆ ಅಂತ, ಕಾಲಂ ಬರೀತಾರೆ ಅಂತ ಆ ಅರ್ಥದಲ್ಲಿ ಒಂದು ಹಾಕಿದ್ವಿ. ಭೈರಪ್ಪನವರು ಸುಮಾರು ನನಗೆ ತಿಳಿದಾಗ ಒಂದು 9 ತಿಂಗಳ ಬರೆದರು ಅಂತ. ಆ 9 ತಿಂಗಳು ಅವರು ಬರೆದಂತಹ ಲೇಖನ ಇದೆಯಲ್ಲ, ಅದೇ ಒಂದು ರೀತಿ ಅದ್ಭುತವಾದಂಥ ಒಂದು ಕೃತಿ. ಅದು ಪುಸ್ತಕ ರೂಪದಲ್ಲಿ ಬಂದಿದೆ. ಸಾಕ್ಷಿ ಪರ್ವ ಅನ್ನುವಂಥ ಒಂದು ಹೆಸರಿನಲ್ಲಿ ಅದು ಪ್ರಕಟ ಆಗಿದೆ. ಹೀಗಾಗಿ ಭೈರಪ್ಪನವರ ಹತ್ರದಿಂದ ಬಹಳ ಗಂಟು ಬಿದ್ದು ಒತ್ತಾಸೆಯಿಂದ ನಾನು ಆ ಪುಸ್ತಕವನ್ನು ಬರೆಸಿದ್ದೀನಿ ಅನ್ನುವಂಥ ಒಂದು ಬಹಳ ಖುಷಿ ಇದೆ ನನಗೆ. ಕೊನೆಗೆ ಅವರು ಆ ಪುಸ್ತಕ ಬಿಡುಗಡೆಯಾದಾಗ ಹೇಳಿದ್ರು, ಇದನ್ನು ನಾನು ನಿಮಗೆ ಅರ್ಪಣೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ, ಆದರೆ ವಿದೇಶ ಪ್ರಯಾಣದಲ್ಲಿ ಇದ್ದದ್ರಿಂದ ನಾನು ಬೇರೆಯವರಿಗೆ ಅರ್ಪಣೆ ಮಾಡಿದೆ, ಬಟ್ ನಿಮ್ಮ ಹೆಸರನ್ನು ಬರೆದಿದ್ದೀನಿ ಅಂತ ಹೇಳಿದರು ಅವರು. ಇಲ್ಲ, ನೀವು ಈಗಾಗಲೇ ನನಗೆ ಅರ್ಪಣೆ ಮಾಡಿಬಿಟ್ಟಿದ್ದೀರಿ ನೀವು ನನಗೆ ಆ ಪುಸ್ತಕವನ್ನು, ತೊಂದರೆ ಇಲ್ಲ ಅಂತೇಳಿ ಹೇಳಿದೆ. ಭೈರಪ್ಪ ನನಗೆ ಕೊನೆ ಕ್ಷಣದ ತನಕನೂ ಕೂಡ ಅನಿಸಿದ್ದೇನು ಅಂತಂದರೆ, ನಾಗರಾಜರಾಯರು ಭಾಳ ಸೊಗಸಾಗಿ ಹೇಳಿದರು ಅದನ್ನು. ತಾನು ಏನನ್ನ ನಂಬಿದಿನೋ ಅದನ್ನು ಬಿಟ್ಟು ಏನನ್ನೂ ಮಾಡದವರಲ್ಲ ಅವರು. ಅವರ ಕೊನೆ ಕ್ಷಣದಲ್ಲಿ ಒಂದು ಕೋರ್ಟ್ನಲ್ಲಿ ಒಂದು ಸೀನ್ ಬರುತ್ತೆ. ಭೈರಪ್ಪನವರು ಕಟಕಟೆಯಲ್ಲಿ ನಿಂತುಕೊಂಡು ಒಂದು ಸೀನ್ ಬರುತ್ತೆ. ಅದರಲ್ಲಿ ವಕೀಲರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅವರಿಗೆ, ನಿಮಗೆ ಬುದ್ಧಿ ಭ್ರಮಣೆಯಾಗಿದೆಯಂತೆ, ನಿಮಗೆ ನೆನಪಿನ ಶಕ್ತಿ ಹೊರಟೋಗಿದೆಯಂತೆ, ನಿಜಾನ ಅಂತ. ಭೈರಪ್ಪನವರು ಒಂದು 50 ವರ್ಷಗಳ ಹಿಂದೆ ನಡೆದಂಥ ಎಲ್ಲ ಘಟನೆಗಳನ್ನು ಹೇಳ್ತಾರೆ ಅವರು. ನೀವೇ ಯೋಚನೆ ಮಾಡಿ ಅಂತ ಜಡ್ಜಿಗೆ ಅವ್ರು ಕೇಳ್ತಾರೆ, ನೀವೇ ಯೋಚನೆ ಮಾಡಿ, ನನಗೆ ನೆನಪಿನ ಶಕ್ತಿ ಎಷ್ಟಿದೆ ಅನ್ನುವಂಥದ್ದನ್ನು ನೀವೇ ಯೋಚನೆ ಮಾಡಿ. ಭೈರಪ್ಪನವರ ಇನ್ನೊಂದು ಆಪಾದನೆ ಇತ್ತು, ಏನು ಅಂತಂದರೆ, ಭೈರಪ್ಪನವರ ಹತ್ರ ಹೇಳಿಸಿ ಅವರ ಆಸ್ತಿಯನ್ನು ಲಪಟಾಯಿಸಬೇಕು ಅನ್ನುವಂಥ ಒಂದು ಕಾರಣದಿಂದ ಕೆಲವಷ್ಟು ಜನ ಹುನ್ನಾರ ಮಾಡಿದರು ಅಂತ. ಕೊನೆ ಕ್ಷಣ ತನಕನೂ ಕೂಡ ನನ್ನ ಹತ್ರ ಆ ಪತ್ರ ಇದೆ. ಮೋಹನ್ ಅವರಿಗೆ ನಾನು ತೋರಿಸಿದ್ದೇನೆ ಆ ಪತ್ರನ. ಅವರ ಪತ್ನಿಗೆ ಬರೆದಂಥ ಒಂದು ಪತ್ರ, ಅದು ಸುಮಾರು ಒಂದು 8 ಪೇಜಿನ ಪತ್ರ.
ಅದು ಎಲ್ಲೂ ಕೂಡ ಹೊರಗಡೆಗೆ ಬಂದಿಲ್ಲ, ಬಿಡುಗಡೆ ಆಗಿಲ್ಲ. ಅದು ನಾನು ಬಿಡುಗಡೆ ಮಾಡೋದೂ ಇಲ್ಲ, ಅಥವಾ ಸಂದರ್ಭ ಬಂದರೆ ನೋಡೋಣ. 94 ವರ್ಷ ಮನುಷ್ಯನಿಗೆ 8 ಪೇಜಿನ ಪತ್ರ, 2 ಚಿತ್ತಕಾಟಿದೆ ಅಂತಂದರೆ ಸ್ವತಃ ಅವರೇ ಬರೆದಂಥದ್ದು. ಅದರಲ್ಲಿ ಎಲ್ಲೂ ಕೂಡ ವಿಚಾರದ ಮತ್ತು ವಿಷಯದ ರಿಪಿಟೇಷನ್ ಇಲ್ಲ ಅದರಲ್ಲಿ. ಬಹುಶಃ ನನಗೂ ಕೂಡ ಬರಲಿಕ್ಕಾಗಲ್ಲ, ಅಂದರೆ ಯಾರು ನಮ್ಮ ಏಜ್ನಲ್ಲಿದ್ದವರಿಗೂ ಕೂಡ ಅಷ್ಟು ಸ್ಫುಟವಾಗಿ ಸ್ಪಷ್ಟವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಅವರು ಬರೆದಿದ್ರು. ಭೈರಪ್ಪನವರ ಬಗ್ಗೆ ಹೇಳುವಂಥದ್ದು ಬಹಳ ಇದೆ. ಅದರಲ್ಲೂ ಅವರ ನಿಧನಕ್ಕಿಂತ ಮುಂಚೆ ಒಂದು 9 ತಿಂಗಳು ಭೈರಪ್ಪನವರು ಒಂದು 2 ವರ್ಷ ಮುಂಚೆ, ತೀರ್ಕೊಳ್ಳೋದಕ್ಕಿಂತ 2 ವರ್ಷದ ಮುಂಚೆ ನನಗೆ ನಿರಂತರವಾಗಿ ಫೋನ್ ಮಾಡೋರು. ಭಟ್ರೆ, ನನಗೆ ಒಂದೇ ಒಂದು ಆಸೆ ಇದೆ. ಏನಂತಂದರೆ, ಸಂತೇಶಿವರಕ್ಕೆ, ನನ್ನ ಹುಟ್ಟಿದ ಊರಿಗೆ ನೀರನ್ನು ಕೊಡಬೇಕು. ನಾಗರಾಜರಯ್ಯರು ಹೇಳಿದ್ರು, ಯಾರು ಈಗಿನ ಕಾಲದಲ್ಲಿ ಯಾವ ಸಾಹಿತಿಯೂ ಕೂಡ ತನ್ನನ್ನು ಬಿಟ್ಟು ಬೇರೆಯವರಿಗೆ ಸಮಾಜಕ್ಕಾಗಿ ಕೇಳಿದ್ದು ಮಾಡಿದ್ದು ಇಲ್ಲವೇ ಇಲ್ಲ ಅಂತ. ಭೈರಪ್ಪನವರು ಹೇಳಿದ್ರು, ನೀರನ್ನು ಕೊಡಬೇಕು. ನಾನು ನನ್ನ ಜೀವನದಲ್ಲಿ ವಿಧಾನಸೌಧಕ್ಕೆ ಹೋಗಿಲ್ಲ, ನನ್ನ ಜೀವನದಲ್ಲಿ ನಾನು ಮುಖ್ಯಮಂತ್ರಿಯನ್ನು ನಾನು ಭೇಟಿ ಮಾಡಿಲ್ಲ, ಯಾವುದೇ ಒಬ್ಬ MLA ಅಥವಾ ಮಂತ್ರಿಯ ಮನೆಗೆ ನಾನು ಹೋದವನಲ್ಲ. ಆದರೆ ಸಂತೇಶಿವರಕ್ಕೆ ನೀರನ್ನು ಕೊಡಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ನೀವು ಯಾರ ಹತ್ರ ಕರ್ಕೊಂಡು ಹೋದ್ರು ನಾನು ಬರ್ತೀನಿ. ಅದ್ರ ಬಿಟ್ಟು ನನಗೆ ನೀರು ಬೇಕು ನಮ್ಮ ಊರಿಗೆ. ನಂತರ ಆಗ SR ಬೊಮ್ಮಾಯಿ ಅವರಿದ್ದರು, ಬಸವರಾಜ ಬೊಮ್ಮಾಯಿ ಅವರಿದ್ದರು. ನಾನು ಬೊಮ್ಮಾಯಿ ಅವರಿಗೆ ಹೇಳಿದೆ, ಈ ರೀತಿ ಭೈರಪ್ಪನವರು ಬರಬೇಕು ಅಂತೇಳಿ ಇಚ್ಛೆ ಪಟ್ಟಿದ್ದಾರೆ, ನೀವು 1 ಗಂಟೆ ಸಮಯವನ್ನು ಕೊಡಬೇಕು ಅವರಿಗೆ, ಮತ್ತು ಅವ್ರದ್ದೊಂದು ಕೋರಿಕೆ ಇದೆ, ಅದನ್ನು ನೀವು ನಡೆಸ್ಕೊಡ್ಬೇಕು. ಕೊನೆಗೆ ಬೆಂಗಳೂರಿನಿಂದ ಮೈಸೂರಿನಿಂದ ಅವರು ಇಲ್ಲೇ ಇದ್ದಾರೆ, ಪ್ರದ್ಯುಮ್ನ ಮೈಸೂರಿನಿಂದ ಅವರನ್ನು ನಮ್ಮ ಮನೆಗೆ ಕರ್ಕೊಂಡು ಬಂದು, ನಮ್ಮ ಮನೆಯಿಂದ ಬೊಮ್ಮಾಯಿಯವರ ಮನೆಗೆ ಹೋಗಿ, ಬೊಮ್ಮಾಯಿಯವರು ಸುಮಾರು ಆ ದಿವಸ 1.5 ಗಂಟೆ ಇವರು ಹೇಳುವಂಥದ್ದನ್ನು ಎಲ್ಲವನ್ನೂ ಕೂಡ ಕೇಳಿ ತಕ್ಷಣ ಅಧಿಕಾರಿಗಳನ್ನು ಕರೆಸಿ ಅಲ್ಲೇನೇ ಅವ್ರು ಹೇಳಿದರು, ಈ ಯೋಜನೆಗೆ ಎಷ್ಟು ಬೇಕಾಗತ್ತೆ ಅಂತೇಳಿ ಕೇಳಿದರು. ಅವರು ಒಂದು 25 ಕೋಟಿ ರೂಪಾಯಿ ಬೇಕಾಗತ್ತೆ ಅಂತೇಳಿ ಹೇಳಿದರು. ತಕ್ಷಣ ಇದನ್ನು ಮಂಜೂರು ಮಾಡಬೇಕು ಅಂತೇಳಿ ಅವರು ಅಲ್ಲೇ ಬರೆದ್ರು. ಆದರೆ ಸರ್ಕಾರದಲ್ಲಿ ಯಾವ ರೀತಿಯ ಕೆಲಸ ನಡೆಯುತ್ತೆ ಅಂತ ನಿಮ್ಗೆ ಗೊತ್ತಿದೆ. 6 ತಿಂಗಳಾದರೂ ಏನೂ ಆಗಲಿಲ್ಲ. ಈ 6 ತಿಂಗಳ ಅವಧಿಯಲ್ಲಿ ಒಂದು ದಿವಸ ನನಗೆ 11:30 ಫೋನ್ ಮಾಡಿದರು ಅಂತ. ದಿನ ಬೆಳಿಗ್ಗೆ ಫೋನ್ ಮಾಡೋರು, ಏನಾಯಿತು ಭಟ್ರೆ, ಬೊಮ್ಮಾಯಿ ಅವರಿಂದ ಏನು ಸುದ್ದಿನೇ ಇಲ್ವಲ್ಲ, ಫೈಲ್ ಮೂವ್ ಆಗ್ತಾ ಇಲ್ಲ, ಅದು ಹಾಸನದ DC ಹತ್ರ ಇದೆಯಂತೆ, ಎಂಜಿನಿಯರ್ ಹತ್ರ ಇದೆಯಂತೆ, ಈ ರೀತಿ ಪ್ರತಿ ದಿವಸವೂ ಕೂಡ ಅದನ್ನು ಫಾಲೋ ಅಪ್ ಮಾಡೋರು. ಒಂದು ದಿವಸ 11 ಗಂಟೆಗೆ ಹೇಳಿದರು, ನನಗೀಗ 92 ವರ್ಷ ಆಗ್ತಾ ಇದೆ, ನಾನು ಎಷ್ಟು ವರ್ಷ ಬದುಕ್ತೀನೋ ಗೊತ್ತಿಲ್ಲ, ನನಗೆ ಈ ನಾನು ಬರೆದಿರುವಂಥ ಕಾದಂಬರಿ ಇತ್ಯಾದಿ ಎಲ್ಲ ಒಂದು ಭಾಗ, ನನಗದರ ಬಗ್ಗೆ ಹೆಚ್ಚಿನ ಮೋಹ ಇಲ್ಲ ನನಗೆ. ಆದರೆ ನಮ್ಮೂರಿಗೆ ಕುಡಿಯೋ ನೀರು ಕೊಡಬೇಕು, ಅದೊಂದೇ ಇರುವಂಥದ್ದು, ಇದನ್ನು ನೀವು ಮಾತ್ರ ನನಗೆ ಮಾಡಲಿಕ್ಕೆ ಸಾಧ್ಯ, ದಯವಿಟ್ಟು ಇದನ್ನು ನೆರವೇರಿಸ್ಕೊಡಿ ಅಂತ. ರಾತ್ರಿ 11:15 ಹೊತ್ತಿಗೆ ಸ್ವಲ್ಪ ಅಳು ಇತ್ತು ಅಂತ ಅವರಿಗೆ. ನಾನು ತಕ್ಷಣ ರಾತ್ರಿ 11:15 ಬೊಮ್ಮಾಯಿ ಅವರಿಗೆ ಫೋನ್ ಮಾಡಿದೆ. ನೋಡಿ, ಈಗ ತಾನೇ ಭೈರಪ್ಪನವರು ಈ ರೀತಿಯಾಗಿ ಹೇಳ್ತಾ ಇದ್ರು, ಸರ್ ನೀವು ಹೇಳಿದ ನಂತರವೂ ಕೂಡ ಏನೂ ಕೆಲಸ ಆಗಿಲ್ಲ ಅಲ್ಲಿ, ದಯವಿಟ್ಟು ಈ ಕೆಲಸವನ್ನು ಆದಷ್ಟು ಬೇಗನೆ ಮಾಡಿ ಅಂತ. ನಂತರ ಅವರು ಹಾಸನ DC ಹೇಳಿದರು, ನಂತರ ಉಸ್ತುವಾರಿ ಸಚಿವರಿಗೆ ಹೇಳಿದರು. ಅದು ಕೊನೆಗೆ ಒಂದು ಹಂತಕ್ಕೆ ಬಂದು ಇನ್ನೇನು ಉದ್ಘಾಟನೆ ಆಗಬೇಕು ಅನ್ನೋತ್ತಿಗೆ ಅವ್ರ ಸರ್ಕಾರ ಹೊರಟೋಯ್ತು. ಅದಾದ ನಂತರ ಸಿದ್ದರಾಮಯ್ಯನವರು ಬಂದರು. ಬಹುಶಃ 2 ವರ್ಷದ ಹಿಂದೆ ಅಂತ ಕಾಣುತ್ತೆ. ಅವ್ರು ಹೇಳಿದರು, ನಾನು ಮತ್ತೆ ಬೇರೆ ಯಾರನ್ನೂ ಕೂಡ ಕರೆಯಲ್ಲ, ನೀರಾವರಿ ಸಚಿವರನ್ನು ಕರೆಯಲ್ಲ, ಮುಖ್ಯಮಂತ್ರಿಯನ್ನು ಕರೆಯಲ್ಲ, ನಾನು ಬೊಮ್ಮಾಯಿ ಅವರನ್ನು ಮಾತ್ರ ಕರಿತೀನಿ, ನೀವು ಆ ದಿವಸ ಇರಬೇಕು ಅಂಥೇಳಿ ಒಂದು ಕಾರ್ಯಕ್ರಮ ಆಯಿತು. ಸಂತೇಶಿವರದಲ್ಲಿ ನಿಮಗೆ ನೀರು ಬಂತು. ಆ ಸುತ್ತಮುತ್ತಲ ಸುಮಾರು ಒಂದು 50-60 ಗ್ರಾಮಗಳಿಗೆ ನೀರು ಬಂತು. ಸಂತೇಶಿವರದ ಕೆರೆಯಲ್ಲಿ ನೀರು ಬಂದು ಭೈರಪ್ಪನವರು ದೋಣಿ ಮೇಲೆ ಆ ಏನು ಕೆರೆಯ ಮೇಲೆ ಅಡ್ಡಾಡಿ ತೆಪ್ಪದ ಮೇಲೆ ಹೋಗಿ
ಒಂದು ಇಡೀ ದಿವಸ ಸಂಭ್ರಮ ಪಟ್ಟರು ಅಂತ. ಅದನ್ನು ಒಂದು ರೀತಿ ಈ ಸಣ್ಣ ಮಗುವಿನ ಹಾಗೆ ಅದನ್ನು ಸಂಭ್ರಮ ಮಾಡಿದರು ಅಂತವರು. ಕೊನೆಗೆ ಅವ್ರು ಹೇಳಿದ್ದಿಷ್ಟೇನೆ, ಈ ಸಂತೇಶಿವರದ ಕೆರೆಯಲ್ಲಿ ನನ್ನ ಎಲ್ಲ ಕೃತಿಗಳನ್ನು ಹಾಕಿದರೂ ಕೂಡ ನನಗೆ ಬೇಸರ ಇಲ್ಲ, ನಮ್ಮ ಊರಿಗೆ ನೀರು ಬಂತಲ್ಲ ಸಾಕು ಅಂತ. ಇದು ಭೈರಪ್ಪ. ಅವರು ಯಾವತ್ತೂ ಒಂದು ಮಾತನ್ನು ಹೇಳ್ತಾ ಇದ್ರು, ಭಟ್ರೆ ನನ್ನ ಹತ್ರ ಒಂದು ಸ್ವಲ್ಪ ದುಡ್ಡಿದೆ. ಸ್ವಲ್ಪ ಅಲ್ಲ, ಅದು ಸ್ವಲ್ಪ ಜಾಸ್ತಿನೇ ಇತ್ತು ಅವ್ರ ಹತ್ರ, ಕೋಟಿಗಳಲ್ಲಿ. ಈ ಎಲ್ಲ ದುಡ್ಡನ್ನು ಕೂಡ ನಾನು ಸಾಯುವಾಗ 1 ಪೈಸೆ ನನ್ನ ಹತ್ರ ಇರಬಾರದು, ನಾನು ಬರಿಗೈಯಲ್ಲಿ ಹೋಗಬೇಕು. ನಾನು 20 ವರ್ಷ ದಯನೀಯವಾದಂಥ ಒಂದು ಬದುಕನ್ನು ಬದುಕಿದ್ದೀನಿ ನಾನು. ಇನ್ನು ಬಡತನ ಅನ್ನುವಂಥದ್ದನ್ನು ನಿಮಗೆ ಡಿಫೈನ್ ಮಾಡಲಿಕ್ಕಾಗಲ್ಲ, ಅದಕ್ಕಿಂತ ಘೋರವಾದಂಥ ಒಂದು ಬಡತನವನ್ನು ನಾನು ನೋಡಿದ್ದೀನಿ ನಾನು. ಹೀಗಾಗಿ ನಾನು ನನ್ನ ಮಕ್ಕಳಿಗೆ ಎಲ್ಲವನ್ನೂ ಮಾಡಿಬಿಟ್ಟಿದ್ದೀನಿ. ನಾನು ಮಾಡುವಂಥದ್ದು ಏನೂ ಉಳಿದಿಲ್ಲ ಅವರಿಗೆ, ಅಥವಾ ಅವರು ಕೂಡ ನನ್ನಿಂದ ಏನೇ ಅಪೇಕ್ಷೆಯನ್ನು ಕೂಡ ಪಡ್ತಾ ಇಲ್ಲದೆ ಇರ್ಬೋದು. ಹೀಗಾಗಿ ನನ್ನ ಗಳಿಕೆಯನ್ನು ಸಂಪೂರ್ಣವಾಗಿ ನಾನು ಬಡ ವಿದ್ಯಾರ್ಥಿಗಳಿಗೆ ಮತ್ತು ಬಡ ರೋಗಿಗಳಿಗೆ ನಾನು ಕೊಡಬೇಕು. ನಿಮಗೆ ಆಶ್ಚರ್ಯ ಅನಿಸ್ಬೋದು, ನಾನು ನಮ್ಮ ಮನೆಯಲ್ಲಿ ಅವರಿದ್ದಾಗ ನಾನೇನೋ ವಿದೇಶಕ್ಕೆ ಹೋಗುವಾಗ ಅವರಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದೆ. ಅವ್ರಿಗೆ ಗೊತ್ತಾಗ್ತಿರಲಿಲ್ಲ ನಾನು ಎಲ್ಲೋ ವಿದೇಶಕ್ಕೆ ಹೋಗಿದ್ದೀನಿ ಅಂತ ಗೊತ್ತಾಗ್ತಿರಲಿಲ್ಲ. ಒಂದ್ಸಲ ನಾನು ಇಸ್ರೇಲಿಗೆ ಹೋದಾಗ ಫೋನ್ ಮಾಡಿದರು. ಫೋನ್ ಮಾಡಿದಾಗ ನೋಡ್ತೀನಿ 3:30, ಬೆಳಗಿನ ಜಾವದ 3:30. ಅಂದರೆ ಇಲ್ಲಿ ಇಂಡಿಯಾದಲ್ಲಿ 3:30, ನನಗಲ್ಲಿ ಸುಮಾರು ಒಂದು 11:30, 12 ಗಂಟೆ ಆಗಿತ್ತು ಅಂತ. ನನಗೆ ಗಾಬರಿ ಆಯಿತು, ಯಾಕೆ ಇಷ್ಟೊತ್ತಿಗೆ ಯಾಕೆ ಫೋನ್ ಮಾಡ್ತಾ ಇದ್ದಾರೆ ಅಂತ. ಒಂದ್ಸಲ ಬರ್ತೀರಾ ಅಂತ ಕೇಳಿದ್ರು, ಮನೆಗೆ ಬರ್ತೀರಾ ಅಂತ. ನಮ್ಮ ಮನೆ ಮುಂಭಾಗದಲ್ಲೇ ಅವ್ರದ್ದು ಫ್ಲ್ಯಾಟ್ ಇತ್ತು. ಸೊ ಇಲ್ಲ, ನಾನು ಹೀಗೆ ಇಸ್ರೇಲ್ದಲ್ಲಿ ಇದ್ದೀನಿ ಅಂತ. ಏನು ವಿಷಯ ಏನು ಅಂತ ಕೇಳಿದೆ. ಇಲ್ಲ ನೋಡಿ, ನಾನು ಹೇಳಿದ್ನಲ್ಲ ನಿಮಗೆ, ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ದುಡ್ಡು ಕೊಡಬೇಕು ಅಂತೇಳಿ ಹೇಳಿದ್ನಲ್ಲ, ಅದೊಂದು 25 ಲಕ್ಷ ರೂಪಾಯಿ ಕೊಟ್ಟುಬಿಡೋಣ, ನೀವೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಮತ್ತು ಯಾರಿಗೆ ಕೊಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿ ಒಂದು ಲಿಸ್ಟ್ ಮಾಡಿ. ಸಹನಾ ಕೂಡ ಈಗಾಗಲೇ ಒಂದು ಲಿಸ್ಟ್ ಮಾಡಿದ್ದಾರೆ, ಅದು ಅವರಿಗೆ ಆದಷ್ಟು ಬೇಗನೆ ಸಿಗಬೇಕು. ನಾನು ಹೇಳಿದೆ, ಇಲ್ಲ ಸರ್, ಯಾಕೆ ನೀವು ಅಷ್ಟೆಲ್ಲ ಅವಸರ ಪಡ್ತೀರಿ? ಇಲ್ಲ 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 ಇಲ್ಲ, ನಿಮಗೆ ಗೊತ್ತಿಲ್ಲ, ಅದು ಆದಷ್ಟು ಬೇಗನೆ ಆಗಬೇಕು ಈ ಕೆಲಸ. ನಿಮಗೆ ಅವರು ಪ್ರತಿ ದಿವಸ ಬೆಳಿಗ್ಗೆನಾದರೂ ಕೂಡ ಅಷ್ಟೇ, ರಾತ್ರಿ ಮಲಗುವಾಗಲೂ ಕೂಡ ಅಷ್ಟೇ, ಅವ್ರದ್ದು ಒಂದೇ ಯೋಚನೆ ಇದ್ದಿದ್ದೇನು ಅಂತಂದರೆ, ನನ್ನ ಹತ್ರ ಇರೋ ದುಡ್ಡೆಲ್ಲ ಕೊಟ್ಬಿಡ್ಬೇಕು, ಎಲ್ಲರಿಗೂ ಸಿಗಬೇಕು ಅದನ್ನು ಅಂತ. ಇದು ಕೊನೆಯ ಕ್ಷಣದ್ದು ಅಂತ ಅಲ್ಲ. ನಾನು 2000ನೇ ಇಸ್ವಿಯಿಂದ 2026 ತನಕನೂ ಕೂಡ, ಅಂದರೆ 26 ವರ್ಷ ಅವರು ನನಗೆ, ನಾನು ವಿಜಯ ಕರ್ನಾಟಕದಲ್ಲಿದ್ದಾಗ ಫೋನ್ ಮಾಡೋರು. ಒಂದು ದಿವಸ ಫೋನ್ ಮಾಡಿದರು ನನಗೆ, ಏನಂತಂದರೆ, ನಾನು ಪ್ರತಿ 6 ತಿಂಗಳಿಗೊಮ್ಮೆ ಒಂದಷ್ಟು ದುಡ್ಡನ್ನು ಕೊಡ್ತೀನಿ, ನೀವು ಅದನ್ನು ಯಾರಿಗೆ ಕೊಡಬೇಕು ಅನ್ನುವಂಥದ್ದನ್ನು ನೀವು ನನಗೆ ಹೇಳಬೇಕು. ನೀವು ಅಂದರೆ ಅದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, 5,000, 10,000, 20,000 ಅಂತಲ್ಲ, 1 ಲಕ್ಷ 2 ಲಕ್ಷ ಆ ದಿನಗಳಲ್ಲಿ, ನಾಳೆ ಒಂದು 25 ವರ್ಷಗಳ ಹಿಂದೆ ನಾನು ಆ ದುಡ್ಡನ್ನು ಕೊಡ್ತೀನಿ ಅವರಿಗೆ. ಅವರು ಕೇವಲ ಪುಸ್ತಕಗಳನ್ನು ಮಾತ್ರ ತಗೊಳ್ಬೇಕು, ಅದನ್ನು ಪುಸ್ತಕ ಮಾತ್ರ ಅವರು ಪರ್ಚೇಸ್ ಮಾಡಬೇಕು. ಅಥವಾ ಅವ್ರು ಏನಾದರೂ ಹೇಳಿದ್ರೆ, ನಾನು ಯಾವ ಪುಸ್ತಕ ಅಂತ ಹೇಳ್ತೀನಿ, ಆ ಪುಸ್ತಕವನ್ನು ಮಾತ್ರ ನೀವು ಅವರಿಗೆ ತಲುಪಿಸ್ಬೇಕು. ನಾನು ಅವರಿಗೆ ಹೆಸರನ್ನು ಕೊಡ್ತಿದ್ದೆ. ಮತ್ತು ಅವ್ರು ಏನು ಹೇಳ್ತಾ ಇದ್ರು ಅಂತಂದರೆ, ನಾನು ದುಡ್ಡು ಕೊಟ್ಟಿದ್ದೀನಿ ಅಂತೇಳಿ ಯಾರಿಗೂ ಹೇಳ್ಕೊಡೋದು, ನೀವು ನಾನು ಯಾರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ಕೊಡೋದು, ಆದರೆ ಆ ಹಣ ಅವ್ರಿಗೆ ತಲುಪಬೇಕು. ನಾನು ಈ ರೀತಿಯಾಗಿ ಕಳೆದ ಒಂದು 26 ವರ್ಷಗಳ ಅವಧಿಯಲ್ಲಿ ಭೈರಪ್ಪನವರಿಗೆ ಹೇಳಿದಂತಹ ಯೋಗ್ಯರಾದಂಥ ಲೇಖಕರು, ಪತ್ರಕರ್ತರು, ಚಿಂತಕರು, ಇವರಿಗೆ ಸುಮಾರು ಹತ್ತತ್ರ ಒಂದು 80 ಜನರಿಗೆ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ. ಅಂದರೆ ಅವ್ರು ಕೊಟ್ಟಿದ್ದ ಹಣವನ್ನು ನಾನು ಕೊಟ್ಟಿದ್ದೆ. ಅಂದರೆ ಒಂದು 80 ಲಕ್ಷ ರೂಪಾಯಿ. ಎಲ್ಲೂ ಬರೆದಿಲ್ಲ ನಾನು ಇದನ್ನು, ಎಲ್ಲೆಲ್ಲೂ ಕೂಡ ಬರೆದಿಲ್ಲ ಅದನ್ನು. ಒಬ್ಬ ಕನ್ನಡದ ಲೇಖಕ 80 ಲಕ್ಷ ರೂಪಾಯಿಯನ್ನು ಈ ರೂಪದಲ್ಲಿ ಬೇರೆಯವರಿಗೆ ಕೊಟ್ಟಿರುವಂಥದ್ದು ದಾಖಲೆಯೇ ಕನ್ನಡದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವರು ಕನಕಪುರ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾಗಲೂ ಕೂಡ ಅವರಿಗೆ ಸುಮಾರು ಒಂದು 8 ಲಕ್ಷ ರೂಪಾಯಿನೇನೋ ಬಂತು ಅಂತ. ಅವರಿಗೆ ಅವರ ಓದುಗ ಅಭಿಮಾನಿಗಳು ಎಲ್ಲರೂ ಸೇರಿ ಕೊನೆಯ ದಿನ ಅವರಿಗೆ ದೇಣಿಗೆಯಾಗಿ ಕೊಟ್ಟರು 8 ಲಕ್ಷ ರೂಪಾಯಿನ. ಅದಷ್ಟನ್ನು ಕೂಡ ಅವರು ಅಲ್ಲೇ ಕೊಟ್ಬಿಟ್ರು ಅಂತ ಬೇರೆಯವರಿಗೆ. ಈ ಥರದ ಲೇಖಕರು ಬಹುಶಃ ಕನ್ನಡ ಬಿಟ್ಬಿಡಿ, ಭಾರತದಲ್ಲೇ ಈ ರೀತಿ ಯಾರೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ.
ನಾನು ತೊಗೊಂಡಿದ್ದಷ್ಟುದನ್ನು ಕೊಡಬೇಕು. ಮತ್ತು ಒಂದು ಸಲ ಏನಾಯಿತು ಅಂತಂದರೆ, ನಾನು ಒಂದು ಸಲ ಅವರಿಗೆ ಇಂಥವ್ರಿಗೆ ಒಬ್ಬರಿಗೆ ದುಡ್ಡು ಕೊಡಿ ಆಗಿದ್ದಾರೆ ಅಂಥೇಳಿ ನಾನು ಕೊಟ್ಟಿದ್ದೆ. ಅವರು ಅದ್ರ ಕ್ರಾಸ್ ಚೆಕ್ ಮಾಡಿದರು. ಅವರು ಕ್ರಾಸ್ ಚೆಕ್ ಮಾಡಿ ಯಾಕೋ ಇವನು ಸರಿ ಇಲ್ಲ ಅಂತೇಳಿ ನನಗೊಂದು ರಿಪೋರ್ಟ್ ಇದೆ ಅಂತಂದರು. ಹಾಗಾದ್ರೆ ಬೇಡ ಬಿಟ್ಬಿಡಿ ಆಗಿದ್ದಾರೆ ಅಂತ. ಇಲ್ಲ, ನಿಮ್ಮ ಜಡ್ಜ್ಮೆಂಟ್ ಯಾವತ್ತೂ ಸರಿ ಇರುತ್ತೆ, ಕೊಡೋಣ ಆಗಿದ್ದಾರೆ ಅಂತೇಳಿ ಹೇಳಿದರು. ಕೊನೆ ಕೊಟ್ಟರು. ಪ್ರತಾಪ್ ಸಿಂಹ ಕೂಡ ಆ ರೀತಿಯ ಒಬ್ಬ ಏನು ಬೆನಿಫಿಷಿಯರಿ, ಫಲಾನುಭವಿ ಅಂತೇಳಿ ಹೇಳ್ಬೋದು. ಅಂದರೆ ಅವರು ಯಾವುದೋ ಒಂದು ಲೇಖನವನ್ನು ಓದಿದ್ರೆ, ಯಾರೋ ಒಬ್ಬರು ಚೆನ್ನಾಗಿ ಬರೀತಾರೆ ಅಂತೇಳಿದರೆ, ಅಥವಾ ಇವನಿಗೇನೋ ಒಂದು ಸ್ವಲ್ಪ ಪುಷ್ ಬೇಕು ಅಂತೇಳಿದರೆ, ಭೈರಪ್ಪ ಅಂಥವ್ರನ್ನ ಗುರುತಿಸುವಂಥವರು. ಅವ್ರಿಗೆ ಗುರುತಿಸಿ ಅವರ ಕೈಯಲ್ಲಾದಂತಹ ಸಹಾಯವನ್ನು ಮಾಡ್ತಾಯಿದ್ರು. ಇದು ಬಹಳ ಅಪರೂಪದ ಕೆಲವು ಗುಣ. ನಾನು ಒಂದು ಸಲ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಆಗ್ತಾನೆ ಅಧಿಕಾರವನ್ನು ವಹಿಸ್ಕೊಂಡಿದ್ರು. ಅವರು ನನ್ನ ಹತ್ರ ಹೇಳಿದರು, ಬೆಂಗಳೂರಿನಲ್ಲಿ ಹೇಳಿದರು, ಭೈರಪ್ಪನವ್ರನ್ನ ಒಂದು ಸಲ ನೋಡ್ಕೊಂಬರೋಣವಾ ಅಂತೇಳಿ ಕೇಳಿದರು. ಆಯಿತು, ಹೋಗ್ಬರೋಣ ಅಂತೇಳಿ ಹೇಳಿದೆ. ಇಲ್ಲ, ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಭೈರಪ್ಪನವರ ಕೆಲವೊಂದು ಸಲಹೆಗಳನ್ನು ತಗೊಂಡು ಒಂದಷ್ಟು ಸರ್ಕಾರದ ಮಟ್ಟದಲ್ಲಿ ಒಂದಷ್ಟು ಕೆಲಸವನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ, ಹೋಗೋಣ ಅಂಥೇಳಿ ಭೈರಪ್ಪನವ್ರ ಮನೆಗೆ ಬಂದ್ವಿ. ಭೈರಪ್ಪನವ್ರ ಹತ್ರ ಇವರು ಮಂತ್ರಿಗಳು ತಮ್ಮ ಯೋಚನೆಯನ್ನೆಲ್ಲವನ್ನು ಕೂಡ ಹೇಳಿದರು. ಸುಮಾರು ಒಂದು 3/4 ಗಂಟೆ ಹೇಳಿದರು. ಭೈರಪ್ಪನವ್ರು ಏನಾದರೂ ಹೇಳ್ತಾರಾ ಅಂತೇಳಿ ನಾವು ಯೋಚನೆ ಮಾಡ್ತಾ ಇದ್ವಿ, ನಿರೀಕ್ಷೆ ಮಾಡ್ತಾ ಇದ್ವಿ. ಕೊನೆಗೆ ಅವ್ರು ಹೇಳಿದರು, ನೀವು ನಮ್ಮ ಮನೆಗೆ ಬಂದಿದ್ದೀರಿ, ಕಾಫಿ ಕುಡೀರಿ, ಉಪ್ಪಿಡ್ತೀನಿ, ಆದರೆ ನಾನು ಯಾವುದೇ ರೀತಿಯಾದಂತಹ ನಿಮಗೆ ಸಲಹೆಯನ್ನು ಕೂಡ ಕೊಡಲಿಕ್ಕೆ ಹೋಗಲ್ಲ. ಯಾಕೆಂತಂದ್ರೆ ನಿಮ್ಗೆ ಅದನ್ನು ಜಾರಿಗೆ ತರಲಿಕ್ಕೆ ಆಗಲ್ಲ. ನೀವು ನನ್ನ ಸಮಾಧಾನ ಮಾಡಲಿಕ್ಕೆ ಮತ್ತು ನಾಳೆ ಪತ್ರಿಕೆಯಲ್ಲಿ ಫೋಟೋ ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಬಂದಿದ್ದೀರಿ. ಫೋಟೋಗ್ರಾಫರ್ಗಳು ಕೂಡ ಈಗಾಗಲೇ ಫೋಟೋ ತೆಗೆದಿದ್ದಾರೆ. ಅದು ನಾಳೆ ಭಟ್ರು ಇರೋದ್ರಿಂದ ಅದು ಪೇಪರ್ನಲ್ಲೂ ಕೂಡ ಬರುತ್ತೆ. ನೀವು ಅಷ್ಟಕ್ಕೆ ಸಮಾಧಾನ ಪಟ್ಕೊಳ್ಳಿ ಹೊರತು ನಾನು ಯಾವುದೇ ರೀತಿಯಲ್ಲೂ ನಿಮಗೆ ಸಲಹೆಯನ್ನು ಕೊಡೋದಿಲ್ಲ. ಕೊಡಲೂ ಇಲ್ಲ ಅವರು, ಯಾವ ಸಲಹೆಯನ್ನು ಕೂಡ ಕೊಡಲಿಲ್ಲ ಅವರು. ಭೈರಪ್ಪ ಈ ರೀತಿಯಾದಂಥ ಒಬ್ಬ ಕಠೋರವಾದಂಥ ಒಬ್ಬ ವ್ಯಕ್ತಿ. ನನಗೊಂದು ಘಟನೆ ತುಂಬ ಚೆನ್ನಾಗಿ ನೆನಪಿಗೆ ಬರುತ್ತೆ. ಬೀಚಿ ಒಂದು ಸಲ ಬಳ್ಳಾರಿ ಹೋಗಿದ್ರಂತೆ. ಅಲ್ಲಿ ಹೋದಾಗ ಮಾತಾಡುವಾಗ ತುಂಬ ನೀರು ಕುಡಿತಾ ಇದ್ರಂತೆ. ಯಾರೋ ಬೀಚಿಯವರಿಗೆ ಹೇಳಿದ್ರಂತೆ, ಬೀಚಿಯವರೇ, ಬಳ್ಳಾರಿಯಲ್ಲಿ ವಾರದಲ್ಲಿ ಒಂದು ಸಲ ಅಷ್ಟೇ ನೀರು ಬಿಡ್ತಾರೆ, ನೀವು ಪದೇ ಪದೇ ನೀರು ಕುಡಿತಾ ಇದ್ದೀರಿ ಅಂತೇಳಿ ಹೇಳಿದ್ರಂತೆ. ಆವಾಗ ಬೀಚಿಯವರು ಹೇಳಿದ್ರಂತೆ, ನಾನು ಕುಡಿದ ನೀರನ್ನು ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ. ಭೈರಪ್ಪನವರು ಅವರ ಇಂಟರ್ವ್ಯೂ ಮಾಡಬೇಕು ಅಂತೇಳಿ ನಾವು ಹೋಗಿದ್ವಿ. ನಾನು ಅವರಿಗೆ ಹಿಂದಿನ ದಿವಸ ರಾತ್ರಿ ಫೋನ್ ಮಾಡಿದೆ, ನಾನೊಬ್ಬ ರಿಪೋರ್ಟರ್ನ ಕಳಿಸ್ಕೊಡ್ತೀನಿ, ಅವ್ರು ನಿಮ್ಮ ಸಂದರ್ಶನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನಾವು ಅದನ್ನು ಫ್ರಂಟ್ ಪೇಜ್ನಲ್ಲಿ ಹಾಕ್ತಾ ಇದ್ದೀವಿ, ದಯವಿಟ್ಟು ನೀವೊಂದು 2-3 ಗಂಟೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಗಾನ ಭಟ್ರು ಕೂಡ ಆ ರೀತಿಯಾದಂಥ ಒಂದು ಸಂದರ್ಶನವನ್ನು ಮಾಡಿದ್ದಾರೆ. ಅವರು ಭೈರಪ್ಪನವರು ಒಂದು 3 ಷರತ್ತುಗಳನ್ನು ಹಾಕಿದರು. ಅವ್ರು ಬರ್ಬೋದು, ನನ್ನನ್ನು ಸಂದರ್ಶನ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ, ಅವ್ರು ಬರ್ಬೋದು, ಆದರೆ 3 ಕಂಡೀಷನ್ ಇದೆ ಅಂತ ಹೇಳಿದರು. ಏನು? ನನ್ನ ಇಲ್ಲಿ ತನಕ ಪ್ರಕಟವಾದಂಥ ಎಲ್ಲ ಕೃತಿಗಳನ್ನು ಕೂಡ ಅವ್ರು ಓದ್ಕೊಂಡಿರಬೇಕು ಅಂತ. ಸುಮಾರು ಒಂದು 35 ಕೃತಿಗಳು, ಈಗಾಗಲೇ ಹೇಳಿದಲ್ಲ ಎಷ್ಟು ಪುಟಗಳಿದೆ ಅಂತ. ಆ ಎಲ್ಲ ಕೃತಿಗಳನ್ನು ಓದ್ಕೊಂಡಿರಬೇಕು ಮತ್ತು ಅರ್ಥ ಮಾಡ್ಕೊಂಡಿರಬೇಕು ಅದನ್ನು. 2ನೇ ಕಂಡೀಷನ್ ಏನು ಅಂತಂದರೆ, ಬರೋಕ್ಕಿಂತ ಮುಂಚೆ ನನಗೆ ಎಲ್ಲ ಪ್ರಶ್ನೆಗಳನ್ನು ಮುಂಚೆನೇ ಲಿಖಿತ ರೂಪದಲ್ಲಿ ಕೊಡಬೇಕು ಅವರು. ಅಂದರೆ ಅವರು ಓದಿದಾರಾ ಇಲ್ವಾ ಅಂತ ಟೆಸ್ಟ್ ಮಾಡಲಿಕ್ಕೆ. ನಂತರ ನಾನು ಸಂದರ್ಶನವನ್ನು ಕೊಡ್ತೇನೆ. ಸಂದರ್ಶನ ಆದ ನಂತರ ನೀವು ಪ್ರಕಟಣೆ ಮಾಡೋಕ್ಕಿಂತ ಮುಂಚೆ, ಪ್ರಿಂಟ್ ಮಾಡೋದಕ್ಕಿಂತ ಮುಂಚೆ ನನಗೊಂದು ಸಲ ತೋರಿಸ್ಬೇಕು ನೀವು. ನಾನು ಹೇಳಿದೆ, ಮೊದಲ 2 ಪ್ರಶ್ನೆಗಳ ಷರತ್ತಿಗೆ ಒಪ್ಪಿಗೆ, ಆದರೆ ಯಾವ ಪತ್ರಕರ್ತರು ಕೂಡ ಬರೆದಿದ್ದನ್ನು ತೋರಿಸೋದಿಲ್ಲ ಭೈರಪ್ಪನವರೇ, ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಇಲ್ಲ, ನನಗೆ ಬೇಕಾಗಿಲ್ಲ ಅಂತ. ನಾನು ಈ ಷರತ್ತುಗಳಿಗೆ ನೀವು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ನನಗೆ ಸಂದರ್ಶನ ಬೇಕಾಗಿಲ್ಲ. ನಾನು ಯಾವುದೇ ರೀತಿಯ ಪ್ರಚಾರವನ್ನು ಕೂಡ ನಾನು ಬಯಸಿದವನೇ ಅಲ್ಲ. ನೀವೇ ಕೇಳಿದ್ರಿ ನನ್ನ ಹತ್ರ ಸಂದರ್ಶನ ಬೇಕು ಅಂತ ಹೇಳಿದ್ರಿ, ನಾನು ಸಂದರ್ಶನಕ್ಕೆ ಈ ಷರತ್ತುಗಳನ್ನು ಹಾಕಿದ್ದೀನಿ, ನೀವು ಒಪ್ಕೊಂಡ್ರೆ ಆಯಿತು, ಇಲ್ಲ ಅಂತಂದ್ರೆ ಬೇಡ. ನಾನು ಕೊನೆಗೆ 2 ಜನ ನಮ್ಮ
ಸ್ಟಾಫ್ನವ್ರನ್ನ ಕಳಿಸ್ಕೊಟ್ಟೆ ಅವ್ರ ಹತ್ರ. ಕೊನೆಗೆ ಅವ್ರು ಮತ್ತೆ ಕೇಳಿದ್ರು, ಅವರೆಲ್ಲ ಓದಿದ್ದಾರೆ? ಹೌದು ಓದಿದ್ದಾರೆ ಅವರು. ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನನಗನ್ಸತ್ತೆ ಅಂತಂದೆ. ಇಲ್ಲ ಹಾಂಗೆ ನಾನು ಒಪ್ಪಲ್ಲ, ಅದು ಅರ್ಥ ಮಾಡ್ಕೊಂಡಿರ್ಬೇಕು ಅವರು. ಬೇಕಾದ್ರೆ ಅವ್ರಿಗೆ ಏನಾದ್ರು ಅರ್ಥ ಆಗದೇ ಇದ್ರೆ ಕೇಳಲಿ ನನ್ನ ಹತ್ರ, ಆ ಸಂದರ್ಶನದಲ್ಲೇ ಹಾಗಿದ್ರೆ ಅವ್ರು ಕೇಳ್ತಾರೆ. ಇಲ್ಲ ಅವ್ರು ಮುಂಚೆನೇ ಕೇಳಬೇಕು ಅದನ್ನು. ಯಾಕೆ ನಾ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನೇನೋ ಹೇಳುವಂಥದ್ದು, ಅವರೇನೋ ಅರ್ಥ ಮಾಡ್ಕೊಳ್ಳುವಂಥದ್ದು, ಅವರೇನೋ ಕೇಳುವಂಥದ್ದು, ನಾನೇನೋ ಅರ್ಥ ಮಾಡ್ಕೊಳ್ಳುವಂಥದ್ದು, ಇದು ಯಾವುದು ಕೂಡ ಆಗಬಾರ್ದು. ಭೈರಪ್ಪನವ್ರು ಹೇಳಿದ್ದು ಏನು ಅಂತಂದರೆ, ಅಕ್ಷರ ಅಂತಂದರೆ ಅದು ಕ್ಷರವಿಲ್ಲದ್ದು, ನಾಶಪಡಿಸ್ಲಿಕ್ಕೆ ಆಗದೇ ಇರುವಂಥದ್ದು, ಅದು ಶಾಶ್ವತವಾದಂಥದ್ದು. ಆದ್ದರಿಂದ ಒಂದು ಸಲ ಅದು ಶಾಶ್ವತವಾಗಿ ಅಚ್ಚು ಹೊತ್ತಿತು ಅಂತಂದರೆ ಅಲ್ಲಿಗೆ ಮುಗೀತು. ಅದಕ್ಕೆ ಯಾರೂ ಕೂಡ ಎಕ್ಸ್ಪ್ಲನೇಷನ್ ಕೊಡಬಾರ್ದು ಅದನ್ನು. ಈ ಕಾರಣದಿಂದ ನಾನು ಇಷ್ಟೆಲ್ಲ ನಿಬಂಧನೆಗಳನ್ನು ನಾನು ಹಾಕ್ತಾ ಇದ್ದೇನೆ. ನಿಮಗೆ ಆಗತ್ತಾ ಕಳಿಸಿ, ಇಲ್ಲ ಅಂತಂದ್ರೆ ಬೇಡ. ಕೊನೆಗೆ 2 ಜನ ಬಂದರು. ಅವರ ಸುಮಾರು 4-4.5 ಗಂಟೆ ಇಂಟರ್ವ್ಯೂ ಆಯಿತು. ಅವರು ಬರೆದಿದ್ದನ್ನು ಎಲ್ಲವನ್ನೂ ಕೂಡ ಆ ಸ್ಕ್ರಿಪ್ಟನ್ನು ನಾನು ಅವ್ರಿಗೆ ಕಳಿಸ್ಕೊಟ್ಟೆ. ಅದರಲ್ಲಿ ಅವ್ರು ಹೇಳಿದ್ರು, ಇಲ್ಲ ಇದನ್ನು ಓದಲಿಕ್ಕೆ ನನಗೆ 4 ವಾರ ಬೇಕು, 1 ತಿಂಗಳ ಬೇಕು ನನಗೆ. ನಾನು ಹೇಳಿದ್ದೇ ಒಂದು, ಅವ್ರು ಬರ್ಕೊಂಡಿದ್ದೇ ಒಂದು, ಇದು ಆಗಿದ್ದೇ ಒಂದು, ಇಲ್ಲ ಆಗೋದೇ ಇಲ್ಲ. ಇಲ್ಲ ಸರ್, ನಾವು ದಿನಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು, ನಾನು ವಾರ್ಷಿಕ ಪತ್ರಿಕೆಯಲ್ಲೇ ಅಲ್ಲ, ನಾನು ಪಂಚಾಂಗಕ್ಕೆ ಎಡಿಟರ್ ಅಲ್ಲ, ನಾನು ದಿನಪತ್ರಿಕೆ, ನನ್ನ ಪತ್ರಿಕೆ ನಾಳೆನೇ ಬರಬೇಕು ನನಗೆ. ಇಲ್ಲ ನನಗೆ ಸಾಧ್ಯವೇ ಇಲ್ಲ, ನೀವು ಇದನ್ನು 1 ತಿಂಗಳದ ನಂತರ ನಾನು ಕೊಡ್ತೀನಿ ನಿಮಗೆ ಈ ಸ್ಕ್ರಿಪ್ಟನ್ನು ಅಂತ ಹೇಳಿದರು. ಅದೇ ಪ್ರಕಾರವಾಗಿ 1 ತಿಂಗಳದ ನಂತರ ಅವ್ರು ಕಳಿಸ್ಕೊಟ್ರು ಅಂತ ಅಲ್ಲಿ ತನಕ ಅವ್ರು ಪ್ರಿಂಟ್ ಆಗ್ಲಿಕ್ಕೆ ಬಿಡಲಿಲ್ಲ ಅವರು. ಈ ಥರದ ಜಿಗುಟತನ ಇದೆಯಲ್ಲ, ಆ ಹಠಮಾರಿತನ ಮತ್ತು ಪರ್ಫೆಕ್ಷನಿಸ್ಟ್, ನಾನು ಆ ಪರಿಪೂರ್ಣತೆಯನ್ನು ಬಯಸುವಂತಹ ಗುಣ ನಾನಂತೂ ಯಾರತ್ತೂ ನಾನು ನೋಡಿಲ್ಲ ಅಂತ. ಇಷ್ಟು ದಿನಗಳ ಇದರಲ್ಲಿ ಕನ್ನಡ, ನಾವು ಪ್ರತಿ ದಿವಸವೂ ಕೂಡ ಕನ್ನಡದ ಸಾಹಿತಿಗಳ ಜೊತೆಗೆ, ಲೇಖಕರ ಜೊತೆಗೆ ವ್ಯವಹಾರ ಮಾಡುವಂಥವ್ರು. ನಿಮಗೆ ಬಹಳ ಜನ ಸಾಹಿತಿಗಳಿಗೆ ಇವತ್ತು ಎಷ್ಟು ಕಷ್ಟ ಆಗಿದೆ ನಮ್ಮ ಸಂಪಾದಕರಿಗೆ ಅಂತಂದರೆ, ಯಾರಾದರೂ ಒಬ್ಬರು ತೀರ್ಕೊಂಡ್ರೆ ನಾವು ಸ್ವಾಭಾವಿಕವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೇವೆ. ಈ ಸಾಹಿತಿಗಳು ಇವತ್ತು ಹೇಗಾಗಿದ್ದಾರೆ ಅಂತಂದರೆ, ಸರ್ ಇಂಥವರು ತೀರ್ಕೊಂಡಿದ್ದಾರೆ, ನಿಮ್ಗೆ ತುಂಬ ಆತ್ಮೀಯರಾಗಿದ್ದರಂತೆ, ಒಂದು ಲೇಖನವನ್ನು ಬರೆದು ಕಳಿಸ್ಕೊಡ್ಬೋದಾ ಅಂತೇಳಿ ಕೇಳಿದ್ರೆ, ಫಸ್ಟ್ ರಿಯಾಕ್ಷನ್ ಸಾಮಾನ್ಯವಾಗಿ ಹೇಗಿರುತ್ತೆ ಅಂತಂದರೆ, ನಿಮಗೇನು ಅನ್ಸುತ್ತೋ ಬರ್ಕೊಂಡು ನನ್ನ ಹೆಸರು ಹಾಕರಿ ಅಂತಂತಾರೆ ಭಾಳ ದೊಡ್ಡ ದೊಡ್ಡ ಸಾಹಿತಿಗಳು. ಅಥವಾ ನಾನು ಹೇಳ್ತೀನಿ ಅದನ್ನು ನೀವು ಬರ್ಕೊಂಬಿಡಿ ಅಂತ ಹೇಳ್ತಾರೆ. ಭೈರಪ್ಪನವರು ಮಾತ್ರ ಈ ಥರದ ಯಾವುದೇ ಗಿಮಿಕ್ಗಳನ್ನು ಅವ್ರು ಮಾಡಲಿಲ್ಲ ಅಂತವ್ರು ಕೊನೆ ತನಕನೂ ಕೂಡ. ನಾನು ಒಂದು ಸಲ ಏನಾಯಿತು ಅಂತಂದರೆ, ಯಾರಿಗೂ ಒಂದು ಅವಾರ್ಡ್ ಬಂತು, ಅವರು ನಮ್ಮ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಸಲ ಅವಾರ್ಡ್ ಬಂತು. ಅವಾರ್ಡ್ ಬಂದಾಗ ನಮ್ಮೊಬ್ಬರು ಸ್ಟಾಫ್ನವರು ಅವ್ರದ್ದೊಂದು ಹೇಳಿಕೆಯನ್ನು ತೊಗೊಂಡು ಬಂದು ನೀವು ಒಂದು ಸಿಗ್ನೇಚರ್ ಮಾಡಿಕೊಡಿ ಅಂತೇಳಿ ಹೇಳಿದರು. ಭೈರಪ್ಪನವ್ರು ಹೇಳಿದ್ರು, ಇಲ್ಲ ನನಗೆ ಅವ್ರ ಜೊತೆಗೆ ಅಷ್ಟೆಲ್ಲ ಸಂಪರ್ಕ ಇಲ್ಲ, ನಾನು ಅವರು ತೀರ್ಕೊಂಡಿದ್ದಾರೆ, ಆದ್ದರಿಂದ ಭೈರಪ್ಪನವರಿಗೆ ತುಂಬ ದುಃಖ ಆಗಿದೆ, ಕಂಬನಿ ಮಿಡಿದಿದ್ದಾರೆ, ನನಗೆ ಬೇಕಾಗಿಲ್ಲ ಅಂತ ಹೇಳಿದರು ಅವರು. ನಾವು ಕೊನೆಗೆ ಆ ಸ್ಟೇಟ್ಮೆಂಟನ್ನು ಹಾಕ್ಲಿಕ್ಕೆ ಹೋಗಲೇ ಇಲ್ಲ. ಇಲ್ಲ, ಅದನ್ನು ಅವರು ನನಗೆ ಒಂದು ಆತ್ಮೀಯರಾಗಿರಬೇಕು, ಅವರ ಸಾಹಿತ್ಯವನ್ನು ನಾನು ಓದ್ಕೊಂಡಿರಬೇಕು, ಇದು ಯಾವುದೂ ಆಗಿಲ್ಲ ನನಗೆ. ಈಗ ಒಂದು ವರ್ಷದ ಅವಧಿಯಲ್ಲೇ ಆಗಿದ್ದದು. ಆದ್ದರಿಂದ ನೀವು ನನ್ನ ಕಂಬನಿಯನ್ನು ಹಾಕಬೇಡಿ ಅಂತ ಹೇಳಿದ್ರು, ನಾನು ಶೋಕ ಸಂದೇಶವನ್ನು ಪ್ರಕಟ ಮಾಡಬೇಡಿ ಅಂತ ಹೇಳಿದರು. ಬಹುಶಃ ಇದನ್ನು ನೀವು ಈಗ ಉದಾಹರಣೆಗೆ ಇವತ್ತು ಶೋಕ ಸಂದೇಶ ಎಷ್ಟು ಕಾಮನ್ ಆಗಿಬಿಟ್ಟಿದೆ ಅಂತಂದರೆ, ನಮಗೆ ಈ ಟ್ವಿಟರ್ನೆಲ್ಲ ಬರುತ್ತೆ, ಐ ಆಮ್ ಡಿಸ್ಮೇಡ್, ಐ ಆಮ್ ಶಾಕ್ಡ್, ಐ ಆಮ್ ಅಗಾಸ್ಟೆಡ್, ಏನೋ ನನ್ನ ಹೃದಯ ಒಡೆದೋಯ್ತು ಹೇಳೋ ರೀತಿಯಲ್ಲಿ ಬರೀತಾರೆ ಅಂತ. ಆದರೆ ಭೈರಪ್ಪನವ್ರು ಹೇಳಿದ್ರು, ನನಗೆ ಅವರಿಗೆ ಅಂತ ಸಂಪರ್ಕ ಇಲ್ಲ, ನಾನು ಹೆಚ್ಚಿಗೆ ಓದ್ಕೊಂಡಿಲ್ಲ, ಆದ್ದರಿಂದ ದಯವಿಟ್ಟು ಹಾಕಬೇಡಿ. ನೋಡಿ ಎಂಥ ಒಂದು ಪ್ರಾಮಾಣಿಕತೆ ಅಂತ. ಭೈರಪ್ಪನವರು ಕೊನೆಯ ತನಕನೂ ಕೂಡ ಆ ರೀತಿಯಾದಂತಹ ಒಂದು ಪ್ರಾಮಾಣಿಕತೆಯನ್ನು ಇಟ್ಕೊಂಡಿದ್ರು ಅವರು. ನನಗೆ ಚೆನ್ನಾಗಿ ನೆನಪಿದೆ, ಅವರು ಒಂದೊಂದು ಪುಸ್ತಕವನ್ನು ಬರೆದಾಗಲೂ ಅವರಿಗೆ 1 ಕೋಟಿಗಿಂತ ಜಾಸ್ತಿ ಸಂಭಾವನೆ ಬಂದಿದೆ. ನಿಮಗೆ ಆಶ್ಚರ್ಯ ಅನಿಸ್ಬೋದು ಅಂತ. ಕನ್ನಡದ ಯಾವ ಲೇಖಕನಿಗೆ, ಕಾದಂಬರಿಕಾರರಿಗೆ ಈ ರೀತಿಯಾದಂಥ ಒಂದು ಸಂಭಾವನೆಯನ್ನು ನೋಡಿಲ್ಲ. ನಿಮಗೆ ಭೈರಪ್ಪನವರು 24 ಸೆಪ್ಟೆಂಬರ್ಗೆ ತೀರ್ಕೊಂಡಿದ್ದು. ಇವತ್ತಿನ ತನಕ ಅಂದರೆ ಈ 9 ತಿಂಗಳ ಅವಧಿಯಲ್ಲಿ
ಭೈರಪ್ಪನವರ ಪುಸ್ತಕಗಳು ಮಾರಾಟ ಆಗಿದ್ದು ಸುಮಾರು 4 ಕೋಟಿ ರೂಪಾಯಿಗಿಂತ ಜಾಸ್ತಿ. ಭಾರತೀಯ ಯಾವುದೇ ಒಬ್ಬ ಇಂಗ್ಲಿಷ್ ಸಾಹಿತಿಗೂ ಇಷ್ಟು ಬಂದಿಲ್ಲ. ಅದರ ರಾಯಲ್ಟಿ, ಅದರ ಏನು ಸಂಭಾವನೆ ಇದೆಯಲ್ಲ, ಭೈರಪ್ಪನವರು ನಿಧನ ಆದರೂ ಕೂಡ ನಮ್ಮ ಸಾಹಿತ್ಯ ಭಂಡಾರದವರು ಅದನ್ನು ಎಲ್ಲವನ್ನೂ ಕೂಡ ಲೆಕ್ಕ ಇಟ್ಟು 39 ಲಕ್ಷ ರೂಪಾಯಿ ಅವರಿಗೆ ಬರಬೇಕು ಅಂತೇಳಿ ಇವತ್ತಿಗೂ ಲೆಕ್ಕ ಇಟ್ಟಿದ್ದಾರೆ ಅವರು. ಅದನ್ನು ಯಾರಿಗೆ ಕೊಡಮಾಡಬೇಕು ಅನ್ನುವಂಥದ್ದು ಡಿಸ್ಪ್ಯೂಟ್ ಇದ್ದಿದ್ದರಿಂದ ಅವರು ಹಾಗೆ ಇಟ್ಕೊಂಡಿದ್ದಾರೆ. ಇವತ್ತಿನ ತನಕನೂ ಕೂಡ ನಿಮಗೆ ಭೈರಪ್ಪ ಎಂಥ ಒಂದು ಗಟ್ಟಿ ಲೇಖಕ ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಆ 4 ಕೋಟಿ ರೂಪಾಯಿ ಬಂದರೂ ಕೂಡ ಅವರು ಹೇಳೋರು, ನನಗೆ ಬಟ್ರೆ ನಾನು ಐಸ್ಲ್ಯಾಂಡಿಗೆ ಹೋಗ್ತಾ ಇದ್ದೀನಿ, ಐಸ್ಲ್ಯಾಂಡಿಗೆ ಹೋಗಲಿಕ್ಕೆ ಸುಮಾರು ಒಂದು 5 ರಿಂದ 6 ಲಕ್ಷ ರೂಪಾಯಿ ಖರ್ಚಾಗತ್ತಂತೆ. ನನಗೆ ನಿನ್ನೆ ಅಷ್ಟೇ 10 ಲಕ್ಷ ರೂಪಾಯಿ ಬಂತು, ಸಂಭಾವನೆ ಬಂತು ನನಗೆ. ಅಂದರೆ ಅವರು ಒಂದು ಪುಸ್ತಕಕ್ಕೆ ಒಂದು ಸಂಭಾವನೆ ಬಂದ ತಕ್ಷಣ ಅವರು ಒಂದು ವಿದೇಶಿ ಯಾತ್ರೆ ಹೋಗಬೇಕು ಅವರು, ಅಥವಾ ಇನ್ಯಾವುದೋ ಒಂದು ಭಾರತದಲ್ಲಿ ಯಾವುದೋ ಒಂದು ಊರಿಗೆ ಹೋಗಬೇಕು, ಅಥವಾ 5 ಲಕ್ಷ ರೂಪಾಯಿ ಅಥವಾ 10 ಲಕ್ಷ ರೂಪಾಯಿ ಬಂದರೆ ಅದರ 2 ಲಕ್ಷ ರೂಪಾಯಿ ಯಾರಿಗೂ ಕೊಡಬೇಕು. ಅಂದರೆ ಅವರು 10 ಲಕ್ಷ ರೂಪಾಯಿ ಬಂದರೆ ಅದೆಲ್ಲವೂ ಕೂಡ ಬಜೆಟ್ ರೆಡಿ ಆಗಿಬಿಡೋದು ಅಂತ ಅವರಿಗೆ. ಐಸ್ಲ್ಯಾಂಡಿಂದ ಫೋನ್ ಮಾಡಿದರು, ನಾನು ಐಸ್ಲ್ಯಾಂಡಲ್ಲಿದ್ದೀನಿ, ನಿಮಗೆ ಏನನ್ನು ತಂದು ಕೊಡಲಿ ಅಂತ ಕೇಳಿದ್ರು ನನಗೆ. ಸಾಮಾನ್ಯವಾಗಿ ಅವರು ಎಲ್ಲೇ ಹೋದರೂ ಕೂಡ ಒಂದು ಪುಸ್ತಕವನ್ನು ತಂದು ಕೊಡೋರು. ಕೊನೆಗೆ ನಾನು ಹೇಳಿದೆ ಅವ್ರ ಹತ್ರ, ನೀವು ಐಸ್ಲ್ಯಾಂಡಿಂದ ಯಾವುದು ಚೆನ್ನಾಗಿದೆಯೋ ಆ ಪುಸ್ತಕವನ್ನು ತಂದುಕೊಡಿ ಅಂತ ಹೇಳಿದೆ. ನಾನು ಇವತ್ತಿಗೂ ಇಟ್ಟಿದ್ದೀನಿ, ಆ ಪುಸ್ತಕವನ್ನು ಇಟ್ಕೊಂಡಿದ್ದೀನಿ ನಾನು. ನಿಮಗೆ ಐಸ್ಲ್ಯಾಂಡಲ್ಲಿ 120 ವರ್ಷ ಆದರೂ ಕೂಡ ಜನ ಸಾಯೋದೇ ಇಲ್ವಂತ್ರಿ ಅಂತ ಹೇಳಿದರು ಅವರು. ಕೊನೆಗೆ ಹೌದಾ ಸರ್, ಅಂದರೆ ಅದಕ್ಕಿಂತ ಅವ್ರು ಹೋಗೋಕ್ಕಿಂತ ಸುಮಾರು ಒಂದು 15 ವರ್ಷ ಮುಂಚೆ ನಾನು ಹೋಗಿದ್ದೆ ಆ ದೇಶಕ್ಕೆ. ಕೊನೆಗೆ ಹೌದಾ ಸರ್ ಅಂತ ಕೇಳಿದೆ. ಸುಮ್ಮನೆ ನೀವು ಯಾಕೆ ಹಾಗೆ ಹೇಳ್ತೀರಿ, ನೀವು ಅದಕ್ಕಿಂತ ಮುಂಚೆ ನೀವು ಹೋಗಿದ್ರಿ, ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ತೀರಿ ನೀವು ಅಂತಂದರು. ಅಂದರೆ ಭೈರಪ್ಪನವ್ರ ಹತ್ರ ನೀವು ಈ ರೀತಿಯಾಗಿ ಹೀಗೆ ಸಹಜವಾಗಿಯೂ ಕೂಡ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅವರ ಹತ್ರ. ಅಂದರೆ ಆ ಥರದ ಒಂದು ಕಠೋರದ ವ್ಯಕ್ತಿ ಅವರು. ಮೋಹನ್ ಅವರು ಕೂಡ ಆ ದಿವಸ ಕಾರ್ಯಕ್ರಮದಲ್ಲಿದ್ದರು. ಆ ದಿವಸ ನನ್ನ ಹತ್ರ ಹೇಳಿದರು, ಅಂದರೆ ನಮ್ಮ ಪ್ರವಾಸಿ ಪ್ರಪಂಚದ ಉದ್ಘಾಟನೆ ದಿವಸ ಹೇಳಿದರು, ಭಟ್ರು 106 ದೇಶಕ್ಕೆ ಹೋಗಿದ್ದಾರಂತೆ ಅಂತೇಳಿ ಯಾರೋ ಒಂದು ಪರಿಚಯ ಮಾಡಿಕೊಟ್ರು. ಭೈರಪ್ಪನವರು ಎದ್ದು ನಿಂತು ಹೇಳಿದರು, ನೀವಿದ್ರಿ ಅಲ್ಲ, ಹೌದು, ನೀವು ಅಂಟಾರ್ಟಿಕಕ್ಕೆ ಹೋಗಿದ್ದೀರಾ ನೀವು ಅಂತ ಕೇಳಿದ್ರು ನನ್ನ ಹತ್ರ. ಇಲ್ಲ, ನಾನಿನ್ನು ಅಂಟಾರ್ಟಿಕಕ್ಕೆ ಹೋಗಿಲ್ಲ ಅಂತ. ನಾನು ಹೋಗಿದ್ದೀನಿ ಅಂಟಾರ್ಟಿಕಕ್ಕೆ. ಭೈರಪ್ಪ ಅವರ ಕಾದಂಬರಿ ಬಗ್ಗೆ ಸಾಕಷ್ಟು ಚರ್ಚೆಯಾಗಿದೆ. ನಾನು ಒಂದು ಸಲ ಅವ್ರ ಹತ್ರ ಕೇಳಿದ್ದೆ, ಭೈರಪ್ಪನವರೇ ಕಾದಂಬರಿ ಬರೆಯುವಂಥದ್ದು ಬಹಳ ಸುಲಭ ಅಲ್ವಾ? ಇಲ್ಲಿ ಒಂದು ಪಾತ್ರವನ್ನು ಹುಟ್ಟಿಸುವವನು ಅವನೇ, ಬೆಳೆಸುವವನು ಅವನೇ, ಕೊಲ್ಲುವವನು ಅವನೇ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಫಿಕ್ಷನ್ ರೈಟಿಂಗ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಇಟ್ ಈಸ್ ಈಸಿ ಅಂತೇಳಿ ನಾನು ಇದನ್ನು ಹೇಳಿದೆ. ಭೈರಪ್ಪನವರು ಅದಕ್ಕೆ ಹೇಳಿದಂಥ ಒಂದು ಮಾತಿದೆಯಲ್ಲ, ಇವತ್ತಿಗೂ ಕೂಡ ಕಾದಂಬರಿ ಪ್ರಕಾರಕ್ಕೆ ಒಂದು ಚೌಕಟ್ಟು ಹಾಕಿ ಇಡಬೇಕು ಅಂತ. ಆ ಥರ ನೀವು ಯಾವ ದೃಷ್ಟಿಯನ್ನು ಇಟ್ಕೊಂಡು, ಯಾವ ಕೃತಿಯನ್ನು ಇಟ್ಕೊಂಡು ಹಾಗೆ ಹೇಳಿದ್ರು ನನಗೆ ಗೊತ್ತಿಲ್ಲ. ನನಗೆ ನನ್ನ ಎಲ್ಲ ಕಾದಂಬರಿಗಳು ಕೂಡ ಇಮ್ಮಾರ್ಟಲ್ ಅಂತ ಹೇಳಿದರು. ಇಮ್ಮಾರ್ಟಲ್ ಅದು. ಹಾಗಂತ ಹೇಳಿ ನನಗದ್ರ ಮೇಲೆ ಯಾವುದೇ ಮೋಹ ಇಲ್ಲ, ನನಗೆ ಯಾವುದೇ ಮೋಹ. ನೀವು ನನ್ನ ಹತ್ರ ನನ್ನ ಕಾದಂಬರಿ ಬಗ್ಗೆ ಕೇಳಿದ್ರೆ ನಾನು ಮರ್ತು ಬಿಟ್ಟಿದ್ದೀನಿ ಅಂತ ಹೇಳಿದ್ರು ಕೊನೆಗೆ. ನನ್ನ ಪಾತ್ರದ ಬಗ್ಗೆ ನನಗೆ ಗೊತ್ತಿಲ್ಲ ನನಗೆ. ಹೌದಾ, ಹೀಗಿದೆಯಾ, ಹಂಗೆ ನಂಗೆ ಬರೆದಿದ್ನ ಅಂತೇಳಿ ಕೇಳ್ತಾ ಇದ್ರು. ಅದು ಈಗ ಅವರಿಗೆ ಇತ್ತೀಚಿನದಲ್ಲ, ಇದಕ್ಕಿಂತ ಒಂದು 10 ವರ್ಷದ ಮುಂಚೆ. ಅವ್ರು ಹೇಳೋರು ಏನು ಅಂತಂದರೆ, ನಾನು ಕೇವಲ ಕಾಲ್ಪನಿಕವಾಗಿ ನಾನು ಬರೆದಿದ್ದಲ್ಲ ಅದನ್ನು, ನಾನು ಎಲ್ಲ ಪಾತ್ರಗಳನ್ನು ಕೂಡ ಒಂದು ರಕ್ತ, ಮಾಂಸ ಮತ್ತು ವಿಚಾರಗಳಿಂದ ತುಂಬಿದ್ದೀನಿ. ಅದನ್ನು ಕೇವಲ ಒಂದು ಅಕ್ಷರಗಳಲ್ಲಿ ನಾನು ಕಟ್ಟಿಕೊಟ್ಟಂಥ ಪಾತ್ರಗಳಲ್ಲ ಅದು ಯಾವುದೂ ಕೂಡ. ಮತ್ತು ನೀವು ತಿಳಿದ ಹಾಗೆ ಒಂದು ಪಾತ್ರವನ್ನು ಹುಟ್ಟಿಸುವಂಥದ್ದು, ಬೆಳೆಸುವಂಥದ್ದು, ಸಾಯಿಸುವಂಥದ್ದು ಅಲ್ಲ. ನಾನು ಒಂದು ಸಾಯಿಸುವಾಗಲೂ ಕೂಡ ನಾನು ಸತ್ತ ಹಾಗೇನೆ ನನಗನ್ಸಿದೆ ಅಂತ. ನಾನು ಸತ್ತು ನಾನು ಆ ರೀತಿಯಾದಂಥ ಪಾತ್ರವನ್ನು ಆವಾಹಿಸಿಕೊಂಡು ನಾನು ಬರೆದಿರುವಂಥದ್ದು. ಭೈರಪ್ಪನವರು ಇವತ್ತಿಗೂ ಕೂಡ, ನಿಮ್ಗೆ ಹೇಳಿದ್ನಲ್ಲ, ಅವರು ತೀರ್ಕೊಂಡ ನಂತರ ಆ ಕೃತಿಗಳು ಅಷ್ಟು ಮಾರಾಟ ಆಗಿದೆ. ಇವತ್ತಿಗೂ ಜನ ಅವರ ಕೃತಿಯನ್ನು ಯಾಕೆ ಓದ್ತಾ ಇದ್ದಾರೆ ಅಂತಂದರೆ ಈ ಕಾರಣಕ್ಕಾಗಿ ಅಂತ. ಭೈರಪ್ಪನವರು ಕೇವಲ ನಮಗೆ ಕರ್ನಾಟಕದವರಿಗೆ ಹೇಳ್ತೀವಿ, ನಮ್ಮ
ಈಗೊಂದು 2-3 ತಿಂಗಳ ಹಿಂದೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ನಾವು ಉಮಾ ಕುಲಕರ್ಣಿಯವ್ರನ್ನ ಕರೆದಿದ್ವಿ ಮಹಾರಾಷ್ಟ್ರದಿಂದ. ಕನ್ನಡದ ಯಾವಗಳು ಕೂಡ ಭೈರಪ್ಪನವರ ಬಗ್ಗೆ ಬರೆಯೋದಕ್ಕಿಂತ ಹೆಚ್ಚಿನದಾಗಿ ಮರಾಠಿ ಪತ್ರಿಕೆಗಳು ಬರೋದು. ಅವರು ತೀರ್ಕೊಂಡಾಗ 6 ಪುಟಗಳನ್ನು ಪ್ರಿಂಟ್ ಮಾಡ್ತು ಅಂತ. ಭೈರಪ್ಪನವರು ಮರಾಠಿಗರಿಗೆ ಅವರು ಮರಾಠಿಗರೇ, ಕನ್ನಡಿಗರ ಅಲ್ವೇ ಅಲ್ಲ ಅವರು. ನೀವು ಈ ರೀತಿಯಾದಂತಹ ಭೈರಪ್ಪ ಒಂದು ಏನು ಬೇರೆ ಭಾಷೆಗಳಲ್ಲಿ ಅವರು ಹರಡಿಕೊಂಡಿರುವಂಥದ್ದು. ನೀವು ಒರಿಯಾದಲ್ಲಿ ಹೋದರೆ ಒರಿಯಾದಲ್ಲಿ ನೋಡ್ಬೋದು, ಹಿಂದಿಯಲ್ಲಾದರೆ ಹಿಂದಿಯಲ್ಲಿ ನೋಡ್ಬೋದು, ಮಲಯಾಳಂದಲ್ಲಿ ನೋಡ್ಬೋದು, ಮರಾಠಿಯಲ್ಲಿ ನೋಡ್ಬೋದು, ಎಲ್ಲ ಕಡೆಯಲ್ಲೂ ಕೂಡ. ನಾನು 7 ವರ್ಷಗಳಿಂದ ಜರ್ಮನಿಯಲ್ಲಿ ನಡೀತಾ ಇರುವಂಥ ಈ ಫ್ರಾಂಕ್ಫರ್ಟ್ ಪುಸ್ತಕ ಮೇಳಕ್ಕೆ ಹೋಗಿದ್ದೀನಿ ನಾನು. ಅಲ್ಲಿ ಆ ಫ್ರಾಂಕ್ಫರ್ಟ್ ಪುಸ್ತಕ ಮೇಳದಲ್ಲಿ ಭಾರತದ ಪ್ರಮುಖ ಲೇಖಕರ ಪುಸ್ತಕಗಳಲ್ಲಿ ಪ್ರದರ್ಶನವನ್ನು ಮಾಡಿದ್ದಾರೆ. ನಿಮಗೆ ಹಿಂದಿಯ ಬಹುತೇಕ ಲೇಖಕರದ್ದು ಸಿಗತ್ತೆ, ಇಂಗ್ಲೀಷಿನ ಲೇಖಕರದ್ದು ಸಿಗತ್ತೆ. ನಾನು 7 ವರ್ಷ ಹೋದಾಗಲೂ ಕೂಡ ಮೊದಲ ಸಾಲಿನಲ್ಲಿ ನಾನು ನೋಡಿದಂಥ ಪುಸ್ತಕ ಅಂತಂದರೆ ಭೈರಪ್ಪನವ್ರ ಪುಸ್ತಕ. ನಿಮಗೆ ಜರ್ಮನಿಯ ಪುಸ್ತಕ ಮೇಳದಲ್ಲಿ ಭಾರತದ ಒಬ್ಬ ಲೇಖಕನ ಪುಸ್ತಕ ಇದೆಯಲ್ಲ, ಸತತ 7 ವರ್ಷಗಳ ಕಾಲ ಮೊದಲ ಸಾಲಿನಲ್ಲಿ ಇರುವಂಥದ್ದು. ಇದು ಕೇವಲ ಬೇರೆ ಯಾವುದೇ ಒಂದು ಪುಸ್ತಕ ಸಿಕ್ಕಿಲ್ಲ ಅನ್ನುವಂಥ ಕಾರಣದಿಂದ ಇಟ್ಟಿದ್ದಲ್ಲ ಅಂತ. ಅದನ್ನು ಒಂದು ಜೂರಿಗಳು, ತೀರ್ಪುಗಾರರು ಎಲ್ಲ ಸೇರಿ ಆ ಪುಸ್ತಕವನ್ನು ಭೈರಪ್ಪನವರನ್ನ ಪುಸ್ತಕವೇ ಇರಬೇಕು ಅಂತ ಹೇಳಿ ಅವರೆಲ್ಲ ತೀರ್ಮಾನ ಮಾಡಿ ಇಟ್ಟಂಥ ಪುಸ್ತಕಗಳು. ಅಂದರೆ ಭೈರಪ್ಪ ಅವರ ಸಾಹಿತ್ಯದ ಮೌಲ್ಯ ಎಂಥದ್ದು, ಆ ದ್ರವ್ಯ ಏನು ಅನ್ನುವಂಥದ್ದನ್ನು ಸುಮ್ಮನೆ ನಾವು ಒಬ್ಬ ಕನ್ನಡಿಗರಾಗಿ ನಾವು ಅದನ್ನು ನೋಡೋದಕ್ಕಿಂತ ಹೆಚ್ಚಿನದಾಗಿ ಅವರನ್ನು ವಿಶ್ವ ಸಾಹಿತ್ಯದ ದೃಷ್ಟಿಯಿಂದ ನಾವು ನೋಡಬೇಕಾದಂಥ ಅಗತ್ಯ ಇದೆ. ಇವತ್ತು ಅಂಥ ಒಂದು ಕ್ಷೇತ್ರದಲ್ಲಿಯೂ ಕೂಡ ಅವರಿಗೆ ಒಂದು ಸ್ಥಾನಮಾನ ಇರುವಂಥದ್ದು. ಅಂಥ ಒಬ್ಬ ಸಾಹಿತಿಯನ್ನು ಅವರು 35 ಕೃತಿಗಳು ಬರೋ ತನಕನೂ ಕೂಡ ಕನ್ನಡದಲ್ಲಿ ಅವ್ರದ್ದೊಂದು ವಿಮರ್ಶೆ ಆಗಲಿಲ್ಲ ಅಂತ. 35 ಅವರು 29 ಕಾದಂಬರಿಯ ಬರುವ ತನಕನೂ ಕೂಡ ಒಂದೇ ಒಂದು ಕಾದಂಬರಿಯ ವಿಮರ್ಶೆಯನ್ನು ಕೂಡ ಕನ್ನಡದಲ್ಲಿ ಮಾಡಲಿಲ್ಲ. ಕನ್ನಡ ಪತ್ರಿಕೋದ್ಯಮದಲ್ಲಿ ಯಾವ ರೀತಿ ಇತ್ತು ಅಥವಾ ಕನ್ನಡ ಸಾಹಿತ್ಯ ಲೋಕದಲ್ಲಿ ಯಾವ ರೀತಿ ಇತ್ತು ಅಂತಂದರೆ, ನವ್ಯರ ಒಂದು ಭಾಳ ದೊಡ್ಡ ಒಂದು ಗ್ಯಾಂಗ್ ಇತ್ತು ಅಂತ. ನಾನು ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಗ್ಯಾಂಗ್. ಅವರು ನಿರ್ಧಾರ ಮಾಡ್ತಾ ಇದ್ರು ಅವರು ಯಾವ ಪುಸ್ತಕವನ್ನು ವಿಮರ್ಶೆ ಮಾಡಬೇಕು, ಯಾರು ಮಾಡಬೇಕು ಅನ್ನುವಂಥದ್ದು. ಎಲ್ಲ ಪತ್ರಿಕಾ ಕಚೇರಿಗಳಲ್ಲೂ ಕೂಡ ಅನಂತಮೂರ್ತಿಯವರ ಒಂದಷ್ಟು ಬಣ ಅಲ್ಲಿ ಇತ್ತು ಅಂತ. ನೀವು ಎಲ್ಲ ಪತ್ರಿಕೆಗಳ ನೀವು ಮ್ಯಾಗ್ಝಿನ್ ಎಡಿಟರ್ಗಳನ್ನು ನೋಡಿ ಅಂತ. ಎಲ್ಲ ಮ್ಯಾಗ್ಝಿನ್ ಎಡಿಟರ್ಗಳು ಕೂಡ ಕಂಟ್ರೋಲ್ಡ್ ಬೈ ಅನಂತಮೂರ್ತಿ, ಲಂಕೇಶ್, ಇನ್ನೊಂದಷ್ಟು ಜನ. ಅವರು ಸತತವಾಗಿ ಭೈರಪ್ಪನವರ ಯಾವುದೇ ಕೃತಿಗಳನ್ನು ಕೂಡ ವಿಮರ್ಶೆ ಮಾಡಲಿಕ್ಕೆ ಬಿಡಲಿಲ್ಲ. ಅವರು ಎಂದೂ ಕೂಡ ವಿಮರ್ಶೆಗೆ ಒಳಗಾಗಲೇ ಇಲ್ಲ ಅಂತ ಭೈರಪ್ಪನವರು. ಇದರಿಂದ ಏನಾಯಿತು, ನಾವು ಎಷ್ಟು ದೊಡ್ಡ ಒಂದು ಇದನ್ನು ಕಳ್ಕೊಂಡು ಹೇಳುವಂಥದ್ದು ನಮಗೆ ಗೊತ್ತಾಗತ್ತೆ. ಆದರೆ ಭೈರಪ್ಪನವರು ಸ್ವಲ್ಪವೂ ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರು ಯಾವುದೇ ಒಂದು ಚಳುವಳಿಗೂ ಕೂಡ ಸಿಲುಕೊಳ್ಳಿಲ್ಲ, ಯಾವುದೇ ಒಂದು ಪಂಥಕ್ಕೂ ಕೂಡ ಸಿಲುಕೊಳ್ಳಿಲ್ಲ. ವಿಮರ್ಶಕರು ಏನಾದರೂ ಕಟುವಾಗಿ ಬರೆದರೂ ಕೂಡ ಅದರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ನನಗೆ ಚಂದ್ರಶೇಖರ್ ಪಾಟೀಲ್ ಹೇಳ್ತಾ ಇದ್ರು ಒಂದು ಮಾತನ್ನು, ಏನು ಅಂತಂದರೆ, ಕಂಬಾರರು ಒಂದು ಮಾತನ್ನು ಹೇಳ್ತಾ ಇದ್ರು, ಭೈರಪ್ಪ ಒಬ್ಬನೇ ನೋಡ್ರಿ ಗಟ್ಟಿಯಾದ ಸಾಹಿತ್ಯ ಅಂತ. ಆದರೆ ಅವರಿಗೆ ಜ್ಞಾನಪೀಠ ಬಂತು, ಇವರಿಗೆ ಬರಲಿಲ್ಲ, ಏನು ಮಾಡೋದು? ಅವರಿಗೆ ಅವ್ರು ಹೇಳೋರು, ಯಾವತ್ತೂ ಕೂಡ ಹೇಳೋರು ಏನು ಅಂತಂದರೆ, ಭೈರಪ್ಪ ಒಂದು ಅಕ್ಷರ ಬರೆಯೋದಕ್ಕಿಂತ ಮುಂಚೆ ಒಂದು 10 ಪುಸ್ತಕಗಳನ್ನು ಓದಿ ಬರಿತಾ ಇದ್ರು, ವಿದೇಶಕ್ಕೆ ಹೋಗಿ ಬರಿತಾ ಇದ್ರು, ಬೇರೆ ಕ್ಷೇತ್ರಕ್ಕೆ ಹೋಗಿ ಬರಿತಾ ಇದ್ರು. ಯಾವ ಜ್ಞಾನವನ್ನು ಕೂಡ ಎರವಲುವಾಗಿ ತಗೊಂಡಿದ್ದಿಲ್ವೇ ಇಲ್ಲ ಅಂತ. ಅವರು ಸ್ವತಃ ಅನುಭವಿಸಿ ಬರೆದಂತಹ ಒಂದು ಕೃತಿ, ಹೀಗಾಗಿ ಅದು ಶ್ರೇಷ್ಠವಾದಂಥ ಕೃತಿ ಅಂತ. ಆತ್ಮೀಯರೇ, ಭೈರಪ್ಪನವರ ಬಗ್ಗೆ, ಅವರ ಬದುಕಿನ ಬಗ್ಗೆ ಮಾತಾಡುವಂಥದ್ದು ತುಂಬ ಇದೆ, ತುಂಬ ಸ್ಟೋರೀಸ್ ಇದೆ. ಅವರು ಕೊನೆಯ ಒಂದು 9-10 ತಿಂಗಳು ಎಷ್ಟು ಪ್ಯಾಷನೇಟ್ ಆಗಿ ಬದುಕಿದ್ರು ಅನ್ನುವಂಥದ್ದನ್ನು ನಾನು ಸ್ವತಃ ಕಣ್ಣಾರೆ ನಾನು ನೋಡಿದ್ದೀನಿ ಅಂತ. ಎಷ್ಟು ಪ್ರಾಮಾಣಿಕವಾಗಿ ಬದುಕಿದ್ರು ಅಂತ ಒಬ್ಬ ವ್ಯಕ್ತಿಯ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಕೂಡ
ನಮ್ಮ ಕರ್ತವ್ಯ ಅದು. ಭೈರಪ್ಪನವರಂಥ ವ್ಯಕ್ತಿತ್ವದಿಂದ ಪ್ರೇರಣೆ ಪಡೆಯುವಂಥದ್ದು ಕೂಡ ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತಾ, ಇಷ್ಟು ಹೊತ್ತಾದರೂ ಕೂಡ ನೀವು ಬೆಂಗಳೂರಿನಲ್ಲಿ ಇಷ್ಟು ಜನರನ್ನು ನಾನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಬಿಟ್ರೆ, ಅದು ಸಾಯಂಕಾಲ 7 ಗಂಟೆ ಆದ ನಂತರ ಎಲ್ಲರೂ ಕೂಡ ಒಂದೊಂದು ಕ್ಲಬ್ ಸೇರಿಬಿಡ್ತಾರೆ ಎಲ್ಲರೂ. ಹೀಗಿರುವಾಗ ಮೈಸೂರಿನಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಿಜವಾದ ಭೈರಪ್ಪನವರ ಒಂದು ನೆನಪಿನ ಕಾರ್ಯಕ್ರಮ ಇಲ್ಲ ಆಗಿದೆ. ಧನ್ಯವಾದಗಳು. ದಯವಿಟ್ಟು ಕುಳಿತುಕೊಳ್ಬೇಕು, ಇನ್ನೊಂದು 2 ನಿಮಿಷ ಇದೆ ಅಷ್ಟೇ ಕಾರ್ಯಕ್ರಮ. ಬಂಧುಗಳೇ, ದಿಟ್ಟರಿಯ ಪತ್ರಿಕೋದ್ಯಮಿ ವಿಶ್ವೇಶ್ವರ ಭಟ್ರು ಲೇಖಕರಾಗಿ, ಪತ್ರಿಕಾ ರಂಗದ ಪ್ರತಿಧ್ವನಿಯಾಗಿ, ಭೈರಪ್ಪನವರ ಆಪ್ತರಲ್ಲಿ ಒಬ್ಬರಾಗಿ, ಒಬ್ಬ ಅಪ್ಪಟ ಕನ್ನಡದ ಅಭಿಮಾನಿಯಾಗಿ ಭೈರಪ್ಪನವರನ್ನು ನಮಗೆ ವಿಭಿನ್ನ ದೃಷ್ಟಿಕೋನದಿಂದ ಚಿತ್ರಿಸಿಕೊಟ್ಟಿದ್ದಾರೆ. ಸುದೀರ್ಘವಾದ ಚಪ್ಪಾಳೆಯನ್ನು ಕೊಟ್ಟು ವಿಶ್ವೇಶ್ವರ ಭಟ್ರಿಗೆ ಧನ್ಯವಾದಗಳನ್ನು ಹೇಳೋಣ. ಇವತ್ತಿನ ನಮ್ಮ ದಿನಚರಿ ಅವರ ಲೇಖನದಿಂದ ಆರಂಭ ಆಯಿತು. ಇವತ್ತಿನ ನಮ್ಮ ದಿನಚರಿ ಅವರ ಮಾತುಗಳಿಂದ ಅಂತ್ಯಗೊಳ್ತಾ ಇದೆ. ಕಡೆಯದಾಗಿ 1-2 ಮಾತುಗಳು. ಭೈರಪ್ಪನವರ ಸಾಹಿತ್ಯ ಕೇವಲ ಕಾಗದದ ಮೇಲಿನ ಅಕ್ಷರಗಳಲ್ಲ, ನಮ್ಮ ಬದುಕನ್ನು ನಾವೇ ಪರಿಶೀಲಿಸಿಕೊಳ್ಳುವಂತೆ ಮಾಡುವ ಕನ್ನಡಿಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಭೈರಪ್ಪನವರ ಶರೀರಕ್ಕೆ ಅಂತ್ಯ ಆಗಿರಬಹುದು, ಅವರ ವಿಚಾರಗಳಿಗೆ, ಬರಹಗಳಿಗೆ ಎಂದಿಗೂ ಸಾವಿಲ್ಲ. ಅವರ ಸಾಹಿತ್ಯದ ಬೆಳಕು ನಮ್ಮಲ್ಲಿ, ನಮ್ಮ ಮನಸ್ಸಿನಲ್ಲಿ ಸದಾ ಬೆಳಗ್ತಾನೆ ಇರುತ್ತೆ. ಬರಹಗಾರರು ಭೌತಿಕವಾಗಿ ದೂರ ಆಗಬಹುದು, ಆದರೆ ಅವರು ಸೃಷ್ಟಿಸಿದ ಅಕ್ಷರ ಸಾಮ್ರಾಜ್ಯಕ್ಕೆ ಎಂದಿಗೂ ಅಳಿವೇ ಇರೋದಿಲ್ಲ. ಭೈರಪ್ಪ ಅವರು ನಮಗೆ ಸದಾ ದಾರಿದೀಪ. ಭೈರಪ್ಪ ಅವರ ಕಾದಂಬರಿಯ ಪುಟಗಳು ಮುಚ್ಚಿರಬಹುದು, ಆದರೆ ಅವರು ತೆರೆದಿಟ್ಟ ವಿಚಾರಗಳು ಎಂದಿಗೂ ಮುಚ್ಚೋದೇ ಇಲ್ಲ. ಕೊನೆಯದಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ವಿದ್ವಾನ್ ಗಾನ ಭಟ್ ಅವರು. ಸಹೃದಯ ಭೈರಪ್ಪ ಅಭಿಮಾನಿಗಳೇ, ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ದಯಮಾಡಿ ಇದು ಮುಗಿಯುವವರೆಗೆ ಕೂತ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ವಿಶ್ವೇಶ್ವರ ಭಟ್ರು ಒಂದು ಅರ್ಧ ಗಂಟೆ ಮಾತನಾಡಬಹುದು ಅಂತ ನಾನು ಅಂದುಕೊಂಡಿದ್ದೆ, ಆದರೆ 1 ಗಂಟೆಯವರೆಗೆ ಅವರು ಮಾತನಾಡಿದ್ದಾರೆ. ಅಂದರೆ ಅಲ್ಲಿ ನೀರಸವಾದ ಒಂದು ಅಂಶವೂ ಕೂಡ ಇರಲಿಲ್ಲ. ಭೈರಪ್ಪನವರ ಆಪ್ತ ಒಡನಾಟದ ಆ ಅನುಭವವನ್ನು ಅವರು ನಮ್ಮೊಡನೆ ಹಂಚಿಕೊಂಡಿದ್ದಾರೆ. ವಿಶ್ವೇಶ್ವರ ಭಟ್ರಿಗೆ ಭೈರಪ್ಪನವರು ಅಂದರೆ ಬಹಳ ಅಭಿಮಾನ, ಬಹಳ ಗೌರವ. ಅವರು ತಮ್ಮ ಮನೆಯಲ್ಲಿ ಇದ್ದುದು ತನ್ನ ಪುಣ್ಯ ಅಂತ ಅವರು ನನ್ನ ಬಳಿ ಅನೇಕ ಸಲ ಹೇಳಿದ್ದಾರೆ. ಅವ್ರು ಹೇಳಿದರು, ಒಂದು ವೇಳೆ ನಾನು ಇರಿಸ್ಕೊಳ್ಳದೆ ಇದ್ದಿದ್ದರೆ ಭೈರಪ್ಪನವರು ಬೇರೆಯವ್ರ ಮನೆಗೆ ಹೋಗ್ತಿದ್ರು, ಅವರನ್ನು ಉಳಿಸ್ಕೊಳ್ಳೋಕ್ಕೆ 10,000 ಜನ ಇದ್ದರು ಅಂತ ವಿಶ್ವೇಶ್ವರ ಭಟ್ರು ಹೇಳ್ತಾರೆ. ಅದು ನನ್ನ ಪಾಲಿನ ಪುಣ್ಯ ಅಂತ ಅವ್ರು ಹೇಳೋದು. ಅದಿರಲಿ, ಒಂದು ಇಂಟರ್ವ್ಯೂ ಬಗ್ಗೆ ಒಂದು ಮಾತನಾಡಿದರು, ಅವರು ಕಂಡೀಷನ್ಸ್ ಹಾಕ್ತಿದ್ರು ಅಂತ. ಇದೇ ವಿಶ್ವೇಶ್ವರ ಭಟ್ರು ಈಗೊಂದು 7-8 ವರ್ಷಗಳ ಹಿಂದೆ ಭೈರಪ್ಪನವರ ಜನ್ಮದಿನದ ಸಂದರ್ಭ 2 ದಿನ ಏನೋ ಇದೆ, ನನಗೆ ಫೋನ್ ಮಾಡಿದರು, ಭಟ್ರೆ ನಾಡಿದ್ದು 2 ದಿನದಲ್ಲಿ ಭೈರಪ್ಪನವರ ಹುಟ್ಟುಹಬ್ಬ, ಒಂದು ಸಂದರ್ಶನ ಮಾಡಬೇಕು ಅಂತ. ಇರುವುದು 2 ದಿನ ಅವಕಾಶ. ನಾನು 3ನೇ ದಿನ ಅದು ಪ್ರಕಟ ಆಗಬೇಕು. ನಾನು ಒಪ್ಕೊಂಡೆ. ಆದರೆ ಭೈರಪ್ಪನವರು ನನಗೆ ಯಾವ ಕಂಡೀಷನ್ನನ್ನು ಹಾಕಲಿಲ್ಲ, ಯಾವ ಪ್ರಶ್ನೆಯನ್ನು ಪೂರ್ವಭಾವಿಯಾಗಿ ಬರ್ಕೊಂಡು ಬರಬೇಕು ಅಂತ ಹೇಳಲಿಲ್ಲ. 8 ಗಂಟೆಗೆ ಅವರು ನನಗೆ ಇಂಟರ್ವ್ಯೂಗೆ ಅಪಾಯಿಂಟ್ಮೆಂಟು ಕೊಟ್ಟರು. ನಾನು ಒಬ್ಬ ಸಣ್ಣ ಫೋಟೋಗ್ರಾಫರನ್ನು ಕರ್ಕೊಂಡು ಅವ್ರ ಮನೆಗೆ ಹೋದೆ, ರೆಕಾರ್ಡ್ ಮಾಡಿಕೊಂಡೆ. ಆ ಇಂಟರ್ವ್ಯೂ ಬಹಳ ಚೆನ್ನಾಗಿ ಆಯಿತು. ಇಂಟರ್ವ್ಯೂ 2 ದಿನ ಆದಮೇಲೆ ವಿಶ್ವವಾಣಿ ಬ್ರಾಡ್ಶೀಟ್ ಫ್ರಂಟ್ ಪೇಜಲ್ಲಿ ಭೈರಪ್ಪ ಮತ್ತು ನನ್ನ ಫೋಟೋ ಬಂತು. ಇಡೀ ಪುಟದಲ್ಲಿ ಸಂದರ್ಶನದ ಪ್ರಶ್ನೋತ್ತರಗಳು. ನನಗೆ ಆ ಕ್ಷಣಕ್ಕೆ ಧನ್ಯ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಅವಕಾಶ ಮಾಡಿಕೊಟ್ಟವರು ವಿಶ್ವೇಶ್ವರ ಭಟ್ರು. 2ನೇದು 2019ರಲ್ಲಿ ನನ್ನ ಮನೆ ಗೃಹ ಪ್ರವೇಶ ಆಯಿತು. ಆ ಸಂದರ್ಭದಲ್ಲಿ ಭೈರಪ್ಪನವರು ನಮ್ಮ ಮನೆಗೆ ಬಂದಿದ್ದರು. ಪ್ರಧಾನ ಗುರುದತ್ತರನ್ನು ಕರ್ಕೊಂಡು ನಮ್ಮ ಮನೆಗೆ ಬಂದು ನನ್ನನ್ನು ಆಶೀರ್ವದಿಸಿದರು. ಅದು ಒಂದು ನನ್ನ ಧನ್ಯತೆಯ ಕ್ಷಣ. ಆಮೇಲೆ ಭೈರಪ್ಪನವರ ಸಂತೇಶಿವರದಲ್ಲಿ ನಡೆದ 2-3 ಕಾರ್ಯಕ್ರಮಗಳಿಗೆ ನಾನು ಹೋಗಿದ್ದೇನೆ. ಅನೇಕ ಸಂದರ್ಭದಲ್ಲಿ ನನ್ನನ್ನು ಬಹಳ ಪ್ರೀತಿಯಿಂದ ಕಂಡಿದ್ದಾರೆ.
ಭೈರಪ್ಪನವರ ಕುರಿತು ಸತ್ಯಶೋಧಕ ಎಸ್.ಎಲ್. ಭೈರಪ್ಪ ಅಂತ ಒಂದು ಪುಸ್ತಕವನ್ನು ನಾನು ಬರೆದಿದ್ದೇನೆ. ಆಮೇಲೆ ಪರ್ವಭಾರತ ಎನ್ನುವುದು ಕೂಡ ಬರೆದೇನೆ, ಅದು ಪ್ರತಿ ಇಲ್ಲ, ಸದ್ಯದಲ್ಲಿ ಪ್ರಿಂಟ್ ಆಗಲಿದೆ. ಆಮೇಲೆ ಬಹಳ ಮಾತುಗಳನ್ನು ಹೇಳಿದರು. ಬಹಳ ಒಡನಾಟದ ಅನುಭವ, ಅವರ ಪ್ರಾಮಾಣಿಕತನ, ಅವರ ಹಣದ ನಿರ್ಮೋಹತೆ ಇವೆಲ್ಲವನ್ನು ಕುರಿತು ಬಹಳ ಸೊಗಸಾಗಿ ಹೇಳಿದರು. ವಿಶ್ವೇಶ್ವರ ಭಟ್ರು ಹೇಳಿದರು ಅವರಿಗೆ ಜ್ಞಾನಪೀಠ ಬರಬೇಕಿತ್ತು ಅಂತ. ಜ್ಞಾನಪೀಠದ ಬಗ್ಗೆ ಒಂದು ಮಾತನ್ನು ಭೈರಪ್ಪ ನನಗೆ ಹೇಳಿದರು. ಉತ್ತರಾಖಂಡವೋ ಯಾವುದೋ ನೆನಪಿಲ್ಲ. ಆ ಸಂದರ್ಭದಲ್ಲಿ ಭೈರಪ್ಪನಿಗೆ ಜ್ಞಾನಪೀಠ ಬರಲಿಲ್ಲ ಅಂತ ಹೇಳಕ್ಕೆ ಹೋಗಬೇಡ, ಹಾಗೆ ಮಾಡಿದರೆ ಅಂಡರ್ ವ್ಯಾಲ್ಯೂ ಆಗಿಬಿಡ್ತೀನಿ ನಾನು ಅಂತ ಹೇಳಿದರು. ಎಂಥ ಸೊಗಸಾದ ಮಾತು ಅಂತ ಯೋಚನೆ ಮಾಡಿ. ಇದು ಭೈರಪ್ಪನವರ ಗುಣ. ಆಮೇಲೆ ನನಗೆ ಹೇಳಲೇಬೇಕು ಅಂತ ಅನಿಸುತ್ತೆ, ಭೈರಪ್ಪನವರು ಸನಾತನ ಧರ್ಮವನ್ನು, ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿತಿದ್ರು. ಅದು ತಪ್ಪು ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋರು ಅಂದೂ ಇದ್ದರು, ಇವತ್ತು ಇದ್ದಾರೆ, ನಾಳೆನೂ ಇರ್ತಾರೆ. ಅದು ಹಿಂದೂ ಸಂಸ್ಕೃತಿಯ ದ್ವೇಷಿಗಳು. ಮೊನ್ನೆ ಶತಾವಧಾನಿ ಗಣೇಶ್ ಅವರು ಅವರ ಮಂಥನ ಕೃತಿಯಲ್ಲಿ ಬರೆದಿದ್ದಾರೆ, ಸನಾತನ ಧರ್ಮವನ್ನು, ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿದರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಶೇಕ್ಸ್ಪಿಯರ್ ತಾನೊಬ್ಬ ಕ್ರೈಸ್ತ ಅಂತ ಹೇಳ್ಕೊಂಡಿದ್ದಾನೆ. ಆಮೇಲೆ ಟಿ.ಎಸ್. ಎಲಿಯಟ್ ಕೂಡ ತಾನು ಕ್ಯಾಥೋಲಿಕ್ ಕ್ರೈಸ್ತ ಅಂತ ಹೇಳ್ಕೊಂಡಿದ್ದಾನೆ, ಅದರಲ್ಲಿ ತಪ್ಪೇನು? ಡಿ.ವಿ.ಜಿ, ಪುತಿನ, ಮಾಸ್ತಿ ಮೊದಲಾದವರೆಲ್ಲರೂ ಕೂಡ ಮತೀಯರೇ. ಇಡೀ ಜಗತ್ತಿಗೆ ಕಾಣುವ ರೀತಿಯಲ್ಲಿ ನಾಮವನ್ನು ಹಾಕ್ಕೊಳ್ಳುತ್ತಿದ್ದರು ಕೆ.ಎಸ್. ನಾರಾಯಣಾಚಾರ್ಯರು, ಬನ್ನಂಜೆ ಗೋವಿಂದಾಚಾರ್ಯರು. ಹಾಗೆ ಹಾಕ್ಕೊಂಡ ಮಾತ್ರಕ್ಕೆ ಅವರ ಕೃತಿಗಳು ಎಂದಾದರೂ ಕುಂದು ಬಂದಿದೆಯೇ? ಇದು ನಾವು ಪ್ರಶ್ನಿಸಬೇಕಾಗಿದೆ. ಒಂದು ಮತೀಯ ಅಂತ ಆದ ತಕ್ಷಣ, ಅಥವಾ ಒಂದು ಮತವನ್ನು ಎತ್ತಿ ಹಿಡಿತಾನೆ ಅಥವಾ ಧರ್ಮವನ್ನು ಎತ್ತಿ ಹಿಡಿತಾನೆ ಅಂದರೆ ಅದು ಖಂಡಿತಕ್ಕೂ ತಪ್ಪಲ್ಲ. ಕುಮಾರವ್ಯಾಸ, ಹರಿಹರ ಎಲ್ಲರೂ ಕೂಡ ಮತದವರೇ ಆಗಿದ್ದರು ಅನ್ನುವುದನ್ನು ಶತಾವಧಾನಿ ಎತ್ತಿ ಹಿಡಿತಾರೆ. ಅದು ನಾವು ಇವತ್ತು ಎತ್ತಿ ಹಿಡಿಬೇಕಾಗಿದೆ. ಭೈರಪ್ಪನವರು ಅದನ್ನು ಎತ್ತಿ ಹಿಡಿದರು, ಜಗತ್ತಿಗೆ ಸಾರಿದರು. ಅದಕ್ಕಾಗಿ ಅವರ ಕೃತಿಗಳು ಉಳ್ಕೊಂಡಿವೆ. ವಿಶ್ವೇಶ್ವರ ಭಟ್ರು ತುಂಬ ಆತ್ಮೀಯರು. ನನ್ನ ಅನೇಕ ಲೇಖನಗಳು ವಿಶ್ವವಾಣಿಯಲ್ಲಿ ಪ್ರಕಟ ಆಗಿವೆ, ಪ್ರಕಟ ಆಗುತ್ತಲೂ ಇರುತ್ತೆ. ಆ ಲೇಖನಗಳು ಎಲ್ಲೂ ರಿಜೆಕ್ಟ್ ಆಗಿದ್ದು ಇಲ್ಲ. ಅಷ್ಟು ಪ್ರೀತಿಯಿಂದ ನನ್ನನ್ನು ಕಂಡಿದ್ದಾರೆ. ಅವರು ಬಂದು ಎರಡು ಮಾತುಗಳನ್ನು ಆಡಿದ್ದಕ್ಕೆ ನಮ್ಮ ಪ್ರಿಯದರ್ಶನ ಸಾಂಸ್ಕೃತಿಕ ವೇದಿಕೆ ಕೃತಜ್ಞವಾಗಿದೆ. ಅವರಿಗೆ ನಾನು ಹಾರ್ದಿಕ ವಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಅಜಕ್ಕಳ ಗಿರೀಶ್ ಭಟ್ರು ಅವರು ಎಂತಹ ಸಹೃದಯರು ಅನ್ನೋದಕ್ಕೆ ಒಂದು ಮಾತನ್ನು ಹೇಳ್ತೇನೆ. ಮೊದಲು ಅವರ ಜಾಗಕ್ಕೆ ಬರಬೇಕಾದವರು ಚಕ್ರವರ್ತಿ ಸೂಲಿಬೆಲೆ ಆಗಿದ್ದರು. ಆದರೆ ಅವರಿಗೆ ಇಸ್ರೇಲಿಗೆ ಹೋಗುವ ಅವಕಾಶ ಬಂದದ್ರಿಂದ ಅವರು ನನಗೆ ಫೋನ್ ಮಾಡಿ ಹೇಳಿದರು, ಭಟ್ರೆ ನನಗೆ ಬರೋಕ್ಕಾಗ್ತಾಯಿಲ್ಲ, ಕ್ಷಮಿಸಿ ಅಂತ. ಆಗ ಮರುಕ್ಷಣದಲ್ಲಿ ನಾನು ಕೇಳ್ಕೊಂಡಿದ್ದು ಅಜಕ್ಕಳ ಗಿರೀಶ್ ಭಟ್ರನ್ನು ನಾನು ಅವಾಯ್ಡ್ ಮಾಡಿದ್ದೆ. ಯಾಕೆ ಅಂತಂದರೆ ವಾಸುದೇವ್ ಭಟ್ರು ಹೇಳಿದ್ರಲ್ಲ, 4 ಭಟ್ಟಂದ್ರಾಗಿದ್ದೇವೆ ಅಂತ. ಈ ಭಟ್ರ ಸಹವಾಸ ಹೆಚ್ಚಾಗಿಬಿಡ್ತದೆ ಅನ್ನೋ ಕಾರಣಕ್ಕೆ ಅಷ್ಟೇ ಹೊರತು ಇನ್ನೇನಿಲ್ಲ. ಅವರು ಅರ್ಹರು. ನನ್ನ ಅನೇಕ ಫಂಕ್ಷನ್ಗಳಿಗೆ ಬಂದಿದ್ದಾರೆ. ನಾನು ಹೇಳಿದೆ, ಸರ್ ಹೀಗಿದೆ, ಬರಬೇಕು. ಮಾತನಾಡದೆ ನಾನು ಬರ್ತೇನೆ ಭಟ್ರೆ ಅಂತ ಹೇಳಿದರು. ಬಂದರು. ಮತ್ತು ರಾಷ್ಟ್ರೀಯತೆ ಬಗ್ಗೆ ಬಹಳ ಸೊಗಸಾಗಿ ಮಾತನಾಡಿದ್ದಾರೆ. ಅನೇಕ ವಿಷಯಗಳು ಹೇಳಿದ್ದಾರೆ. ನೆಹರು ಬಗ್ಗೆ ಆಗಲಿ, ಅವರ ಕಾದಂಬರಿಯಲ್ಲಿ ರಾಷ್ಟ್ರೀಯತೆ ಇದ್ದಿದ್ದನ್ನಲ್ಲಾಗಲಿ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಾನು ಹಾರ್ದಿಕ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಇನ್ನು ವಾಸುದೇವ ಭಟ್ರು ತಮ್ಮ ಅನುಭವವನ್ನು ಹೇಳಿಕೊಂಡ್ರು. ಭೈರಪ್ಪನವ್ರ ಬಗ್ಗೆ ತಮಗಿರುವ ಅಭಿಮಾನವನ್ನು ಹೇಳಿಕೊಂಡ್ರು. ಅವರ ಕೃತಿ ಓದಿದ್ದನ್ನು ಹೇಳಿಕೊಂಡ್ರು. ಅವರು ಈ ವೇದಿಕೆಗೆ ಭೂಷಣಪ್ರಾಯರು. ನಮಗೆ ಇಲ್ಲಿ ಇಂಥ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ನಾವು ಇನ್ನೂ ಆ ದುಡ್ಡು ಗಿಡ್ಡ ಬಗ್ಗೆ ಮಾತೇ ಆಡಿಲ್ಲ. ನೀವು ಬನ್ನಿ, ಕಾರ್ಯಕ್ರಮ ಮಾಡಿ, ಅದು ನಾಳೆ ಎಷ್ಟು ಕೇಳ್ತಾರೋ ಅದು ಕೊಡ್ತೇನೆ, ಅದು ಬೇರೆ ವಿಚಾರ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವರು ನಡೆದುಕೊಂಡ ರೀತಿಯನ್ನು ನಾನು ಗಮನಿಸಬೇಕು. ಇವತ್ತು ಬೆಳಿಗ್ಗೆ ಅವರು ಫೋನ್ ಮಾಡಿ ಹೇಳಿದರು, ಭಟ್ರೆ ಎಷ್ಟು ಗಂಟೆಗೆ ಬರ್ತೀರಿ, ನಮ್ಮ ಸಿಬ್ಬಂದಿ ಎಲ್ಲ ಕಾಯ್ತಾ ಇದೆ, ನೀವು ಬಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತ ಹೇಳಿದರು. ಅವರ ಸಿಬ್ಬಂದಿಯಲ್ಲಿ ಇನ್ನೊಬ್ಬರು ಮುರಳೀಧರ್ ಭಟ್ರು ಕೂಡ ನಿನ್ನೆ ರಾತ್ರಿ ಫೋನ್ ಮಾಡಿದರು, ನಿಮಗೆಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದೇವೆ ಬನ್ನಿ ಅಂತ. ಅಂದರೆ ಸಾಮಾನ್ಯವಾಗಿ ನಾವು ಎಲ್ಲಿ ಬಾಡಿಗೆ ಹಿಡಿತೇವೋ ಬಾಡಿಗೆ ಕೊಡ್ತೇವೆ, ಅದು ಬೇರೆ ಪ್ರಶ್ನೆ. ಆಮೇಲೆ ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಮಾತಾಡಿಸಲ್ಲ, ಏನೂ ಇಲ್ಲ, ನಾವು ಬರ್ತೇವೆ ಹೋಗ್ತೇವೆ. ಆದರೆ ಅವರು ಹಾಗಿಲ್ಲ, ಪರ್ಸ್ನಲ್ ಟಚ್ ಮಾಡಿ ನಮ್ಮನ್ನು ಯೋಗಕ್ಷೇಮ ವಿಚಾರಿಸಿದ್ದಾರೆ. ಭೈರಪ್ಪನವ್ರ ಬಗ್ಗೆ ಅಪಾರ ಅಭಿಮಾನ ಇದ್ದವರು. ಅವರಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಇನ್ನು ಡಾಕ್ಟರ್ H.V. ನಾಗರಾಜರಾವ್ ಅವರು ಕಂಡ್ರೆ ನಮಗೆ ಬಹಳ ಸಂತೋಷ, ಅಭಿಮಾನ. ಅವರ ಭಾಷೆ, ಆ ಭಾಷಣ ಮಾಡುವಾಗ ಅವರ ಮೈ ಬಾಗು ಬಳುಕು, ಆ ಭಾಷೆಯ ಶೈಲಿ, ವೈಚಾರಿಕತೆ, ತನ್ನ ಸಾರ್ಥದ ಬಗ್ಗೆ
ಅವ್ರು ಹೇಳಿಕೊಂಡ್ರು, ಭೈರಪ್ಪನವರ ಒಡನಾಟವನ್ನು ಹೇಳಿಕೊಂಡ್ರು, ಆಪ್ತವಾಗಿ ಹೇಳಿಕೊಂಡು ನಮಗೆಲ್ಲ ಖುಷಿ ಕೊಟ್ಟಿದ್ದಾರೆ. ದೊಡ್ಡ ವಿದ್ವಾಂಸರು, ಅವರಿಗೆ ತಲೆಬಾಗ್ತಾ ನಾನು ಅವರಿಗೆ ಕೃತಜ್ಞತೆಯನ್ನು ಹೇಳಬಯಸ್ತೇನೆ. ಹಾಗೆಯೇ ನಿಮಗೆ ಇನ್ನೊಂದು ವಿಷಯವನ್ನು ನಾನು ಹೇಳಬೇಕು. ಇವತ್ತು ನಮ್ಮ ಎಲ್ಲರಿಗೂ ಒಂದು ಉಪಹಾರದ ವ್ಯವಸ್ಥೆ ಮಾಡಿದವರು ಪ್ರೊಫೆಸರ್ ಎಸ್ ರಾಮಪ್ರಸಾದ್ ಅವರು. ರಾಮಪ್ರಸಾದ್ ಅವರು ಮೈಸೂರಿನಲ್ಲಿ ಯಾರಿಗೂ ಗೊತ್ತಿಲ್ಲದೇ ಇಲ್ಲ. ಅವರು ವಿಜ್ಞಾನಿಗಳು, ವಿಜ್ಞಾನದ ಲೇಖಕರು, ಸುಮಾರು ಒಂದು 50 ಕೃತಿಗಳನ್ನು ಬರೆದಿದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ದಾನ ಮಾಡುವವರು ಮೈಸೂರಿನಲ್ಲಿ. ಇವತ್ತು ನಾನು ಕೇಳಿದೆ ಅವರ ಹತ್ರ, ನಮಗೊಂದು ಉಪಹಾರದ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದಾಗ ಭಟ್ರೆ ಖಂಡಿತ ಮಾಡಿಕೊಡ್ತೇನೆ ಅಂತ ಹೇಳಿದರು. ನಾನು ಉಪ್ಪಿಟ್ಟು ಮತ್ತು ಕೇಸರಿ ಬಾತು ಅಷ್ಟು ಎರಡೇ ಇಟ್ಕೊಂಡಿದ್ದೆ. ಅವ್ರು ಹೇಳಿದ್ರು, ಭಟ್ರೆ ಅದು ಸಾಕಾಗೋದಿಲ್ಲ, ಜಹಾಂಗೀರನ್ನು ಮಾಡಿಸಿ ಅಂತ ಹೇಳಿ ಜಹಾಂಗೀರನ್ನು ಕೂಡ ಇವತ್ತು ಮಾಡಿಸಿದ್ದಾರೆ. ಅದು ಆ ಬಹಳ ಪ್ರೀತಿ, ಅಭಿಮಾನ, ಮತ್ತು ಕೊನೆಯವರೆಗೂ ಇಲ್ಲಿ ಕೂತಿದ್ದಾರೆ. ವೇದಿಕೆಗೆ ಬನ್ನಿ ಅಂತಂದರೆ ಅವರು ಇಲ್ಲ ನಾನು ಬರೋದಿಲ್ಲ, ನಾನು ಎದುರಿಗಿರ್ತೇನೆ, ನೀವು ಮಾಡಿ ಶುಭವಾಗಲಿ ಅಂತ ಹೇಳಿದರು. ಅವರಿಗೆ ನಾವು ಕೃತಜ್ಞತೆಯನ್ನು ಹೇಳ ಬಯಸ್ತೇನೆ. ಒಂದು ಸಲ ವೇದಿಕೆಗೆ ಬರಬೇಕಂತೆ, ನಮಸ್ಕಾರ ಹೇಳಬೇಕಂತೆ ನೀವು. ರಾಮಪ್ರಸಾದ್ ಎಲ್ರಿಗೂ ಗೊತ್ತಿದೆ. ಹಿರಿಯರು ನಮಗೆ ಅವರು ಇನ್ನು ಈ ಕಾರ್ಯಕ್ರಮದ ನಿರ್ವಹಣೆ ಮಾಡಿದವರು GN ಮಂಜುನಾಥ್, ಆಕಾಶವಾಣಿಯಲ್ಲಿ ಉದ್ಘೋಷಕರಾಗಿ ಕೆಲಸ ಮಾಡ್ತಾ ಇರುವವರು. ತುಂಬ ಆಕರ್ಷಕವಾದ ಧ್ವನಿ, ಯಾವುದನ್ನು ಲಂಬಿಸದೆ ಸೊಗಸಾಗಿ ನಿರೂಪಿಸುವ ಸಾಮರ್ಥ್ಯವುಳ್ಳವರು, ನಮ್ಮ ಜೊತೆಯಲ್ಲಿ ಹೊಂದಿಕೊಳ್ಳುವವರು, ಫ್ರೆಂಡ್ಲಿ ಇರುವವರು. ಅವರು ಸಕಾಲಕ್ಕೆ ಬಂದು ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ನಾವು ಪ್ರೀತಿಪೂರ್ವಕ ಒಂದು ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ, ಅವರು ಸ್ವೀಕರಿಸಬೇಕು. ಪ್ರಾರ್ಥನೆ ಮಾಡಿದ ಶ್ರೀದೇವಿ ಹೊರಟೋಗಿದ್ದಾರೆ ಅಂತ ಕಾಣಿಸುತ್ತೆ. ಇನ್ನು BSS ವಿದ್ಯೋದಯ ಮತ್ತು ಸಿಬ್ಬಂದಿ ಸಮರ್ಥ ಮತ್ತು ಮುರಳೀಧರ್ ಭಟ್ರು, ಇನ್ನೂ ಅನೇಕರು ಇದ್ದಾರೆ, ತನೂಜಾ, ಇವರೆಲ್ಲರೂ ಕೂಡ ನಮಗೆ ಸಹಕರಿಸಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಯನ್ನು ಹೇಳಬಯಸ್ತೇನೆ. ಹಾಗೆಯೇ GV ಪರಮೇಶು, ಬ್ಯಾನರ್ ಕಟ್ಟಿದ ಹುಡುಗ, ಅವನು ಬಂದಿಲ್ಲ ಅಂತ ಕಾಣಿಸುತ್ತೆ. ಆಮೇಲೆ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಸಹಕರಿಸಿದ್ದಾರೆ, ಪಬ್ಲಿಸಿಟಿ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆ ಹೇಳ್ತೇವೆ. ಅದೇ ರೀತಿಯಲ್ಲಿ ಆಕಾಶವಾಣಿಯವರು ಕೂಡ ನಮ್ಮ ಈ ಕಾರ್ಯಕ್ರಮದ ಪ್ರಸಾರ ಮಾಡಿದ್ದಾರೆ. ಆಮೇಲೆ ನಮ್ಮ ಅನಂತವರ್ಧನ್ ಅವರು ತಮ್ಮ ಸಂಘ ಸಂಸ್ಥೆಗಳಿಗೆಲ್ಲ ಈ ವಾಟ್ಸಪ್ ಗ್ರೂಪಲ್ಲಿ ಕಳಿಸಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ನಾನು ಕೃತಜ್ಞತೆ ಹೇಳ ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಒಂದಿಷ್ಟು ಆರ್ಥಿಕ ನೆರವನ್ನು ನೀಡಿದ್ದಾರೆ. ಅವರ ಹೆಸರನ್ನು ನಾನು ಓದ್ತೇನೆ, ಬಹಳ ದೀರ್ಘವಾಗಿಲ್ಲ. ಡಾಕ್ಟರ್ ಎಂ ಜಗನ್ನಾಥ್ ಶೆಣೈ, ಶ್ರೀ GM ಹೆಗಡೆ ಚಾಮರಾಜನಗರ, ಶ್ರೀಕೃಷ್ಣ ಹೆಗಡೆ ಹುಬ್ಬಳ್ಳಿ, ಕರ್ನಾಟಕ ಬ್ಯಾಂಕು ರೀಜನಲ್ ಆಫೀಸ್ ಮೈಸೂರು, UD ಶೆಟ್ಟಿ ಮುಂಬೈ, KDCC ಬ್ಯಾಂಕು ಸಿರ್ಸಿ, ಟಿ ಬಾಲಕೃಷ್ಣಾಚಾರ್ಯ ಮೈಸೂರು, JSS ಮಠ ಮೈಸೂರು, ಟಿ ದಯಾನಂದ ಚೌಟ ಮೈಸೂರು, KCT ಪ್ರಸಾದ್ ಹೆಗಡೆ ಮೈಸೂರು, ಡಾಕ್ಟರ್ UV ಹೊಳ್ಳ ಮದ್ದೂರು, ಡಾಕ್ಟರ್ ಗೋಪಾಲ್ ಮರಾಠೆ ಬೆಂಗಳೂರು. ಇವರೆಲ್ಲರಿಗೂ ನಾವು ಕೃತಜ್ಞತೆ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನನಗೆ ಎಲ್ಲ ವಿಧದಲ್ಲಿ ಸಹಕಾರ ನೀಡಿದವರು ನನ್ನ ಕುಟುಂಬದವರು. ನನ್ನ ಮಡದಿ ಶ್ರೀಮತಿ ಗೀತಾ ಎಂ ಹೆಗಡೆ, ಆಮೇಲೆ ನನ್ನ ಸೊಸೆ ನವ್ಯ, ಮತ್ತು ನನ್ನ ದೊಡ್ಡ ಮಗ ಪ್ರಿಯದರ್ಶನ, ಇವರೆಲ್ಲರೂ ನನಗೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆ ಹೇಳ ಬಯಸ್ತೇನೆ. ಎಲ್ಲದಕ್ಕಿಂತ ಎಲ್ಲರೂ ಮುಖ್ಯವೇ, ಈ ಪ್ರೇಕ್ಷಕರು ಅನ್ನೋದು ಇದೆಯಲ್ಲ, ಅದು ಬಹಳ ದೊಡ್ಡದು. ಈ ಕೊನೆವರೆಗೂ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಇದ್ದೀರಿ ಮತ್ತು ಆಸ್ವಾದಿಸಿದ್ದೀರಿ, ಅಭಿಮಾನದಲ್ಲಿ ಬಂದಿದ್ದೀರಿ. ನೀವೆಲ್ಲ ಬಂದದ್ದು ನಮಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಈ ಕಾರ್ಯಕ್ರಮ ಇನ್ನೂ ನಿರಂತರವಾಗಿ ನಡೀತಾನೇ ಇರುತ್ತೆ. ನಮ್ಮ ಪ್ರಿಯದರ್ಶನ ಸಾಂಸ್ಕೃತಿಕ ವೇದಿಕೆಗೆ ಆರ್ಥಿಕ ನೆರವು ನೀಡುವವರು ನೀಡಬಹುದು. ಮತ್ತು ನಮಗೆ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಮಾಡಬೇಕನ್ನೋ ಆಸೆ ಇದೆ. ವಾಸ್ತವಿಕವಾಗಿ ನನಗೆ ನನ್ನ ಭಾಷಣದ ಬಗ್ಗೆ ಅತೃಪ್ತಿ ಇದೆ. ನನಗೆ ಏನು ಹೇಳಬೇಕು ಅದು ಹೇಳಲಿಕ್ಕಾಗಲೇ ಇಲ್ಲ. ಅಷ್ಟು ಇನ್ನೂ ಒಂದು 18 ಪಾಯಿಂಟ್ಸನ್ನು ನಾನು ಹೇಳ್ಬೋದಿತ್ತು. ಯಾಕೆಂದರೆ ಅದು 1 ಗಂಟೆ ತೊಗೊಳ್ತಿತ್ತು. ಯಾಕೆಂದರೆ ಭೈರಪ್ಪನವ್ರ ಬಗ್ಗೆ ಅವರ ಎಲ್ಲ ಕೃತಿಗಳನ್ನು ನಾನು ಓದಿದ್ದೇನೆ ಮತ್ತು ಓದ್ತಾನೂ ಇರ್ತೇನೆ. ಅದು ಅದ್ಭುತವಾದ ಲೋಕವನ್ನು ಪರಿಚಯ ಮಾಡಿಕೊಡುವಂತಹದ್ದು. ಅವ್ರ ಬಗ್ಗೆ ನಾವು ಎಷ್ಟು ವಿಚಾರ ಸಂಕಿರಣವೋ ಸಂಸ್ಮರಣೆಯೋ ಮಾಡ್ತಾನೇ ಇರಬೇಕಾಗತ್ತೆ. ಅಂಥದ್ದಕ್ಕೆ ಅವಕಾಶ ಕಲ್ಪಿಸಿದವರು ನೀವಂಥ ಮಹನೀಯರು. ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶುಭರಾತ್ರಿ.